ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಫಿಸಿಕ್ಸ್ನ ನೋಡೋಣ. ಓಕೆನಾ, ಫಿಸಿಕ್ಸ್ನ ಎಕ್ಸಾಮಲ್ಲಿ ಫಿಸಿಕ್ಸ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆ ಒಂದು ಎಲ್ಲ ಟಾಪಿಕ್ಸ್ನು ನಾವು ನೋಡೋಣ. ಸೊ ಈಗ ಸುಮಾರು ನಾವು ಒಂದು 300 ಕ್ವಶನ್ಸ್ ಟಾಪ್ ಕ್ವಶನ್ಸ್ ನೋಡಿದ್ದೀವಲ್ವಾ. ಆ ಒಂದು 300 ಕ್ವಶನ್ಸಲ್ಲಿ ಮೋಸ್ಟ್ ಆಫ್ ದ ಟಾಪಿಕ್ಸ್ ಏನಾಗಿತ್ತು, ರಿಪೀಟೆಡ್ ಆಗಿತ್ತು. ಓಕೆನಾ, ಆ ಒಂದು ಟಾಪಿಕ್ಸ್ ನಾವೇನಂತ ಕರಿತೀವಿ ಅಂದರೆ ಹಾಟ್ ಟಾಪಿಕ್ ಅಂತ ಕರಿತೀವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಆ ಒಂದು ಹಾಟ್ ಟಾಪಿಕ್ ಅಂದರೆ ಯಾವೊಂದು ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರಲ್ವ ನಮಗೆ, ಆ ಥರ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ, ಸೊ ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ದಯವಿಟ್ಟು ಶೇರ್ ಮಾಡಿ. ಕರ್ನಾಟಕದಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಬೇಕು. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಫಸ್ಟ್ ಮೋಷನಿಂದ ಅಂದರೆ ಅಡ್ವಾನ್ಸ್ ಬೇಸಿಕ್ಕಿಂದ ಯಾವ್ಯಾವ ಚಾಪ್ಟರ್ಸ್ ಎಲ್ಲ ಇದು ಮಾಡಿರ್ತಾರೋ, ಏನೆಲ್ಲ ಯಾವ್ದ್ಯಾವ್ದು ಕೇಳ್ತಾರೋ ಅದೆಲ್ಲನೂ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಫಿಸಿಕ್ಸ್ನ ರಿವಿಷನ್ ಮಾಡ್ದಂಗೂ ಆಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ದಂಗೂ ಆಗುತ್ತೆ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ಮೋಷನ್, ಚಲನೆ ಅಂತ ಕರಿತೀವಿ. ಹಾಗಾದರೆ ಮೋಷನ್ ಅಂದರೆ ಏನು? ಮೋಷನ್ ಅಂದರೆ ಏನಿಲ್ಲ, ಈಗ ಒಂದು ಆಬ್ಜೆಕ್ಟು ಇಲ್ಲೈತಪ್ಪ. ಓಕೆನಾ, ಈ ಒಂದು ಆಬ್ಜೆಕ್ಟು ಇಲ್ಲೈತೆ ಅಥವಾ ಒಂದು ಗೊಂಬೆ ಇಲ್ಲೈತೆ. ಈ ಒಂದು ಗೊಂಬೆ ಈ ಕಡೆಗೆ ಶಿಫ್ಟ್ ಆದರೆ ಅದನ್ನೇನಂತ ಕರಿತೀವಿ ನಾವು? ಮೋಷನ್ ಅಂತ ಕರಿತೀವಿ. ಓಕೆನಾ, ಮೋಷನ್ ಅಂದರೆ ಇಲ್ಲ, ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿತ್ ಇನ್ ದ ಟೈಮ್. ಓಕೆ, ಈ ಗೊಂಬೆ ಇಲ್ಲಿಗೆ ಶಿಫ್ಟ್ ಆಯಿತು, ಎಷ್ಟು ಸೆಕೆಂಡಲ್ಲಿ ಶಿಫ್ಟ್ ಆಯಿತು? 1 ಸೆಕೆಂಡಲ್ಲಿ ಶಿಫ್ಟ್ ಆಯಿತು. ಈ ಥರ ಇದನ್ನು ನಾವೇನಂತ ಕರಿತೀವಿ ಅಂದರೆ ಮೋಷನ್ ಅಂತ ಕರಿತೀವಿ. ಓಕೆನಾ, ಸೊ ಇಫ್ ಅನ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಇಟ್ ಈಸ್ ಸೆಟ್ ಟು ಬಿ ಇನ್ ದ ಮೋಷನ್. ಈ ಒಂದು ಆಬ್ಜೆಕ್ಟ್ ಅಥವಾ ಈ ಒಂದು ಗೊಂಬೆ ಏನಾದರೂ ಈ ಒಂದು ಪೊಸಿಷನ್ನ ಚೇಂಜ್ ಮಾಡಿದ್ರೆ ಅದು ಮೋಷನಲ್ಲಿದೆ ಅಂತ ಅರ್ಥ ಅಂತ. ಓಕೆನಾ, ಸೊ ಈಗ ಇದೊಂದು ರಾಕೆಟ್ ಇದೆ. ಓಕೆನಾ, ಈ ರಾಕೆಟ್ ಇಲ್ಲಿತ್ತು, ಲಾಂಚ್ ಆದಮೇಲೆ ಏನಾಗ್ತೈತೆ? ಮೂವ್ ಆಗ್ತೈತೆ. ಅಂದರೆ ಈ ರಾಕೆಟ್ ಎಲ್ಲ ಏನೊಳಗೈತೆ? ಮೋಷನಲ್ಲಿದೆ. ಓಕೆನಾ, ಸೊ ಈ ರಾಕೆಟ್ ಏನಲ್ಲೈತೆ? ಮೋಷನಲ್ಲಿ ಇದೆ ಅಂತ ನಾವು ಅಂತೀವಿ. ಓಕೆನಾ, ಸೊ ಈಗಾದರೆ ಮೋಷನ್ನು ಸಾರಿ ಈಗ ಈ ಚಲನೆ ಫಾಸ್ಟ್ ಆಗೂ ಇರ್ಬೋದು ಅಥವಾ ಸ್ಲೋ ಆಗೂ ಇರ್ಬೋದು, ಯೂನಿಫಾರ್ಮ್ ಆಗೂ ಇರ್ಬೋದು, ನಾನ್ ಯೂನಿಫಾರ್ಮ್ ಆಗೂ ಇರ್ಬೋದು. ಓಕೆನಾ, ಅರ್ಥ ಆಯ್ತಾ? ಯೂನಿಫಾರ್ಮ್ ಆಗೂ ಇರ್ಬೋದು, ಸಮವೇಗವೂ ಇರ್ಬೋದು, ಮತ್ತು ಅಸಮವೇಗವಾಗೂ ಇರಬಹುದು. ಅರ್ಥ ಆಯ್ತಾ? ಮೋಷನ್ ಅಂದರೆ ಒಂದು ಆಬ್ಜೆಕ್ಟು ಒಂದು ಟೈಮಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ ಅಥವಾ ಒಂದು ಆಬ್ಜೆಕ್ಟು ಮೂವ್ಮೆಂಟ್ ಆಗ್ತಾ ಇರೋದನ್ನ ಏನಂತ ಕರಿತೀವಿ? ಮೋಷನ್ ಅಂತ ಕರಿತೀವಿ. ಸಿಂಪಲ್. ಈಗ ಡಿಸ್ಟೆನ್ಸ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ದೂರ ಮತ್ತು ಸ್ಥಾನಾಂತರ. ಡಿಸ್ಟೆನ್ಸ್ ಅಂದ್ರೆ ಏನಿಲ್ಲ, ಅದು ಟೋಟಲ್ ಲೆಂತ್. ಓಕೆನಾ, ಸೊ ನೀವು ಇಲ್ಲಿಂದ ಹಿಂಗೆ ಬಂದು ಮತ್ತೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ ಈ ಕಡೆ ಒಂದು ಪಾಯಿಂಟ್ ರೀಚ್ ಆಗ್ತೀರಾ. ಓಕೆನಾ, ಸ್ಟಾರ್ಟ್ ಮಾಡಿರೋದಿಲ್ಲಿ, ರೀಚ್ ಆಗಿರೋದಿಲ್ಲಿ. ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಎಷ್ಟು ಆಯಿತು, ಟೋಟಲ್ ಲೆಂತ್ ಎಷ್ಟು ಅಂತ ಡಿಸ್ಟೆನ್ಸು ಮಾತಾಡುತ್ತೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಏನು ಮಾತಾಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಏನಪ್ಪ ಮಾತಾಡುತ್ತೆ ಅಂತಂದರೆ ಟೋಟಲ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಈ ಎಂಡ್ ಪಾಯಿಂಟ್ಗೂ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದು ಇರುತ್ತೆ ನೋಡಿ, ಆ ಒಂದು ಶಾರ್ಟ್ ಲೈನ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮಾತಾಡಿದ್ದು ಯಾವುದಪ್ಪ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ಡಿಸ್ಪ್ಲೇಸ್ಮೆಂಟ್ ನೋಡಿದ್ರೆ ಆರಂಭದ ಸ್ಥಾನದಿಂದ ಅಂತಿಮ ಸ್ಥಾನದವರೆಗೆ ಇರುವ ಅತಿ ಕಡಿಮೆ ನೇರ ದೂರ ದಿಕ್ಕಿನೊಂದಿಗೆ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಥಾನಾಂತರ ಅಂತ ಕರಿತೀವಿ. ಓಕೆನಾ, ಏನಂತ ಕರಿತೀವಿ? ಸ್ಥಾನಾಂತರ ಅಂತ ಕರಿತೀವಿ. ಸೊ ಈಗ ಈ ಡಿಸ್ಟೆನ್ಸ್ ನೋಡೋದಾದರೆ ಇದನ್ನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾಕೆ? ಈ ಡಿಸ್ಟೆನ್ಸಲ್ಲಿ ಏನಿರುತ್ತೆ, ಬರೀ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಪೀಡ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಈ ಡಿಸ್ಟೆನ್ಸಿಂಗ್ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾಗಿರುತ್ತೆ, ಬರೀ ಸ್ಪೀಡ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಆ ಮ್ಯಾಗ್ನಿಟ್ಯೂಡ್ ಅಂದರೆ ಏನಿಲ್ಲಿ ಸ್ಪೀಡ್ ಅಂತ ಅಂದ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಪೀಡ್ ಅಂತ ಅಂದ್ಕೊಳ್ಳಿ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ನ ಏನಂತ ಕರಿತೀವಿ? ಅದನ್ನು ವೆಕ್ಟಾರ್ ಕ್ವಾಂಟಿಟಿ ಅಂತ ಬರ್ತೀವಿ, ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾಕೆ? ಈ ಸ್ಪೀಡ್ಗೆ ಇಲ್ಲಿ ವೆಕ್ಟಾರ್ ಕ್ವಾಂಟಿಟಿಲಿ ಇದಕ್ಕೆ ಒಂದು ಡೈರೆಕ್ಷನ್ ಐತೆ. ಓಕೆನಾ, ಸ್ಟ್ರೈಟ್ ಲೈನ್ ಅಥವಾ ಇದು ನಾರ್ತ್ ಇದು ಸೌತ್ ಅಂತ ಅನ್ಬೋದಾ? ಇದಕ್ಕೆ ಒಂದು ಡೈರೆಕ್ಷನ್ ಐತೆ ಮತ್ತು ಇದಕ್ಕೆ ಒಂದು ಸ್ಪೀಡ್ ಐತೆ, ಇಷ್ಟು ಸ್ಪೀಡು ಅಂತ. ಓಕೆನಾ, ಯಾವೊಂದು ಇದಕ್ಕೆ ಸ್ಪೀಡ್ ಇರುತ್ತೋ ಮತ್ತು ಅದಕ್ಕೆ ಡೈರೆಕ್ಷನ್ ಇರುತ್ತೋ ಅದನ್ನೇನಂತ ಕರಿತೀವಿ? ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆನಾ, ಸೊ ಈಗ SI ಯೂನಿಟ್ ಆಫ್ ಮೀಟರ್ ಏನಂತಂದರೆ ಎಮ್ ಅಂತ ಕರಿತೀವಿ. ಓಕೆನಾ, SI ಯೂನಿಟ್ ಏನು? ಡಿಸ್ಟೆನ್ಸ್ಗೆ ಮೀಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕೀ ಟರ್ಮಿನಾಲಜೀಸು. ಸರಿನಾ? ಸ್ಕೇಲರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟೀಸ್. ಈಗ ಈ ಸ್ಕೇಲರ್ ಕ್ವಾಂಟಿಟೀಸ್ ಅಂದರೆ ಏನು, ವೆಕ್ಟರ್ ಕ್ವಾಂಟಿಟೀಸ್ ಅಂದರೆ ಏನು? ಈ ಸ್ಕೇಲರ್ ಅಂತಂದರೆ ನಾನು ಹೇಳಿದೆ, ಯಾವೊಂದು ಆಬ್ಜೆಕ್ಟ್ಗೆ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೋ. ಓಕೆನಾ, ಎಕ್ಸಾಂಪಲ್ ಏನಾಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು. ಡಿಸ್ಟೆನ್ಸು ಅದೊಂದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಅಂದರೆ ಇಲ್ಲಿ ಸೈಜ್ ಆದರೂ ಆಗಿರ್ಬೋದು ಅಥವಾ ಸ್ಪೀಡ್ ಆದರೂ ಆಗಿರ್ಬೋದು. ಸೈಜ್ ಆದರೂ ಆಗಿರ್ಬೋದು, ಸ್ಪೀಡ್ ಆದರೂ ಆಗಿರ್ಬೋದು, ಎನರ್ಜಿ ಲೆವೆಲ್ ಆದರೂ ಆಗಿರ್ಬೋದು.
ಅದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ ಫಿಸಿಕ್ಸಲ್ಲಿ. ಸೊ ಇದಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಆದರೆ ಯಾವುದೇ ಥರ ಡೈರೆಕ್ಷನ್ ಇರುವುದಿಲ್ಲ. ಪ್ರಮಾಣ ಮಾತ್ರ ಹೊಂದಿದ್ದು ದಿಕ್ಕು ಇರುವುದಿಲ್ಲ. ಇದನ್ನು ಸಂಖ್ಯಾತ್ಮಕ ಮೌಲ್ಯ ಮತ್ತು ಘಟಕದಿಂದ ವಿವರಿಸಬಹುದು. ಸೊ ಏನ್ರಿಂದ ವಿವರಿಸ್ಬೋದು? ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಮತ್ತು ಯೂನಿಟಿಂದ ಇದನ್ನ ನಾವು ಡಿಸ್ಕ್ರೈಬ್ ಮಾಡ್ಬೋದು. ಓಕೆನಾ. ಸ್ಕೇಲರ್ ಕ್ವಾಂಟಿಟಿ ಅಂತಂದರೆ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಡಸ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್. ಆದರೆ ವೆಕ್ಟರ್ ಕ್ವಾಂಟಿಟಿ ಹಂಗಲ್ಲ. ವೆಕ್ಟರ್ ಪ್ರಮಾಣ ಅಂದರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತು ಡೈರೆಕ್ಷನ್ ಕೂಡ ಇರುತ್ತೆ. ಓಕೆನಾ. ಇವೆರಡು ಇದ್ರೇನೆ ಅದು ವೆಕ್ಟರ್ ಕ್ವಾಂಟಿಟಿ ಆಗೋಕ್ಕೆ ಸಾಧ್ಯ. ಇವೆರಡಿದ್ರೇನೆ ಅದನ್ನು ನಾವು ಕಂಪ್ಲೀಟಾಗಿ ಡಿಸ್ಕ್ರೈಬ್ ಮಾಡೋಕ್ಕೆ ಆಗೋದು. ಎಕ್ಸಾಂಪಲ್ ಏನು? ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು. ವೆಲಾಸಿಟಿಯಲ್ಲಿ ಏನು ಬೇಕು ನಮಗೆ? ವೆಲಾಸಿಟಿಯಲ್ಲಿ ನಮಗೆ ಸ್ಪೀಡ್ ಬೇಕು ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತೈತೆ ಅಂತ ನಮಗೆ ಬೇಕು. ಓಕೆನಾ. ಯಾವ ಡೈರೆಕ್ಷನಲ್ಲಿ ಆ ಒಂದು ಆಬ್ಜೆಕ್ಟು ಮೂವ್ ಆಗ್ತೈತೆ ಅನ್ನೋದು ನಮಗೆ ಬೇಕು. ಸೊ ಸ್ಕೇಲರ್ ಕ್ವಾಂಟಿಟಿ ಅಂದರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಕೂಡ ಹೊಂದಿರುತ್ತೆ. ಓಕೆನಾ. ಸ್ಪೀಡ್ ಅಂದ್ರೇನು? ಆವ್ರೇಜ್ ಸ್ಪೀಡ್ ಅಂದ್ರೇನು? ಸ್ಪೀಡ್ ಅಂದರೆ ಏನಿಲ್ಲ, ಸ್ಪೀಡ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಇನ್ ದ ಯೂನಿಟ್ ಟೈಮ್. ಒಂದು ಟೈಮಲ್ಲಿ ಒಂದು ಡಿಸ್ಟೆನ್ಸ್ನ ಒಂದು ಆಬ್ಜೆಕ್ಟು ಎಷ್ಟು ಗಂಟೆಯಲ್ಲಿ ಅಂದರೆ ಎಷ್ಟು ವೇಗವಾಗಿ ಅದನ್ನು ಕವರ್ ಮಾಡಿದೆ ಅದನ್ನು ಲೆಕ್ಕ ಹಾಕೋದು ಯಾವುದಂದರೆ ಸ್ಪೀಡ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಬರೀ ಒಂದೇನು ಮ್ಯಾಗ್ನಿಟ್ಯೂಡ್ ಮಾತ್ರ ನಮಗೆ ಅಲ್ವಾ. ಅಂದರೆ ಎಷ್ಟು ಸ್ಪೀಡಲ್ಲಿ ಹೋದ, ಯಾವ ಡೈರೆಕ್ಷನಲ್ಲಿ ಹೋದ ಅಂತ ಕೇಳ್ತಾ ಇಲ್ಲ ನಾವು, ಎಷ್ಟು ಸ್ಪೀಡಲ್ಲಿ ಹೋದ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಸ್ಪೀಡು. ಓಕೆನಾ. ಸೊ ಈಗ ಒಂದು ಆಬ್ಜೆಕ್ಟು ಒಂದು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದೆ, ಅದು ಎಷ್ಟು ವೇಗ ಅಂದರೆ ಅದರ ಟೈಮ್ ಎಷ್ಟು, ಅದರ ಟೈಮ್ಗಿಂತ ಎಷ್ಟು ಸ್ಪೀಡಲ್ಲಿ ಅದು ಹೋಗ್ತು ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಸ್ಪೀಡ್ ಅಂತ ಕರಿತೀವಿ. ಸೊ ಬರೀ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ನಾವಿಲ್ಲಿ ಏನಂತ ಕರಿತೀವಿ? ಅದನ್ನು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇದ್ದರೆ ಅದನ್ನೇಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆನಾ. ಸೊ ಈಗ ಸ್ಪೀಡ್ಗೆ SI ಯೂನಿಟ್ ಏನಪ್ಪ? ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಈ ಸ್ಪೀಡ್ ಕಂಡುಹಿಡಿಯೋಕ್ಕೆ ನಮಗೆ ಫಾರ್ಮುಲಾ ಐತೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಏನು? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಕರಿತೀವಿ. ಹಾಗಾದರೆ ಆವ್ರೇಜ್ ಸ್ಪೀಡ್ ಏನು? ನಮ್ಮ ಸ್ಪೀಡ್ ಏನು ಹೇಳುತ್ತೆ ಅಂತಂದರೆ, ಈಗ ನಾನು ಒಂದು ಟ್ರಿಪ್ಗೆ ಹೋದೆ. ಓಕೆನಾ. ಹೋಗ್ಬೇಕಾದ್ರೆ ಇಷ್ಟು ಸ್ಪೀಡಲ್ಲಿ ಬಂದೆ ಅಂತ ಹೇಳ್ತೀನಿ, ಅದು ಟ್ರಿಪ್ ಅಂದರೆ ಅದು ಸ್ಪೀಡು. ಓಕೆನಾ. ಈಗ ನಾನು ಒಂದು ಟ್ರಿಪ್ಗೆ ಹೋಗ್ತಿದ್ದೀನಿ, ಟ್ರಿಪ್ಗೆ ಹೋಗ್ಬೇಕಾದ್ರೆ 4 ಅವರಲ್ಲಿ ಇಷ್ಟು ಸ್ಪೀಡಲ್ಲಿ ಬಂದೆ ನಾನು ಅಂತ ಹೇಳ್ತೀವಿ. ಆದರೆ ಈಗ ನಾನು ಟ್ರಿಪ್ಗೆ ಹೋಗಿ ಬಂದೆ, ನಾನು ಟ್ರಿಪ್ಗೆ ಹೋದೆ, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದೆ, ಧರ್ಮಸ್ಥಳದಿಂದ ಚಿಕ್ಕಮಂಗ್ಳೂರಿಗೆ ಹೋದೆ, ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋದೆ, ಮೈಸೂರಿಂದ ಬೆಂಗಳೂರಿಗೆ ಬಂದೆ. ಓಕೆನಾ. ಸೊ ಈಗ ನಂದು ಒಟ್ಟು ವೇಗ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ, ಅಂದರೆ ಒಟ್ಟು ಸ್ಪೀಡ್ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆವ್ರೇಜ್ ಸ್ಪೀಡ್ನ ಯೂಸ್ ಮಾಡ್ತೀವಿ. ಆವ್ರೇಜ್ ಸ್ಪೀಡ್ ಅಂದ್ರೇನು? ಎಲ್ಲ ಸ್ಪೀಡ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎಲ್ಲ ಡಿಸ್ಟೆನ್ಸ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮಾಡ್ತೀವಿ. ಓಕೆನಾ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಕರಿತೀವಿ. ಅವಾಗ ನಮಗೇನು ಸಿಗುತ್ತೆ? ಆವ್ರೇಜ್ ಸ್ಪೀಡು ಎಷ್ಟರಲ್ಲಿ ನಾವು ಹೋಗಿದ್ವಿ ಅಂತ ಸಿಗುತ್ತೆ. ಸೊ ಏನಿಲ್ಲ, ಆವ್ರೇಜ್ ಸ್ಪೀಡ್ ಅಂದರೆ ಒಂದು ಜರ್ನಿಯ ಟೋಟಲ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡೋದನ್ನ ನಾವು ಆವ್ರೇಜ್ ಸ್ಪೀಡ್ ಅಂತ ಕರಿತೀವಿ. ಓಕೆನಾ. ಸೊ ಆವ್ರೇಜ್ ಸ್ಪೀಡ್ ಫಾರ್ಮುಲಾ ಏನು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಸ್ಪೀಡ್ ಅಂದರೆ ಏನು? ಅದೊಂದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಈಗ ನಾವು ಮೋಷನ್ ನೋಡಿದ್ವಿ. ಮೋಷನ್ ಅಂದರೆ ಏನಪ್ಪ? ಒಂದು ಆಬ್ಜೆಕ್ಟು ಮೂವ್ ಆದರೆ ಅಥವಾ ಮೂವಿಂಗಲ್ಲಿ ಇದ್ದರೆ ಅದನ್ನು ನಾವು ಮೋಷನ್ ಅಂತ ಕರಿತೀವಿ. ಸೊ ಈಗ ಟೈಪ್ಸ್ ಆಫ್ ಮೋಷನ್ ಅಂತ ನೋಡೋಣ. ಮೋಷನಲ್ಲಿ ಚಲನೆಯ ವಿಧಾನಗಳು ಅಂತ ನೋಡ್ತೀವಿ. ಓಕೆನಾ. ಈ ಟೈಪ್ಸ್ ಆಫ್ ಮೋಷನ್ ಅಂತಂದರೆ ಮೊದಲನೇದು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಓಕೆನಾ. ಆಮೇಲೆ ಸರ್ಕ್ಯುಲರ್ ಮೋಷನ್, ರೊಟೇಷನಲ್ ಮೋಷನ್, ಆಸಿಲೇಟರಿ ಮೋಷನ್, ಪಿರಿಯಾಡಿಕ್ ಮೋಷನ್ ಮತ್ತು ಇನ್ನು ಅಷ್ಟೇ. ಓಕೆನಾ. ಈ 5 ಇಂಪಾರ್ಟೆಂಟ್ ಮೋಷನ್ಗಳು. ಇನ್ನೂ ಮೋಷನ್ ಇದೆ, ಬಟ್ ಈ ಒಂದು 5 ಪ್ರಮುಖವಾಗಿದ್ದು. ಸೊ ಈಗ ಲೀನಿಯರ್ ಮೋಷನ್ ಅಂದ್ರೆ ಏನು? ಲೀನಿಯರ್ ಅಂದರೆ ಸ್ಟ್ರೈಟ್ ಅಂತ ಅರ್ಥ. ಓಕೆನಾ. ಲೀನಿಯರ್ ಅಂದ್ರೆ ಏನು? ಸ್ಟ್ರೈಟ್ ಅಂತ ಅರ್ಥ. ಈ ಸ್ಟ್ರೈಟಾಗಿ ಏನಾದರೂ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕಾರು ಒಂದೇ ಸ್ಟ್ರೈಟಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ? ಲೀನಿಯರ್ ಮೋಷನ್ ಅಂತ ಕರಿತೀವಿ. ಓಕೆನಾ. ಅದನ್ನೇನಂತ ಕರಿತೀವಿ? ಲೀನಿಯರ್ ಮೋಷನ್ ಅಂತ ಕರಿತೀವಿ, ಅಥವಾ ಸರಳ ರೇಖೆಯ ಚಲನೆ ಅಂತ ಕರಿತೀವಿ. ನೆಕ್ಸ್ಟ್ ಸರ್ಕ್ಯುಲರ್ ಮೋಷನ್ ಅಂದ್ರೇನು? ರೌಂಡ್. ಓಕೆನಾ. ಈ ರೌಂಡ್ ಆಕಾರದಲ್ಲಿ, ಓಕೆನಾ, ಈಗ ಇದೊಂದು ಪಾರ್ಕ್ ಅನ್ಕೊಳ್ಳಿ, ಸ್ಟೇಡಿಯಂ. ಈ ಸ್ಟೇಡಿಯಂ ಸುತ್ತ ನಾನು ಹಿಂಗೆ ರೌಂಡ್ ಹೊಡಿತಾ ಇದ್ರೆ ಅದನ್ನೇ ಅಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಕ್ಲಾಕ್. ನಮ್ಮ ಕ್ಲಾಕ್ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಇರುತ್ತೆ. ಆಯಿತಾ. ಈಗ ರೊಟೇಷನಲ್ ಮೋಷನ್ ಅಂದ್ರೆ ಏನು? ರೊಟೇಷನಲ್ ಅಂತಂದರೆ ಒಂದು ಇದೇ ಥರ ಹಿಂಗೆ ಕರೆಕ್ಟ್ ಅದೇ ಒಂದು ಆ್ಯಂಗಲಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅದು ನಾವೇನಂತ ಕರಿತೀವಿ? ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಸರಿನಾ. ಫಾರ್ ಎಕ್ಸಾಂಪಲ್ ಏನು? ಫ್ಯಾನ್. ನಮ್ಮ ಮನೇಲಿರೋಂಥ ಒಂದು ಫ್ಯಾನು, ಅದು ಯಾವಾಗ ನೋಡಿದ್ರು ಒಂದೇ ಆಕ್ಸಿಸಲ್ಲಿ ತಿರುಗ್ತಾ ಇರುತ್ತಲ್ವಾ ಫ್ಯಾನು.
ನೀವು ನೋಡಿರ್ತೀರ, ಅಂದರೆ ಒಂದೊಂದ್ಸಲಿ ಬೇರೆ ಬೇರೆ ಚೇಂಜ್ ಮಾಡುತ್ತಾ. ಈ ಥರ ಒಂದು ಮೋಷನ್ ಏನಾದರೂ ಇದ್ದರೆ ಅದು ನಾವೇನಂತ ಕರಿತೀವಿ, ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಹಾಗಾದರೆ ಆಸಿಲೇಟರಿ ಮೋಷನ್ ಅಂದರೆ ಏನು? ದೋಲನ ಚಲನೆ ಅಂತ ಕರಿತೀವಿ. ದೋಲನ ಚಲನೆ ಅಂತಂದರೆ, ಈಗ ಆಸಿಲೇಟರಿ ಅಂತಂದರೆ ನೀವು ಮನೇಲಿ ಗಡಿಯಾರ ನೋಡಿದ್ದೀರಾ, ಹಿಂಗೆ ಹಿಂಗೆ ಹೋಗೋದು, ಹಿಂಗೆ 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 ಬರೋದು ಮಾಡ್ತಿರುತ್ತಲ್ವ, ಅದನ್ನು ಆಸಿಲೇಟರಿ ಮೋಷನ್ ಅಂತ ನಾವು ಕರಿತೀವಿ. ಅದಕ್ಕೆ ಒಂದು ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಅ ಫಿಕ್ಸ್ ಪೊಸಿಷನ್, ಸ್ಥಿರ ಮತ್ತು ಸ್ಥಾನದಿಂದ ಮುಂದೆ ಹಿಂದೆ ಚಲಿಸುವುದನ್ನು ಆಸಿಲೇಟರಿ ಮೋಷನ್ ಅಥವಾ ದೋಲನ ಚಲನೆ ಅಂತ ನಾವು ಕರಿತೀವಿ. ಸರಿನಾ? ಈ ಕಡೆ ಹಿಂಗೆ ಹೋಗುತ್ತೆ ಮತ್ತೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಮತ್ತು ಈ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಯಾವುದಂದ್ರೆ ಏನು ಗೊತ್ತಾ? ವೈಪರು. ಈಗ ಕಾರ್ದು ಮಳೆ ಬಂದ್ಬಿಟ್ರೆ ವೈಪರ್ ಏನೋ ಜಿಗ್ 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 ಅಂತ ಇರ್ತಿರುತ್ತಲ್ವ, ಅದು ಒಂದು ಎಕ್ಸಾಂಪಲ್ ಯಾವುದಕ್ಕೆ? ಆಸಿಲೇಟರಿ ಮೋಷನ್ಗೆ. ನೋಡಿ, ನಾವು ಓದ್ಬೇಕಾದ್ರೆ ಹಿಂಗೇನೆ ಎಲ್ಲನೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ಓಕೆನಾ? ಹಿಂಗೆ ಆಗ್ತೈತೆ ಅಂದರೆ ಇದು ಅದಕ್ಕೆ ಎಕ್ಸಾಂಪಲ್ ಅಂತ ನಾವು ಎಲ್ಲರೂ ಇಂಡಿವಿಜುವಲ್, ನೀವು ಯಾವಾಗ ಅದಕ್ಕೆ ನೀವು ರಿಲೇಟ್ ಮಾಡ್ತಿರೋ ಆವಾಗ ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ಉಳಿಯುತ್ತೆ. ಓಕೆನಾ? ಸೊ ಅವಾಗ ನಿಮ್ಮ ಫಿಸಿಕ್ಸ್ ನೀವು ನೆಕ್ಸ್ಟಲ್ಲಿ ಇನ್ನೂ ಇದು ಓದೋದೇ ಬೇಡ, ಇದು ಆಸಿಲೇಟರಿ ಮೋಷನ್ ಅಂತ ನೀವೇ ಹೇಳ್ಬಿಡ್ಬೋದು. ಓಕೆನಾ? ಸೊ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಎಲ್ಲೇ ನೋಡಿದ್ರು ಫಿಸಿಕ್ಸ್ನ ಸೈನ್ಸ್ನ ಅಪ್ಲೈ ಮಾಡಿ. ಓಕೆನಾ? ಎಲ್ಲೇ ನೋಡಿದ್ರು, ಈಗ ಜಿಯೋಗ್ರಫಿ ನೋಡ್ರಿ, ಈಗ ಮಳೆ ಬರ್ತೈತಾ, ಯಾಕೆ ಈ ವರ್ಷ ನಮಗೆ ಜಾಸ್ತಿ ಮಳೆ ಇಲ್ಲ, ಜಾಸ್ತಿ ಬಿಸಿಲೈತೆ ಜುಲೈ ಆದ್ರೂ, ಯಾಕೆಪ್ಪ ಅಂತಂದರೆ ಈ ಸರಿ ಎಲ್ಲಿ ನೀರು ಐತೆ ನಮಗೆ. ನಾವು ಜಿಯೋಗ್ರಫಿನ, ಸೈನ್ಸ್ನ, ಫಿಸಿಕ್ಸ್ನ, ಕೆಮಿಸ್ಟ್ರಿನೆಲ್ಲ ಅಪ್ಲೈ ಮಾಡಬೇಕು. ಆವಾಗ ನಮಗೆ ಮೈಂಡಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇದೊಂದು ಹ್ಯಾಬಿಟ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಸೊ ಈಗ ಪಿರಿಯಾಡಿಕ್ ಮೋಷನ್ ಅಂದರೆ ಏನು? ಆವರ್ತ ಚಲನೆ ಅಂತ ಕರಿತೀವಿ. ಈ ಪಿರಿಯಾಡಿಕ್ ಮೋಷನ್ ಅಂದರೆ ಏನಪ್ಪ ಅಂತಂದರೆ, ಈಕ್ವಲ್ ಇಂಟರ್ವಲಲ್ಲಿ ಏನಾಗ್ತಾ ಇರುತ್ತೆ? ಸುತ್ತುತ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅರ್ತು ಸುತ್ತುತ್ತಾ ಇರುತ್ತೆ, ಸನ್ನನ್ನು ಸುತ್ತುತ್ತಾ ಇರುತ್ತೆ. ಓಕೆನಾ? ಸೊ ಒಂದೇ ಈಕ್ವಲ್ ಇಂಟರ್ವಲ್ ಸುತ್ತುತ್ತಾ ಇರುತ್ತಲ್ವಾ. ಮೋಷನ್ ರಿಪೀಟ್ಸ್ ಅಟ್ ದ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸಮಾನ ಸಮಯದ ಅಂತರದಲ್ಲಿ ಪುನರಾವರ್ತನೆ ಇರ್ತಾರೆ, ಅದನ್ನು ಆವರ್ತ ಚಲನೆ ಅಂತ ಕರಿತೀವಿ. ಓಕೆನಾ? ಸೊ ಅರ್ತು ನಮ್ಮ ಸಣ್ಣ ರೊಟೇಟ್ ಆಗ್ತಿರೋದನ್ನ ಅಂತೀವಿ ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಸೊ ಈಗ ಎಕ್ಸಾಂಪಲ್ ನೋಡೋಣ. ಲೀನಿಯರ್ಗೆ ಯಾವುದಕ್ಕಪ್ಪ ಎಕ್ಸಾಂಪಲು? ಕಾರ್ ಏನಾದ್ರು ನೇರ ರಸ್ತೆಯಲ್ಲಿ ಹೋಗ್ತಾ ಇರೋದು ಲೀನಿಯರ್ಗೆ ಅಂತ ಕರಿತೀವಿ. ಸರ್ಕ್ಯುಲರ್ ಅಂದರೆ ಗಡಿಯಾರದ ಮುಳ್ಳುಗಳು. ರೊಟೇಷನಲ್ಗೆ ಏನಪ್ಪ? ಸೀಲಿಂಗ್ ಫ್ಯಾನ್, ನಮ್ಮ ಮನೇಲಿ ಇರೋಂಥ ಒಂದು ಸೀಲಿಂಗ್ ಫ್ಯಾನ್ಗಳು. ಆಸಿಲೇಟರಿ ಅಂದರೆ ಲೋಲಾಕ ಅಂತ ಕರಿತೀವಿ. ಲೋಲಾಕ ಅಥವಾ ಪೆಂಡುಲಮ್ ಕ್ಲಾಕ್ ನೋಡಿರ್ತೀರಲ್ವಾ, ಅದು. ಸೂರ್ಯನ ಸುತ್ತ ಭೂಮಿ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಪಿರಿಯಾಡಿಕ್ ಮೋಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನಮಗೆ ಕೇಳ್ತಾರೆ ಬೇಸಿಕ್ ಕ್ವಶನ್ಸು ಒಂದಾದರೂ ಇದ್ದೇ ಇರುತ್ತೆ. ಸೊ ಈಗ ನಾವು ಮೋಷನ್ಸ್ ನೋಡಿದ್ವಿ. ಯೂನಿಫಾರ್ಮ್ ಮೋಷನ್ ಅಂದರೆ ಏನು? ಈ ಯೂನಿಫಾರ್ಮ್ ಮೋಷನ್ ಅಂದರೆ ಏಕರೂಪ. ರೂಪ ಒಂದೇ ಥರ ಇರುತ್ತೆ, ಒಂದೇ ಥರ ರೂಪ ಇದ್ದದನ್ನೇ ಅಂತ ಕರಿತೀವಿ ಏಕರೂಪ ಅಂತ ಕರಿತೆ. ಏಕರೂಪ ಯಾವ್ದ್ರೊಳಗಿರಬೇಕು? ಚಲನೆಯಲ್ಲಿ ಇರಬೇಕು, ಅಂದರೆ ಮೋಷನಲ್ಲಿ ಇರಬೇಕು. ಸೊ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ ಈಕ್ವಲ್ ಟೈಮಲ್ಲಿ ಈಕ್ವಲ್ ಡಿಸ್ಟೆನ್ಸ್ನ ಕವರ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ ನಾವು? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಯೂನಿಫಾರ್ಮ್ ಮೋಷನ್ ಅಂದರೆ ವಸ್ತುವು ಸಮಾನ ಸಮಯದ ಅಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದ ಚಲನೆ. ಅಂದರೆ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಒಂದು ಈಕ್ವಲ್ ಡಿಸ್ಟೆನ್ಸ್ನ ಒಂದು ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಅದನ್ನೇನಾದ್ರು ಕವರ್ ಮಾಡಿದರೆ ಅದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಸೊ ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ ನೋಡಿ, ಇದೊಂದು ಕಾರು. ಈ ಕಾರು 0 ಮೀಟರ್ ಪರ್ ಸೆಕೆಂಡಲ್ಲಿ ಆಯಿತಾ. ಮೊದಲನೇ ಅವರ್ 0 ಸೆಕೆಂಡಲ್ಲಿ 10 ಮೀಟರ್ ಹೋಯಿತು. 1 ಸೆಕೆಂಡಲ್ಲಿ ಮೊದಲನೇ ಅಂದರೆ ಇನ್ನೂ 1 ಸೆಕೆಂಡ್ ಆದಮೇಲೆ 20 ಮೀಟರ್ ಹೋಯಿತು. 2ನೇ ಸೆಕೆಂಡ್ಗೆ 30 ಮೀಟರ್ ಹೋಯಿತು. 4ನೇ ಸೆಕೆಂಡ್ಗೆ 40 ಹೋಯಿತು. ಓಕೆನಾ? ಸೊ ಇದೊಂದು ಸ್ಕ್ರ್ಯಾಚ್ ಮಾಡಿ. ಅಂದರೆ ಪ್ರತಿ 1 ಸೆಕೆಂಡ್ಗೆ ಏನಾಗ್ತೈತೆ? 10 ಮೀಟರ್ ಜಾಸ್ತಿ ಇಂಪ್ರೂವ್ ಆಗ್ತೈತೆ. ಓಕೆನಾ? ಸೊ ಈಗ ಪ್ರತಿ 1 ಸೆಕೆಂಡ್ಗೆ ಇದು 10 ಮೀಟರ್ ಜಾಸ್ತಿ ಆಗ್ತೈತೆ. ಸೊ 10 ಸೆಕೆಂಡ್ಗೆ ಎಷ್ಟಾಗುತ್ತೆ? 100 ಮೀಟರ್ ಜಾಸ್ತಿ ಆಗುತ್ತೆ. ಅಂದರೆ ಸೇಮ್ ಇಂಟರ್ವಲ್ ಆಫ್ ಟೈಮಲ್ಲಿ ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಉದಾಹರಣೆಗೆ ನೋಡೋಣ. ದ 30 ಮಿನಿಟ್ ರೂಲ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಕಾರು 20 ಕಿಲೋಮೀಟರ್ಗೆ ಎವ್ರಿ 30 ನಿಮಿಷ ಆ ಕಾರ್ ಟ್ರಾವೆಲ್ಸ್ 20 ಕಿಲೋಮೀಟರ್ ಎವ್ರಿ 30 ಮಿನಿಟ್ಸ್ ಅಟ್ ಅ ಸೇಮ್ ಸ್ಪೀಡ್. ಓಕೆ, ಏನಂತ ಹೇಳಿದರೆ ಒಂದು ಕಾರು ಪ್ರತಿ 30 ನಿಮಿಷಕ್ಕೂ 20 ಕಿಲೋಮೀಟರ್ ಸಮನಾದ ದೂರವನ್ನು ಕ್ರಮಿಸುತ್ತದೆ. ಸೊ ನೋಡಿ, 30 ನಿಮಿಷಕ್ಕೆ ಅಂದರೆ ಹಾಫ್ ಆನ್ ಅವರ್ಗೆ
20 ಕಿಲೋಮೀಟರ್ ಹೋಗುತ್ತೆ. ಅಂದರೆ 1 ಅವರ್ಗೆ ಎಷ್ಟು ಕಿಲೋಮೀಟರ್ ಹೋಗಬೇಕು? ಇದು 40 ಕಿಲೋಮೀಟರ್ ಹೋಗಬೇಕು. ಅಂದರೆ 2 ಅವರ್ಗೆ ಎಷ್ಟು ಹೋಗಬೇಕು? 80 ಕಿಲೋಮೀಟರ್ ಹೋಗಬೇಕು. ಸಮಾನ ಯಾವಾಗ ಇರಬೇಕಂದ್ರೆ ಯೂನಿಫಾರ್ಮ್ ಆಗಿರಬೇಕು. ಈಗ 30 ನಿಮಿಷಕ್ಕೆ 20 ಕಿಲೋಮೀಟರ್ ಮಾತ್ರ ಹೋಗಬೇಕು. ಸೊ ಆ ಥರ ಇದ್ದರೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಸೊ ಈ ಯೂನಿಫಾರ್ಮ್ ಮೋಷನ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದು ನಾವು ನೆಕ್ಸ್ಟು ನೋಡೋಣ. ಈಗ ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು? ಈ ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಇಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಈಗ ಟೈಮ್ ಏನು ಹೇಳ್ತಪ್ಪ, ಈಗ ಅಮ್ಮ ನಿನಗೆ 3 ಅವರ್ ಕೊಟ್ಟಿರ್ತಾರೆ, ನೀನು 2 ಅವರ್ ಜರ್ನಿ ಮಾಡ್ಕೊಬ ಅಂದರೆ 25 ಕಿಲೋಮೀಟ್ರ್ ಓಡ್ಕೊಬ ಅಂತ ಹೇಳಿರ್ತಾರೆ. ಓಕೆನಾ? ಅಮ್ಮ ಏನು ಹೇಳಿರ್ತಾರೆ? 5 ಅವರ್. ಓಕೆ, ಸಾರಿ, ಈ ಎಕ್ಸಾಂಪಲ್ ತೊಗೊಳ್ಳಿ. 5 ಅವರ್ಗೆ ಅಮ್ಮ 25 ಕಿಲೋಮೀಟ್ರ್ ಓಡು ಅಂತ ಹೇಳಿರ್ತಾರೆ. ಓಕೆನಾ? ಅಂದರೆ 1 ಅವರ್ಗೆ ಎಷ್ಟು ಓಡು ಅಂತ ಹೇಳಿರ್ತಾರೆ? 1 ಅವರ್ಗೆ 5 ಓಡು ಅಂತ ಹೇಳಿರ್ತಾರೆ. ಬಟ್ ನೀವೇನಾದರೂ 5 ಅವರ್ಗೆ ಓಡಬೇಕಾಗಿದ್ದು 25 ಕಿಲೋಮೀಟ್ರನ್ನ 4 ಅವರ್ಗೆ ಮುಗಿಸ್ಬಿಟ್ರೆ ಅದನ್ನ ಏನಂತ ಕರಿತೀವಿ ಅಂದರೆ ಅದನ್ನು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡಿ, 5 ಅವರಲ್ಲಿ 25 ಕಿಲೋಮೀಟರ್ ಓಡು ಅಂತ ಅಮ್ಮ ಹೇಳಿರ್ತಾರೆ. ಅಂದರೆ 1 ಅವರ್ಗೆ ಎಷ್ಟು ಓಡಬೇಕು ಅಂತ ಹೇಳಿರ್ತಾರೆ? 1 ಅವರ್ಗೆ 5 ಕಿಲೋಮೀಟ್ರ್ ಓಡಬೇಕು ಅಂತ ಹೇಳಿರ್ತಾರೆ. ಸೊ ನೀನು ಪ್ರತಿ 1 ಅವರ್ಗೂ 5 ಕಿಲೋಮೀಟ್ರ್ ಓಡ್ತೀಯ. ಓಕೆನಾ? ಇದು 3ನೇ ಅವರ್ಗೂ 5 ಕಿಲೋಮೀಟ್ರ್ ಹೆಚ್ಚಿಟ್ಕೊಂಡು ಓಡ್ತೀಯ. ಸೊ ಇಲ್ಲಿ ಏನಾಗುತ್ತೆ? ಇದು ಯೂನಿಫಾರ್ಮ್ ಮೋಷನ್ ಆಗುತ್ತೆ. ಇದು ಯೂನಿಫಾರ್ಮ್ ಮೋಷನ್ ಆಗುತ್ತೆ. ಆದರೆ ಅದೇ ಒಂದು ಡಿಸ್ಟೆನ್ಸ್ನ ನೀನು ಬೇರೆ ಟೈಮಲ್ಲಿ ಮುಗಿಸ್ಬಿಟ್ರೆ ಅದು ಏನಂತ ಕರಿತೀವಿ? ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯಾಕೆ? ನಿನ್ನ ಮೋಷನ್ ಏನೈತೆ ಅಲ್ಲಿ ಜಾಸ್ತಿ ಐತೆ. ಓಕೆನಾ? ಯೂನಿಫಾರ್ಮ್ ಆಗಿಲ್ಲ, ಬೇರೆ ಮತ್ತು ಟೈಮು ಡಿಸ್ಟೆನ್ಸ್ ಒಂದೇ ಇದ್ರೂ ನಿನ್ನ ಟೈಮು ಬೇರೆ ಐತೆ. ಸೊ ನಾನ್ ಯೂನಿಫಾರ್ಮ್ ಮೋಷನ್ ಏನು ಹೇಳುತ್ತಪ್ಪ ಅಂದರೆ ಅಸಮರೂಪ ಚಲನೆ ಅಂತ ಕರಿತೀವಿ. ಇಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ, 5 ಅವರಲ್ಲಿ ನಾವು ಹೇಳಿದ್ವಿ 25 ಕಿಲೋಮೀಟ್ರನ್ನ 5 ಅವರಲ್ಲಿ ಮುಗಿಸ್ಬೇಕು ಅಂತ ಹೇಳಿರ್ತೀವಿ. ಸೊ ಈಗ 25 ಕಿಲೋಮೀಟ್ರನ್ನ ನೀನು ಬರೀ 4 ಅವರಲ್ಲೇ ಮುಗಿಸ್ಬಿಟ್ಟೆ. ಇಲ್ಲಿ ಉಲ್ಟಾ ಹೇಳಿದ್ದಾರೆ, ಅದಕ್ಕೋಸ್ಕರ ನೀನು ಕನ್ಫ್ಯೂಸ್ ಆಗ್ಬಿಡ್ದು ಅಂತ ನಾನು ಮತ್ತೆ ರಿಪೀಟ್ ಮಾಡಿದೆ. ಸೊ ಯೂನಿಫಾರ್ಮ್ ಅಂತ ಏನಿಲ್ಲ, ಜಸ್ಟ್ ಒಂದೇ ಸ್ಪೀಡ್ನ ನೀವು ಎಲ್ಲ ಕಡೆನೂ ಅಂದರೆ ಯಾವಾಗ್ಲೂ ಹೆಚ್ಚಿಸ್ಕೊಂಡು ಹೋಗ್ತಾ ಇರಬೇಕು. ಅರ್ಥ? ನಾನ್ ಯೂನಿಫಾರ್ಮ್ ಅಂತಂದರೆ ಅಲ್ಲಿ ಸ್ಪೀಡು ಯೂನಿಫಾರ್ಮ್ ಆಗಿ ಇರಲ್ಲ. ಸೊ ಅರ್ಥ ಆಯ್ತಾ ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ? ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ covers unequal distance in equal intervals of time. Speed is not constant. Acceleration may not be non-zero. ಇಲ್ಲಿ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರಲ್ಲ. ಯಾಕೆ? ಫಾರ್ ಎಕ್ಸಾಂಪಲ್ ಈ ಒಂದು ಗ್ರಾಫ್ ನೋಡಿ. ಓಕೆನಾ? ಈ ಗ್ರಾಫ್ ನೋಡಿ, ಈ ಕಾರ್ ನೋಡಿ, ಈ ಕಾರು ಈ ಕಡೆಗೆ ಇಲ್ಲೇ ಒಂದು ಸ್ಪೀಡಲ್ಲಿ ಹೋಗ್ತೈತೆ, ಇಲ್ಲಿ ಇದ್ದಿದ್ದು ಸ್ಪೀಡಲ್ಲಿ ಹೋಗ್ತೈತೆ, ಇಲ್ಲಿ ಸ್ವಲ್ಪ ಸ್ಲೋ ಹೋಗ್ತೈತೆ. ಓಕೆನಾ? ಇಲ್ಲಿ ಇದ್ದಿದ್ದು ಸ್ಪೀಡು ಇಲ್ಲಿ ಸ್ವಲ್ಪ ಸ್ಲೋ. ಅಂದರೆ ಒಂದೇ ಸ್ಪೀಡ್ನ ಇವರು ಮೇಂಟೈನ್ ಮಾಡ್ತಾ ಇಲ್ಲ. ಓಕೆನಾ? ಒಂದೇ ಸ್ಪೀಡ್ ಮೇಂಟೈನ್ ಮಾಡಿದಾಗ ನಾವು ಒಂದೇ ಡಿಸ್ಟೆನ್ಸ್ನ ತಲುಪ್ಬೋದು. ಅದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಇಲ್ಲಿ ಒಂದೇ ಸ್ಪೀಡ್ನ ಅವರು ಮೇಂಟೈನ್ ಮಾಡ್ತಾ ಇಲ್ಲ. ಸ್ಪೀಡ್ ಮೇಂಟೈನ್ ಮಾಡ್ತಾ ಇಲ್ಲ ಅಂದಾಗ ಏನಾಗುತ್ತೆ? ಅದನ್ನು ವೆಲಾಸಿಟಿ ಅಂತ ಕರಿತೀವಿ. ವೆಲಾಸಿಟಿ ಚೇಂಜ್ ಆದರೆ ಏನಾಗುತ್ತೆ? ಆಕ್ಸಿಲರೇಷನು ಚೇಂಜ್ ಆಗುತ್ತೆ. ಓಕೆನಾ? ಆಕ್ಸಿಲರೇಷನ್ ಏನಿರುತ್ತೆ? 0 ಆಗಿರಲ್ಲ. ವೆಲಾಸಿಟಿ ಸೇಮ್ ಇದ್ದರೆ 0 ಆಗಿರುತ್ತೆ. ಆಯಿತಾ? ಅರ್ಥ ಆಯ್ತಾ? ನಾನು ವೆಲಾಸಿಟಿ ಅಂದರೆ ಏನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಕಾನ್ಸೆಪ್ಟ್ ಏನು ಅರ್ಥ ಆಗ್ತಿಲ್ಲ ಅಂತಂದರೆ ವೆಲಾಸಿಟಿಗೆ ಹಂಗೆ ಹೋಲ್ಡ್ ಮಾಡಿರಿ. ಸೊ ಯೂನಿಫಾರ್ಮ್ ಮೋಷನಲ್ಲಿ ಈಗ ಇದು ಗ್ಯಾಪ್ ಅಂತಂದರೆ ಮೊದಲನೇ ಅವರ್ 0 ಇತ್ತು. ಈಗ ಮೊದಲನೇ ಅವರ್ ಏನಾಯಿತು? ಇದು ಡಿಸ್ಟೆನ್ಸು, ಇದು ಟೈಮು. ಈ 5ನೇ ಅವರಲ್ಲಿ 5 ಕಿಲೋಮೀಟ್ರ್ ಹೋದ. ಓಕೆನಾ? 10ನೇ ಅವರಲ್ಲಿ ಏನಾಯಿತು? 15 ಕಿಲೋಮೀಟ್ರ್ ಹೋಗ್ಬಿಟ್ಟ. 10ನೇ ಅವರಲ್ಲಿ ಏನಾಯಿತು? 15 ಕಿಲೋಮೀಟ್ರ್ ಹೋಗ್ಬಿಟ್ಟ. ಅವಾಗೇನಾಯಿತು? ಯೂನಿಫಾರ್ಮ್ ಮೋಷನು ಕಂಟಿನ್ಯೂ ಆಗಲಿಲ್ಲ. ಯೂನಿಫಾರ್ಮಲ್ಲಿ ಹೋಗ್ಬೇಕಾಗಿರೋಂಥ ಸ್ಪೀಡು ಕಂಟಿನ್ಯೂ ಆಗಿಲ್ಲ. ಇದು ನಾವೇನಂತ ಕರಿತೀವಿ ಅಂದರೆ ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಸರಿನಾ? ವೆಲಾಸಿಟಿ ಮತ್ತು ಕಂಪ್ಯಾರಿಸನ್. ಹೀಗಾದರೆ ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಅಂದರೆ ವೇಗಮಾನ ಅಂತ ಕರಿತೀವಿ. ಏನಂತ ಕರಿತೀವಿ? ವೇಗಮಾನ ಅಂತ ಕರಿತೀವಿ. ಈ ವೇಗಮಾನ ಅಂದರೆ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಅ ಯೂನಿಟ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್. ಓಕೆನಾ? ಆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಅ ಯೂನಿಟ್ ಟೈಮ್. ಒಂದು ಟೈಮಲ್ಲಿ ಆ ಒಂದು ಡಿಸ್ಪ್ಲೇಸ್ಮೆಂಟ್ನ ಕವರ್ ಮಾಡಿದ್ರೆ ಅಥವಾ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ನಾವು ಕವರ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದರೆ ಅದನ್ನು ನಾವು ವೆಲಾಸಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ವೆಲಾಸಿಟಿ ಅಂತ ಕರಿತೀವಿ. ಓಕೆನಾ? ಅದೊಂದು ವೆಕ್ಟರ್ ಕಾನ್ಸೆಪ್ಟು. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾಕೆ? ವೆಲಾಸಿಟಿಗೆ ಏನಿರುತ್ತೆ? ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಕೂಡ ಇರುತ್ತೆ. ಓಕೆನಾ? ಸೊ ಈಗ ನಾವೇನು ಹೇಳ್ಬೋದು ಅಂದರೆ ಇಟ್ ಈಸ್ ಅ ರೇಟ್ ಅಟ್ ವಿಚ್ ವೆಲಾಸಿಟಿ ಈಸ್ ಅ ರೇಟ್ ಅಟ್ ವಿಚ್ ಆಬ್ಜೆಕ್ಟ್ ಚೇಂಜ್ ಇಟ್ಸ್ ಪೊಸಿಷನ್ ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಓಕೆನಾ? ಇಲ್ಲಿ ಬರಿತೀನಿ ನೋಡಿ.
it is a rate at which object change its direction in a specific direction. Change its position, okay, direction and change its position in a specific direction. ಓಕೆನಾ, ಇಟ್ ಈಸ್ ಅ ರೇಟ್ ಅಟ್ ವಿಚ್ ಆಬ್ಜೆಕ್ಟ್ ಚೇಂಜ್ ಇಟ್ಸ್ ಪೊಸಿಷನ್ ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಈಗ ಒಂದು ಕಾರ್ ಹೋಗ್ತೈತೆ, ಓಕೆನಾ, ಈ ಕಾರ್ ಏನಾಗ್ತೈತೆ ತನ್ನ ಪೊಸಿಷನ್ನ ಚೇಂಜ್ ಮಾಡುತ್ತೆ. ಪೊಸಿಷನ್ ಚೇಂಜ್ ಮಾಡಿ ಏನಾಗುತ್ತೆ, ಬೇರೆ ದಿಕ್ಕಕ್ಕೆ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ವೆಲಾಸಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಎನ್ ಆಬ್ಜೆಕ್ಟ್ ಇನ್ ಅ ಯೂನಿಟ್ ಟೈಮ್. ಒಂದು ಘಟಕ ಸಮಯದಲ್ಲಿ ವಸ್ತುವು ಉಂಟು ಮಾಡುವ ಸ್ಥಾನಾಂತರವನ್ನು ನಾವೇನಂತ ಕರಿತೀವಿ ಅಂದರೆ ವೆಲಾಸಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ವೆಲಾಸಿಟಿ ಅಂದ್ರೆ ಏನು, ವೆಲಾಸಿಟಿ ಫಾರ್ಮುಲಾ ಏನು, ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಟೈಮ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಅಂತ ಕರಿತೀವಿ. ಇದನ್ನ SI ಯೂನಿಟ್ ಆಫ್ ವೆಲಾಸಿಟಿ ಏನಪ್ಪ, ಮೀಟರ್ ಪರ್ ಸೆಕೆಂಡ್. ಸೊ ಫಾರ್ಮುಲಾ ಏನು, xt ಅಂತ ಕರಿತೀವಿ. ಸರಿನಾ? ಇದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇರುತ್ತೆ. ಸೊ ಈಗ ಸ್ಪೀಡ್ ಮತ್ತು ವೆಲಾಸಿಟಿ ನೋಡಿದ್ರೆ, ಸ್ಪೀಡ್ ಅಂದರೆ ಏನು, ಬರೀ ಒಂದು ಡಿಸ್ಟೆನ್ಸ್ ಮೇಲೆ ಅಷ್ಟೇ, ಓಕೆನಾ. ಆದರೆ ವೆಲಾಸಿಟಿ ಏನು, ವೆಲಾಸಿಟಿ ಇಸ್ ಬೇಸ್ಡ್ ಆನ್ ಯಾವ್ದ್ರ ಮೇಲೆ, ಡಿಸ್ಪ್ಲೇಸ್ಮೆಂಟ್ ಮೇಲೆ, ಅಂದರೆ ಸ್ಥಾನಾಂತರವ ಆಧರಿಸಿದ ಮೇಲೆ ಈ ವೆಲಾಸಿಟಿನ ಅಂದರೆ ವೇಗಮಾನನ ನಾವು ವರ್ತಿಸ್ತೀವಿ, ಓಕೆನಾ. ಸೊ ವೆಕ್ಟರ್ ಇಸ್ ಕ್ವಾಂಟಿಟಿ, ಆದರೆ ಸ್ಪೀಡ್ ಏನು, ಅದು ಸ್ಕೇಲರ್ ಕ್ವಾಂಟಿಟಿ. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ, ಸ್ಪೀಡು ಸ್ಕೇಲರ್ ಕ್ವಾಂಟಿಟಿ. ಸೊ ಡೈರೆಕ್ಷನ್ ಈಸ್ ಎಸೆನ್ಷಿಯಲ್. ಆದರೆ ಸ್ಪೀಡ್ಗೆ ಯಾವುದೇ ಥರ ಡೈರೆಕ್ಷನ್ ಬೇಡ, ಅವ್ನು ಯಾವ ಡೈರೆಕ್ಷನಲ್ಲೂ ಯಾವ ಸ್ಪೀಡಲ್ಲಾದರೂ ಹೋಗ್ಬೋದು. ಬಟ್ ವೆಲಾಸಿಟಿಲಿ ಒಂದು ಡೈರೆಕ್ಷನ್ನ ಇದ್ದೇ ಇರುತ್ತೆ, ಓಕೆನಾ. ಆಕ್ಸೆಲರೇಷನ್ ಡೆಫಿನೇಷನ್ ಮತ್ತು ಫಾರ್ಮುಲಾ. ಆಕ್ಸೆಲರೇಷನ್ ಅಂದರೆ ಏನು, ಆಕ್ಸೆಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ, ಓಕೆನಾ. ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಅದನ್ನು ಆಕ್ಸೆಲರೇಷನ್ ಅಂತ ಕರಿತೀವಿ. ಸೊ ಯಾವಾಗ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಓಕೆನಾ. ಸೊ ಈಗ ಆಕ್ಸೆಲರೇಷನ್ನು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಓಕೆನಾ. ಪಾಸಿಟಿವ್ ಅಂದ್ರೇನು, ಸ್ಪೀಡು ಜಾಸ್ತಿ ಆಗುತ್ತೆ. ನೆಗೆಟಿವ್ ಅಂದ್ರೇನು, ಸ್ಪೀಡು ಕಡಿಮೆ ಆಗುತ್ತೆ. ಝೀರೋ ಅಂತ ಅಂದರೆ ವೆಲಾಸಿಟಿ ಏನಿರುತ್ತೆ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ವೆಲಾಸಿಟಿ ಚೇಂಜ್ ಆದರೆ ಆಕ್ಸಿಲರೇಷನ್ ಚೇಂಜ್ ಆಗುತ್ತೆ. ಇನ್ ಕೇಸ್ ವೆಲಾಸಿಟಿ ಏನು ಚೇಂಜ್ ಆಗಿಲ್ಲ ಅಂತಂದರೆ ಆಕ್ಸಿಲರೇಷನು ಚೇಂಜ್ ಆಗಲ್ಲ, ಝೀರೋದಲ್ಲಿ ಇರುತ್ತೆ, ಓಕೆನಾ. ಸೊ ಆಕ್ಸಿಲರೇಷನ್ ಅಂದರೆ ಗೊತ್ತಾಯ್ತಾ, ಆಕ್ಸಿಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಅಂತ ಅಂದ್ಕೊಳ್ಳಿ. ಮತ್ತು ಆಕ್ಸಿಲರೇಷನ್ ಫಾರ್ಮುಲಾ ನೋಡಿದ್ರೆ v - u ಡಿವೈಡೆಡ್ ಬೈ ಟಿ. ವಿ ಅಂದರೆ ಏನಪ್ಪ, ವಿ ಅಂದರೆ ಫೈನಲ್ ವೆಲಾಸಿಟಿ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ಓಕೆನಾ. ಐ ಅಂದರೆ ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ವಿ ಅಂದರೆ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ ಟಿ ಅಂತ ನಾವು ಕರಿತೀವಿ. ಈಗ ನಾನು ಹೇಳಿದೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನಮಗೆ ಇಂಪಾರ್ಟೆಂಟ್ ಕ್ವಶನು, ಹಾಟ್ ಟಾಪಿಕ್ಕು. ನಮಗೆ ಇದ್ರ ಮೇಲೆ ಆಗಲೇ ಕ್ವಶನ್ಸ್ ಕೇಳಿದರೆ ನೀವು ನೋಡಿದ್ದೀರಾ, ಓಕೆನಾ. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೇನು, ಆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಶೋಸ್ ಹೌ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಚೇಂಜಸ್ ವಿತ್ ಟೈಮ್. ಗ್ರಾಫ್ ಸಮಯಕ್ಕೆ ಅನುಗುಣವಾಗಿ ದೂರ ಹೇಗೆ ಬದಲಾಗುತ್ತದೆ ಎಂಬುದು ತೋರಿಸುವುದು ಯಾವುದಪ್ಪ ಅಂದರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಏನು ಹೇಳುತ್ತಪ್ಪ ಅಂತಂದರೆ ಇಟ್ ಶೋಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಚೇಂಜ್ ವಿತ್ ದ ಟೈಮ್. ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಯಿತು ಅಥವಾ ಟೈಮ್ ಎಷ್ಟು ಆಯಿತು, ಇದನ್ನು ರೆಪ್ರೆಸೆಂಟ್ ಮಾಡೋದು ಯಾವುದಪ್ಪ, ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಕರಿತೀವಿ, ಓಕೆನಾ. ಸೊ ಈಗ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್ನ ಅಂದರೆ, ಇದು ಗ್ರಾಫ್ ಅಂತ ಅಂದರೆ ಇಲ್ಲಿ ಟೈಮ್ನ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ಡಿಸ್ಟೆನ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಟೈಮ್ ಮೊದಲನೇವರೆಗೆ ಎಷ್ಟು ಡಿಸ್ಟೆನ್ಸ್ ಹೋದ್ರಿ, 20 ಡಿಸ್ಟೆನ್ಸ್ ಹೋದ್ವಿ ಅಂತ ಅಂದ್ಕೊಳ್ಳಿ. ಈಗ ಸೆಕೆಂಡ್ನೇವರೆಗೆ 40 ಡಿಸ್ಟೆನ್ಸು, ಮೂರನೇವರೆಗೆ 60 ಡಿಸ್ಟೆನ್ಸು. ಸೊ ಇಲ್ಲಿ ಏನಾಗ್ತೈತೆ, ಪ್ರತಿಯೊಂದು ಅವರ್ಗು 20 ಡಿಸ್ಟೆನ್ಸ್ ಏನಾಗ್ತೈತೆ, ಜಾಸ್ತಿ ಆಗ್ತೈತೆ. ಸೊ ಇವಾಗ ಏನಾಗುತ್ತೆ, ಇದು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ, ಓಕೆನಾ. ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫಲ್ಲಿ ಮೋಷನ್ ಏನಾದರೂ ಯೂನಿಫಾರ್ಮ್ ಇದ್ದರೆ ಅದ್ರ ರೇ ಹೆಂಗಿರುತ್ತಪ್ಪ, ಗ್ರಾಫು ಸ್ಟ್ರೈಟ್ ಆಗಿರುತ್ತೆ, ಸ್ಟ್ರೈಟು ಅಪ್ಸೈಡ್ ಆಗಿರುತ್ತೆ, ಓಕೆನಾ. ಸಾರಿ, ಈ ಥರ ಅಪ್ಸೈಡ್ ಆಗಿರುತ್ತೆ, ಆಯಿತಾ. ಇನ್ ಕೇಸ್ ಏನಾದ್ರು ಯೂನಿಫಾರ್ಮ್ ಇಲ್ಲ ಅಂತಂದರೆ, ಅಂದರೆ ಮೊದಲನೇ ಅವರ್ಗೆ 20 ಹೋದ, ಎರಡನೇ ಅವರ್ಗೆ 50 ಹೋದ, ಮೂರನೇ ಅವರ್ಗೆ ಬರೀ 60 ಹೋದ. ಇಲ್ಲೇನು ಮೊದಲನೇ ಅವರಲ್ಲಿ ಎಷ್ಟು ಜಾಸ್ತಿ ಆಯಿತು, 30 ಜಾಸ್ತಿ ಆಯಿತು, ಮೂರನೇ ಅವರಲ್ಲಿ ಬರೀ 10 ಜಾಸ್ತಿ ಆಯಿತು. ಅಂದರೆ ಯೂನಿಫಾರ್ಮ್ ಆಗಿ ಸ್ಪೀಡು ಇನ್ಕ್ರೀಸ್ ಆಗ್ತಾ ಇಲ್ಲ, ಡಿಸ್ಟೆನ್ಸು ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಇದನ್ನು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ, ಓಕೆನಾ. ಸೊ ಗ್ರಾಫ್ ಹೆಂಗಿರುತ್ತೆ, ಕರ್ವ್ಡ್ ಆಗಿರುತ್ತೆ. ಗ್ರಾಫ್ ಹೆಂಗಿರುತ್ತಪ್ಪ, ಕರ್ವ್ ಆಗಿರುತ್ತೆ. ಕರ್ವ್ ಆಗಿದ್ರೆ ನಾನ್ ಯೂನಿಫಾರ್ಮ್ ಮೋಷನು, ಸ್ಟ್ರೈಟ್ ಆಗಿದ್ರೆ ಅದು
ಯೂನಿಫಾರ್ಮ್ ಮೋಷನ್. ಹಾಗಾದರೆ ಹಾರಿಜಾಂಟಲಿ ಸುಮ್ಮನೆ ರೆಸ್ಟಲ್ಲಿ ಇದ್ಬಿಟ್ರೆ ಯಾವ ಮೋಷನ್ ಅಪ್ಪ ಅದು? ಈಗ ಹಿಂಗೆ ಫುಲ್ಲು ರೆಸ್ಟಲ್ಲಿ ಇದ್ಬಿಟ್ರೆ ಯಾವ ಮೋಷನ್ ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಥವಾ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ಕರಿತೀವಿ. ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ 0 ಇದ್ದಾಗ ಅದ್ರ ಸ್ಪೀಡ್ 30 ಇತ್ತು, ಮೊದಲನೇ ಅವರಲ್ಲೂ ಅದ್ರ ಸ್ಪೀಡ್ 30 ಇತ್ತು, ಎರಡನೇ ಅವರಲ್ಲೂ ಅದ್ರ ಸ್ಪೀಡ್ 30 ಇತ್ತು. ಇಲ್ಲಿ ಸ್ಪೀಡ್ ಇನ್ಕ್ರೀಸು ಆಗ್ತಾ ಇಲ್ಲ, ಡಿಕ್ರೀಸು ಆಗ್ತಾ ಇಲ್ಲ. ಹಾಗಾದರೆ ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಒಂದು ಮೋಷನ್ ಅಥವಾ ಒಂದು ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಹೇಗೆ ತೋರಿಸುತ್ತೆ ಒಂದು ಆಬ್ಜೆಕ್ಟ್ ಅಂತಂದರೆ ಇಟ್ ಈಸ್ ಇನ್ ಅ ಹಾರಿಜಾಂಟಲ್ ಲೈನ್ ಅಥವಾ ಏನಂತ ಕರೀತಾರೆ, ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಅಥವಾ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ನಾವು ಕರಿತೀವಿ. ನಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ದಯವಿಟ್ಟು ಫೋಕಸ್ ಮಾಡಿ. ಹಾಗಾದರೆ ಇದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಈ ಟೈಮ್ ಗ್ರಾಫಲ್ಲಿ. ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ, ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟು. ಓಕೆನಾ, ಸೊ ಈ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆಕ್ಸಿಲರೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸ್ಲೋಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಈಗ ನಾವು ವೆಲಾಸಿಟಿ ಟೈಮ್ ಗ್ರಾಫ್ ಯಾವ್ದ್ರ ಮೇಲೆ ಮಾಡೋದು, ಆಕ್ಸಿಲರೇಷನ್ ಮೇಲೆ ನಾವು ಮಾಡ್ತೀವಿ. ಸೊ ನಾವು ಆಕ್ಸಿಲರೇಷನ್ ಏನಾದ್ರು ಪಾಸಿಟಿವ್ ಇದ್ದರೆ ಅಂದರೆ ಯೂನಿಫಾರ್ಮ್ ಆಗಿ ಆಕ್ಸಿಲರೇಷನ್ ಜಾಸ್ತಿ ಆಗ್ತಾ ಇದ್ರೆ, ಇನ್ಕ್ರೀಸ್ ಆಗ್ತಾ ಇದ್ರೆ ಅದು ನಾವೇನಂತ ಕರಿತೀವಿ ಅಂತ ಅಂದರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆನಾ, ಅದನ್ನ ಹೇಗೆ ಡಿನೋಟ್ ಮಾಡ್ತೀವಿ, ಸೇಮ್ ಲಾಸ್ಟ್ ಸರಿ ಹೆಂಗೆ ಡಿನೋಟ್ ಮಾಡಿದ್ವಿ ಹಂಗೇನೆ. ಇನ್ ಕೇಸ್ ಏನಾದ್ರು ನಮ್ಮ ಆಕ್ಸಿಲರೇಷನ್ ನೆಗೆಟಿವ್ ಇದ್ದರೆ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ, ಸ್ಲೋಪ್, ಡೌನ್ವರ್ಡ್ ಸ್ಲೋಪ್. ಓಕೆನಾ, ವೆಲಾಸಿಟಿ ಏನಾಗುತ್ತೆ, ಆಕ್ಸಿಲರೇಷನ್ ನೆಗೆಟಿವ್ ಇದ್ದರೆ ವೆಲಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಕ್ಸಿಲರೇಷನ್ ಜಾಸ್ತಿ ಇದ್ದರೆ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಸರಿನಾ, ಇನ್ ಕೇಸ್ ಏನಾದ್ರು ಅಂದರೆ ವೆಲಾಸಿಟಿ ಒಂದೇ ಥರ ಇದ್ದರೆ ನಮಗೆ ಆಕ್ಸಿಲರೇಷನ್ ಏನು ಪಾತ್ರನೇ ಇಲ್ಲ ಅಲ್ವಾ. ವೆಲಾಸಿಟಿ ಒಂದೇ ಇದ್ದರೆ ಆಕ್ಸಿಲರೇಷನ್ ಏನು ಪಾತ್ರನೇ ಇಲ್ಲ, ಯಾಕಂದರೆ ಆಕ್ಸಿಲರೇಷನ್ ಏನಿರುತ್ತೆ =0 ಆಗಿರುತ್ತೆ, ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂದಾಗ. ಅಂಥ ಟೈಮಲ್ಲಿ ಏನಾಗುತ್ತೆ, 0 ವೆಲಾಸಿಟಿ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಸ್ಟ್ರೈಟ್ ಹಾರಿಜಾಂಟಲ್ ಲೈನ್ ಅಥವಾ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ಕರಿತೀವಿ. ಓಕೆನಾ, ಸೊ ಎರಡು ಸಿಮಿಲರೇ, ಸ್ವಲ್ಪ ಕ್ವಶನ್ ಕೇಳಿದಾಗ ನಾವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೂಡ ಇಲ್ಲಿ ಟೆನ್ಷನ್ ಇಲ್ಲ. ಇಲ್ಲಿ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಅಂತಂದರೆ, ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಅಂದರೆ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಸ್ಲೋಪ್ ಅಂತ ಇದ್ದಿರುತ್ತಲ್ವಾ, ಇದನ್ನು ನಾವೇನಂತ ಕರಿತೀವಿ, ಪಾಸಿಟಿವ್ ಅಥವಾ ಆಕ್ಸಿಲರೇಷನ್ ಮೇಲೆ ಇದು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಈ ಒಂದು ಪಾಯಿಂಟ್ ಪಾಸಿಟಿವ್ ಇದ್ರೆ ಅಂದ್ರೆ ಏನು, ನಮಗೆ ಸ್ಪೀಡು ಏನಾಗ್ತೈತೆ, ಆಕ್ಸಿಲರೇಷನ್ ಪಾಸಿಟಿವ್ ಐತೆ ಅಂತ ಅರ್ಥ. ಸರಿನಾ, ಇನ್ ಕೇಸ್ ಏನಾದ್ರು ಡೌನ್ವರ್ಡ್ ಇದ್ದರೆ ನಮಗೇನೈತೆ, ನೆಗೆಟಿವ್ ಆಕ್ಸಿಲರೇಷನ್ ಅಂತ ಅರ್ಥ, ಅಂದರೆ ವೆಲಾಸಿಟಿ ಕಡಿಮೆ ಆಗ್ತೈತೆ ಅಂತ. ಇಲ್ಲಿ ವೆಲಾಸಿಟಿ ಏನಾಗ್ತೈತೆ, ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತೈತೆ, ಇಲ್ಲಿ ವೆಲಾಸಿಟಿ ಕಡಿಮೆ ಆಗ್ತೈತೆ. ಬಟ್ ಇಲ್ಲಿ ವೆಲಾಸಿಟಿ ಸೇಮ್ ಐತೆ, ಅದಕ್ಕೋಸ್ಕರ 0 ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಗೇನ್ ಇಂಪಾರ್ಟೆಂಟ್ ಟಾಪಿಕ್ಕು. ಈ ವರ್ಷನೂ ಈ ಪ್ರಶ್ನೆ ಕೇಳಲಿಲ್ಲ ಅಂದರೆ ನನ್ನ ಕೇಳಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಯಾವಾಗ ಬಂದಾಗೂ ನೀವು ಏನರ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟು ಅಂತಂದರೆ ಗಡಿಯಾರದ ಬಗ್ಗೆ ಯೋಚನೆ ಮಾಡಿ. ಓಕೆನಾ, ಗಡಿಯಾರದ ಬಗ್ಗೆ ಯೋಚನೆ ಮಾಡಿ. ಈಗ ಈ ಗಡಿಯಾರಕ್ಕೆ ಯಾವಾಗಲೂ ಏನಿರುತ್ತೆ, ಸೇಮ್ ಸ್ಪೀಡ್ ಇರುತ್ತೆ. ಏನಿರುತ್ತೆ ಗಡಿಯಾರಕ್ಕೆ ಯಾವಾಗಲೂ ಸೇಮ್ ಸ್ಪೀಡ್. ಒಂದು ಸ್ಪೀಡ್ ಸೇಮಾ, ಮತ್ತು ಡೈರೆಕ್ಷನ್ ಏನಾಗ್ತಾ ಇರುತ್ತೆ, ಡೈರೆಕ್ಷನ್ನು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಇನ್ ಡೈರೆಕ್ಷನ್ ಅಂತ ಕರಿತೀವಿ. ಚೇಂಜ್ ಇನ್ ಡೈರೆಕ್ಷನ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಅದ್ರ ಸ್ಪೀಡ್ ಏನಾಗಿರುತ್ತೆ, ಯಾವಾಗಲೂ ಕಾನ್ಸ್ಟೆಂಟಲ್ಲಿ ಇರುತ್ತೆ. ಕಾನ್ಸ್ಟೆಂಟ್ ಅಂದರೆ ಒಂದೇ ಸ್ಪೀಡ್ ಅಥವಾ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಸರಿನಾ, ಇದನ್ನು ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನಿಲ್ಲ, ಒಂದು ಮೋಷನ್ನು ಯಾವಾಗಲೂ ಸರ್ಕ್ಯುಲರ್ ಆಗಿ ಇರಬೇಕು, ಮತ್ತು ಏನಾಗಿರಬೇಕು, ಅದ್ರ ಸ್ಪೀಡ್ ಯಾವಾಗಲೂ ಏನಾಗಿರಬೇಕು, ಯೂನಿಫಾರ್ಮ್ ಆಗಿರಬೇಕು. ಆವಾಗ ನಾವು ಅದನ್ನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸರಿನಾ, ಸೊ ಈಗ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂದ್ರೆ ಏನು, ಆಕ್ಸಿಲರೇಷನ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ಸೊ ಈಗ ಈ ಒಂದು ಸರ್ಕಲಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ನಮಗೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಎಲ್ಲಿರುತ್ತೆ ಅಂತಂದರೆ ಮಿಡಲಲ್ಲಿ ಇರುತ್ತೆ. ಓಕೆನಾ, ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಈಗ ನಾವೊಂದು ಕಲ್ಲಿಗೆ ದಾರ ಸುತ್ತಿಬಿಟ್ಟು ಹಿಂಗೆ ಮೇಲ್ಗಡೆ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ತಿರ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ಮಧ್ಯದಲ್ಲಿ ಇರುತ್ತಲ್ವಾ, ನೀವು ಅಲ್ಲಿ ತಿರುಗಿಸಿದ್ರೆ ಸಾಕು, ಆ ಒಂದು ಇದರ್ತಲ್ಲ, ದಾರ ಕಟ್ಟಿರ್ತಾರಲ್ಲ, ಆ ದಾರ ಒಂದು ಸ್ಟ್ರೈಟ್ ಲೈನ್ ಆಗಿ ನಿಮಗೆ ತಿರುಗ್ತಾ ಇರುತ್ತೆ. ಯಾಕೆ ಅಂತಂದರೆ ಡ್ಯೂ ಟು ದ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನಪ್ಪ ಅಂದರೆ, ಅದಕ್ಕೆ ಕಾನ್ಸ್ಟೆಂಟ್ ಸ್ಪೀಡ್ ಇರುತ್ತೆ, ಮತ್ತು ವೆಲಾಸಿಟಿ ಏನಾಗ್ತಾ ಇರುತ್ತೆ, ವೇರಿಯಬಲ್ ವೆಲಾಸಿಟಿ ಇರುತ್ತೆ. ಓಕೆನಾ, ಸ್ಪೀಡ್ ಸೇಮು, ವೇರಿಯಬಲ್ ವೆಲಾಸಿಟಿ, ಯಾಕೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಕಂಟಿನ್ಯೂಸ್ ಡೈರೆಕ್ಷನ್ ಚೇಂಜ್, ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಆಕ್ಸಿಲರೇಷನ್ ಎಲ್ಲಿರುತ್ತಪ್ಪ ಅಂದರೆ ಸೆಂಟರಲ್ಲಿ ಇರುತ್ತೆ. ಸೊ ನಮ್ಗೆ ಇನ್ನೊಂದು ನೋಡೋದಾದರೆ, ಇಲ್ಲಿ ನೋಡಿ, ಈಗ ಹಿಂಗಿರುತ್ತೆ,
ಒಂದು ಆಬ್ಜೆಕ್ಟ್ ಈಗ ಸರ್ಕ್ಯುಲರ್ ಆಗಿ ಮೂವ್ ಆಗ್ತೈತೆ. ಇನ್ ಕೇಸ್ ಏನಾದ್ರು ಈ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತ ರಿಮೂವ್ ಆಗಿಬಿಟ್ರೆ ಈ ಆಬ್ಜೆಕ್ಟ್ ಹೆಂಗೆ ಹೋಗುತ್ತಪ್ಪ ಅಂತಂದರೆ ಈ ಕಡೆಗೆ ಮೋಷನಲ್ಲಿ ಹೋಗುತ್ತೆ. ಇದು ನಾವೇನಂತ ಕರಿತೀವಿ ಅಂದರೆ ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟಿಯಲ್ ಅಥವಾ ಟ್ಯಾಂಜೆಂಟ್ ಅಂತ ಕರಿತೀವಿ. ಬೇಕಾದ್ರೆ ನೀವು ನಾನು ಕ್ಲಾಸ್ ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ನೀವು ಹಿಂಗೆ ತಿರುಗಿಸ್ತಾ ಇರ್ತೀರ ಆ ಕಲ್ಲನ್ನ. ಇನ್ ಕೇಸ್ ಆ ಕಲ್ಲನ್ನ ನೀವು ಅದೊಂದು ಕಲ್ಲು ಕಟ್ಟಿರೋ ಒಂದು ದಾರನ ಬಿಟ್ಟರೆ ಆ ಕಲ್ಲ ರೌಂಡಿಗೆ ಹೋಗಲ್ಲ, ಆ ಡೈರೆಕ್ಷನ್ ಸ್ಟ್ರೈಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಆ ಡೈರೆಕ್ಷನ್ನ ಏನು ಅಂತ ಕೇಳಿದ್ರು ಎಕ್ಸಾಮಲ್ಲಿ, ಅದನ್ನು ಟ್ಯಾಂಜೆಂಟ್ ಅಥವಾ ಟ್ಯಾಂಜೆಂಟಿಯಲ್ ಅಂತ ನಾವು ಕರಿತೀವಿ. ಸರಿನಾ? ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಅಂತ ಕರಿತೀವಿ. ಮತ್ತು ಬ್ಲೇಡ್ಸ್ ಆಫ್ ದ ಸೀಲಿಂಗ್ ಫ್ಯಾನ್, ನಮ್ಮ ಸೀಲಿಂಗ್ ಫ್ಯಾನ್ನ ಬ್ಲೇಡ್ಗಳು ಯಾವಾಗಲೂ ಒಂದೇ ಸ್ಪೀಡಲ್ಲಿ ಅದು ತಿರುಗ್ತಾ ಇರುತ್ತೆ. ಓಕೆನಾ? ಇಟ್ ಈಸ್ ಆಲ್ವೇಸ್ ಆನ್ ಆಕ್ಸಿಲರೇಟೆಡ್ ಮೋಷನ್, ಸ್ಪೀಡ್ ಕಾನ್ಸ್ಟೆಂಟ್ ವೆಲಾಸಿಟಿ ಚೇಂಜಸ್. ಇದೆಲ್ಲ ಆಗಲೇ ಹೇಳಿದ್ದೀನಿ. ಈಗ ಫೋರ್ಸ್ ಅಂದರೆ ಏನು? ಫೋರ್ಸ್ ಅಂದರೆ ಇಟ್ ಈಸ್ ಅ ಪುಷ್ ಆರ್ ಅ ಪುಲ್. ಫೋರ್ಸಲ್ಲಿ ನಾವು ಒಂದು ಪುಷ್ ಮಾಡಿದ್ರು ನಾವು ಫೋರ್ಸ್ ಹಾಕಬೇಕು, ಪುಲ್ ಮಾಡೋಕ್ಕೂ ನಾವು ಫೋರ್ಸ್ ಮಾಡಬೇಕು. ಒಂದು ಆಬ್ಜೆಕ್ಟ್ನ ಒಂದು ಪುಷ್ ಮತ್ತು ಪುಲ್ ಮಾಡಿ ಆ ಒಂದು ಆಬ್ಜೆಕ್ಟ್ ಮೇಲೆ ನಾವು ಆ್ಯಕ್ಟ್ ಮಾಡಿದ್ರೆ ಅದನ್ನು ನಾವು ಫೋರ್ಸ್ ಅಂತ ಕರಿತೀವಿ. ಓಕೆನಾ? ಫೋರ್ಸ್ ಇಸ್ ಅ ಪುಷ್ ಆರ್ ಪುಲ್ ಆ್ಯಕ್ಟಿಂಗ್ ಆನ್ ಅ ಆಬ್ಜೆಕ್ಟ್. ಯಾವ ಆಬ್ಜೆಕ್ಟ್ ಆದರೂ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಈ ನಡುವೆ ಡೋರ್ ಇರ್ತದಲ್ವಾ, ಈ ಡೋರ್ನ ನಾವೇನು ಮಾಡಬೇಕು, ನಾವು ಡೋರ್ ಹಾಕೊಳ್ಳೋಗ್ಬೇಕಾದ್ರೂ ಡೋರ್ನ ಇಳಿಬೇಕು, ಡೋರ್ನ ತಳ್ಳಬೇಕಾದ್ರೂ ನಮಗೆ ಫೋರ್ಸ್ನ ಪುಷ್ ಮಾಡಬೇಕು, ಅಪ್ಲೈ ಮಾಡಬೇಕು ಅಲ್ವಾ? ಸೊ ಫೋರ್ಸ್ ಇಸ್ ಅನ್ ಪುಷ್ ಆರ್ ಪುಲ್ ಆ್ಯಕ್ಷನ್ ಆ್ಯಕ್ಟಿಂಗ್ ಆನ್ ಅ ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಈ ಫೋರ್ಸ್ ಅಪ್ಲೈ ಮಾಡಿದಾಗ ಒಂದು ಆಬ್ಜೆಕ್ಟ್ನ ಮೋಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಏನಂತಂದರೆ ಈಗ ಪೆನ್ನು ಸುಮ್ಮನೆ ಐತೆ, ಆ ಪೆನ್ನ ನೀವು ಇಟ್ಕೊಂಡು ಬರೋದ್ರೆ ಏನಾಗುತ್ತೆ, ಅದ್ರ ಮೋಷನ್ ಚೇಂಜ್ ಆಗುತ್ತಲ್ವಾ, ಮತ್ತು ಡೈರೆಕ್ಷನ್ನು ಸ್ಪೀಡು ಎಲ್ಲ ಕೂಡ ಚೇಂಜ್ ಆಗುತ್ತೆ. ಸೊ ಈಗ ಒಂದು ಕಾರ್ ಇರುತ್ತೆ, ಆ ಕಾರ್ನ ನೀವು ಹೋಗ್ಬಿಟ್ಟು ತಳ್ತೀರಾ, ಅವಾಗ ಏನಾಗುತ್ತೆ, ಕಾರ್ ಮುಂದೆ ಹೋಗುತ್ತೆ, ಮತ್ತು ಡೈರೆಕ್ಷನು ಚೇಂಜ್ ಆಗುತ್ತೆ, ಅಥವಾ ಸ್ಪೀಡು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಫೋರ್ಸು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾದರೆ ಫೋರ್ಸ್ ಫಾರ್ಮುಲಾ ಏನು? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಫೋರ್ಸ್ ಇಸ್ ಈಕ್ವಲ್ ಟು ಏನು? ಮಾಸ್ ಇಂಟು ಆಕ್ಸಲರೇಷನ್ ಅಂತ ಕರಿತೀವಿ. ಈ ಫೋರ್ಸ್ನ ಮತ್ತೆ ಯಾರೋ ಇನ್ನೊಬ್ಬರು ಮಾತಾಡ್ತಾರೆ, ಯಾರಪ್ಪ ಅಂತಂದರೆ ನ್ಯೂಟನ್ ಸೆಕೆಂಡ್ ಲಾ ಅಲ್ಲಿ ಈ ಫೋರ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಆ ನ್ಯೂಟನ್ ಲಾ ಬಂದಾಗ ನಾವು ಅವಾಗ ನೋಡೋಣ. ಸೊ ಎಕ್ಸಾಂಪಲ್ ಯಾವುದು? ಒಂದು ಡೋರ್ನ ಪುಷ್ ಮಾಡ್ತಿರೋದಾಗಿರ್ಬೋದು, ಒಂದು ಫುಟ್ಬಾಲ್ನ ಒದ್ಯೋದಾಗಿರ್ಬೋದು, ಇದೆಲ್ಲನೂ ಫೋರ್ಸ್ಗೆ ಎಕ್ಸಾಂಪಲ್. ಫೋರ್ಸಲ್ಲಿ ಎರಡು ಥರ ಫೋರ್ಸ್ ಬರುತ್ತೆ. ಒಂದು ಬ್ಯಾಲೆನ್ಸ್ ಫೋರ್ಸು, ಇನ್ನೊಂದು ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಫೋರ್ಸ್ ಅಂದ್ರೆ ಏನು? ಈ ಬ್ಯಾಲೆನ್ಸ್ ಫೋರ್ಸಲ್ಲಿ ಏನಿರುತ್ತಪ್ಪ, ಎರಡು ಆಬ್ಜೆಕ್ಟ್ನ ಸ್ಪೀಡ್ ಏನಿರುತ್ತೆ, ಸೇಮ್ ಆಗಿರುತ್ತೆ. ಎರಡು ಆಬ್ಜೆಕ್ಟ್ನ ಅಂದರೆ ಸ್ಪೀಡು ಸೇಮ್ ಇರುತ್ತೆ. ಸೊ F1 + F2 = ಏನಿರುತ್ತೆ, 0 ಆಗುತ್ತೆ. ಯಾಕೆ? ನೆಟ್ ಫೋರ್ಸ್ ಏನಿರುತ್ತಪ್ಪ ಅಂದರೆ 0 ಇರುತ್ತೆ. ಯಾಕೆ? ಇಬ್ಬರಿಗೂ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಇರುತ್ತೆ. ಓಕೆನಾ? ಇಬ್ರಿಗೂ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಇರುತ್ತೆ. ಸೊ ನಮಗೆ ನೆಟ್ ಫೋರ್ಸು ಎಷ್ಟು ಸಿಗುತ್ತಪ್ಪ ಅಂತಂದರೆ 0 ಆಗಿ ಸಿಗುತ್ತೆ. ಈ ಥರ ಒಂದು ಕಂಡೀಷನ್ ಏನಾದ್ರು ಇದ್ದರೆ ಅದನ್ನು ನಾವು ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ಈಗ ಅನ್ಬ್ಯಾಲೆನ್ಸ್ ಫೋರ್ಸ್ ಅಂದರೆ ಏನು? ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತಂದರೆ ಈ ಎರಡು ಆಬ್ಜೆಕ್ಟ್ಗೆ ಅನ್ಈವನ್ ಸ್ಪೀಡ್ ಅಥವಾ ಅನ್ಈವನ್ ಫೋರ್ಸ್ ಇದ್ದರೆ ಅದನ್ನು ನಾವು ಅನ್ಬ್ಯಾಲೆನ್ಸ್ಡ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವಾಗಪ್ಪ ಅಂದರೆ ಒಂದು ಫುಟ್ಬಾಲ್ ಇರುತ್ತೆ, ಅದಕ್ಕೆ ಹೋಗಿ ನಾವು ಹೊಡಿತೀವಿ. ಓಕೆನಾ? ಕಿಕ್ ಮಾಡಿದಾಗ ಏನಾಗುತ್ತೆ, ಆ ಫುಟ್ಬಾಲ್ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಅದೊಂದು ಉದಾಹರಣೆ ಯಾವುದಕ್ಕಪ್ಪ ಅಂತಂದರೆ ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ಏನಂದರೆ ಇಟ್ ಹ್ಯಾಸ್ ಅನ್ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಸ್ಪೀಡಲ್ಲಿ ಏನು ಅನ್ಈಕ್ವಲ್ ಇದೆ. ಓಕೆನಾ? ಸ್ಪೀಡು ಸೇಮ್ ಇಲ್ಲ, ಬಟ್ ಇದ್ರೊಳಗೆ ಮ್ಯಾಗ್ನಿಟ್ಯೂಡ್ ಮತ್ತು ಸ್ಪೀಡ್ ಏನೈತೆ, ಸ್ಪೀಡು ಮತ್ತು ಡೈರೆಕ್ಷನ್ ಎರಡೂ ಸೇಮ್ ಇರುತ್ತೆ. ಯಾವುದ್ರೊಳಗೆ? ಬ್ಯಾಲೆನ್ಸ್ ಫೋರ್ಸಲ್ಲಿ. ಸರಿನಾ? ಪುಷಿಂಗ್ ಅ ಬಾಕ್ಸ್ ಫ್ರಮ್ ಅ ಮೇಕ್ ಇಟ್ ಮೂವ್. ಒಂದು ಬಾಕ್ಸ್ನ ನಾವು ಪುಷ್ ಮಾಡ್ತೀವಿ. ಯಾಕೆ? ಅದು ಮೂವ್ ಆಗೋಕ್ಕೆ. ಅದು ಯಾವ ಫೋರ್ಸ್ ಅಪ್ಪ ಅಂದರೆ ಅದನ್ನು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾನು ಇನ್ನೊಂದು ಹೇಳಿದೆ, ಈಗ ಬ್ಯಾಟ್ಸ್ಮನ್ನು ಬೌಲರ್ ಆಗ್ತಿರ್ತಾನೆ, ಬೌಲರೇ ಒಂದು ಸ್ಪೀಡಲ್ಲಿ ಬಾಲ್ ಹಾಕಿರ್ತಾನೆ. ಬ್ಯಾಟ್ಸ್ಮನ್ ಹೊಡೆದಾಗ ಏನಾಗುತ್ತೆ, ಆ ಒಂದು ಬಾಲ್ ಸ್ಪೀಡು ಇನ್ನೂ ಒಂದು ಸ್ಪೀಡಲ್ಲಿ ಹೋಗುತ್ತೆ. ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ ಅನ್ಬ್ಯಾಲೆನ್ಸ್ ಫೋರ್ಸ್ಗೆ ಎಕ್ಸಾಂಪಲ್. ಬ್ಯಾಲೆನ್ಸ್ ಫೋರ್ಸ್ಗೆ ಅಂತಂದರೆ ಎರಡಕ್ಕೂ ಸೇಮ್ ಈಕ್ವಲ್ ಫೋರ್ಸ್ ಇರುತ್ತೆ, ಅಂದರೆ ಈಕ್ವಲ್ ಸ್ಪೀಡ್ ಇರುತ್ತೆ ಮತ್ತು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಓಕೆನಾ? ಅಲ್ಲಿ ನೆಟ್ ಫೋರ್ಸ್ ಏನಿರುತ್ತೆ, 0 ಇರುತ್ತೆ. ನೆಟ್ ಫೋರ್ಸ್ ಎಲ್ಲಿ 0 ಇಲ್ಲ ಅಂದರೆ ಅನ್ಬ್ಯಾಲೆನ್ಸ್ ಫೋರ್ಸಲ್ಲಿ 0 ಇರಲ್ಲ. ಸರಿನಾ? ಈಗ ಎಕ್ಸಾಂಪಲ್ ನೋಡೋಣ. ಈಗ ಒಂದು ಬುಕ್ ಇಕ್ಕಿರ್ತೀರಾ, ಈಗ ಬುಕ್ ಮೇಲೆ ನೀವು ಲ್ಯಾಪ್ಟಾಪು ಮಡಗ್ತೀರಾ ಮತ್ತು ಬುಕ್ ಮೇಲೆ ಎಷ್ಟೊಂದು ಬುಕ್ ಮಡಗ್ತೀರಾ. ಬಟ್ ಈ ಬುಕ್ಕಿಗೆ ಏನಾದರೂ ಆಗುತ್ತಾ? ಏನೂ ಆಗಲ್ಲ. ಯಾಕೆ? ಆ ಬುಕ್ ಏನೈತೆ, ಟೇಬಲ್ ಮೇಲೆ ಐತೆ. ಈ ಟೇಬಲ್ ಫೋರ್ಸು ಮತ್ತು ಆ ಬುಕ್ಕಿನ ಫೋರ್ಸು ಎರಡೂ ಕೂಡ ಏನಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಯಾವುದೇ ಥರ ಮೋಷನು ಕ್ರಿಯೇಟ್ ಆಗಲ್ಲ. ಓಕೆನಾ? ಸೊ ಆದರೆ ಇದೇ ಫುಟ್ಬಾಲ್ ನೋಡಿ, ಈ ಫುಟ್ಬಾಲ್ನ ನೀವು ಕಿಕ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಡೈರೆಕ್ಷನ್ನು
ಡೈರೆಕ್ಷನ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ, ಆ ಬಾಲ್ ಏನಾಗುತ್ತೆ ಮೋಷನ್ ಆಗುತ್ತೆ, ಅವಾಗ ಏನಾಗುತ್ತೆ ಫೋರ್ಸು ಅನ್ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ, ಸರಿನಾ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಆದರೆ ಟಗ್ ಆಫ್ ವಾರ್ ಹೇಳ್ಬೋದು. ಈಗ ಟಗ್ ಆಫ್ ವಾರ್ ಅಂದರೆ ಟಗ್ ಆಫ್ ವಾರ್ ಆಡ್ಬೇಕಾದ್ರೆ ಏನಿರುತ್ತೆ, ಈ ಕಡೆ ಒಂದು ಟೀಮ್ ಅವ್ರು ದಾರ ಎಳಿರ್ತಿರ್ತಾರೆ, ಈ ಕಡೆ ಒಂದು ಟೀಮ್ ಅವ್ರು ದಾರ ಎಳಿರ್ತಿರ್ತಾರೆ. ಈ ದಾರ ಎಳಿಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಇಲ್ಲೇನಿರುತ್ತಪ್ಪ ಅಂದರೆ ಫುಲ್ಲು ಟೈಟ್ ಆಗಿರುತ್ತಲ್ವಾ, ಅಂದರೆ ಇರುತ್ತೆ ಈಕ್ವಲ್ ಪುಲ್ ಇರುತ್ತೆ, ಈ ಕಡೆನೂ ಈಕ್ವಲ್ ಪುಲ್ಲು, ಈ ಕಡೆನೂ ಈಕ್ವಲ್ ಪುಲ್. ಸೊ ಬೋತ್ ಟೀಮ್ಮೇಟ್ಸ್ ಪುಲ್ ವಿತ್ ದ ಈಕ್ವಲ್ ಫೋರ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. ದ ರೋಪ್ ಡಸ್ ನಾಟ್ ಮೂವ್. ಇದರೊಳಗೆ ಏನಪ್ಪ ರೋಪ್ ಮೂವ್ ಆಗುತ್ತಾ ಅಂದರೆ ಯಾರೊಬ್ರು ಸ್ಪೀಡ್ ಕಡಿಮೆ ಮಾಡಿದಾಗೆ ತಾನೇ ಮೂವ್ ಆಗೋದು. ಸ್ಪೀಡ್ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅದು ಅನ್ಬ್ಯಾಲೆನ್ಸ್ ಫೋರ್ಸ್ ಆಗುತ್ತೆ. ಸೇಮ್ ಸ್ಪೀಡ್ ಆಗಿದ್ದಾಗ ಅದನ್ನೇನಂತ ಕರಿತೀವಿ ಅಂದರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ, ಸರಿನಾ. ಬ್ಯಾಲೆನ್ಸ್ ಫೋರ್ಸಲ್ಲಿ ಆಬ್ಜೆಕ್ಟ್ ಏನು ಆ ರೋಪ್ ಆಗಿ ಏನು ಮೂವ್ ಆಗೋಕ್ಕೆ ಆಗಲ್ಲ. ಈಗ ಬುಕ್ ಆನ್ ಟೇಬಲ್, ವೆಯ್ಟ್ ಆ್ಯಕ್ಟ್ಸ್ ಡೌನ್ವರ್ಡ್, ಟೇಬಲ್ ಪುಷರ್ಸ್ ಅಪ್ವರ್ಡ್ ವಿತ್ ಈಕ್ವಲ್ ಫೋರ್ಸ್. ಈಗ ಆ ಟೇಬಲ್ ಮೇಲೆ ಬುಕ್ ಮಾಡಿರ್ತಾರೆ, ಆ ಟೇಬಲ್ ಏನು ಮಾಡ್ತೈತೆ, ಆ ಬುಕ್ನ ಮೇಲ್ಗಡೆಗೆ ಇಕ್ಕೈತೆ ಅಂದರೆ ನಾರ್ಮಲ್ ಪೊಸಿಷನಲ್ಲೇ ಪುಷ್ ಮಾಡ್ತೈತೆ. ಆ ಬುಕ್ನ ಫುಲ್ಲು ನಾವು ಒತ್ತಿ ಇಕ್ಕಿದ್ರೂ ಆ ಟೇಬಲ್ ಹಂಗೆ ಇರುತ್ತೆ. ಸೊ ಇಲ್ಲೇನು ಫೋರ್ಸ್ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅರ್ಥ. ಈಗ ಟೈಪ್ಸ್ ಆಫ್ ಫೋರ್ಸ್ ನೋಡೋಣ. ಅದು ಬಲಗಳ ವಿಧಾನಗಳು ನೋಡೋದಾದರೆ ನಮಗೆ 2 ಥರ ಬರುತ್ತೆ. ಒಂದು ಕಾಂಟ್ರಾಕ್ಟ್ ಫೋರ್ಸು, ಇನ್ನೊಂದು ನಾನ್ ಕಾಂಟ್ರಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಈ ಕಾಂಟ್ರಾಕ್ಟ್ ಫೋರ್ಸ್ ಅಂದರೆ ಏನು, ಈ ಕಾಂಟ್ರಾಕ್ಟ್ ಫೋರ್ಸಲ್ಲಿ ನಾವು ಫಿಸಿಕಲ್ ಆಗಿ ಒಂದು ಆಬ್ಜೆಕ್ಟ್ಸ್ ಜೊತೆ ಏನಾಗಬೇಕು ಫೋರ್ಸ್ನ ಅಪ್ಲೈ ಮಾಡಬೇಕು, ಓಕೆನಾ. ಫಾರ್ ಎಕ್ಸಾಂಪಲ್ ಏನು ಕಾರ್ ತಳ್ಳೋದಾಗಿರಲಿ, ಓಕೆನಾ, ಅದೆಲ್ಲ ಏನಾಗುತ್ತೆ ಕಾಂಟ್ರಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗಾದರೆ ನಾನ್ ಕಾಂಟ್ರಾಕ್ಟ್ ಫೋರ್ಸ್ ಅಂದರೆ ಏನು, ಈ ನಾನ್ ಕಾಂಟ್ರಾಕ್ಟ್ ಫೋರ್ಸ್ ಅಂತಂದರೆ ನಾವು ಒಂದು ಫೋರ್ಸ್ನ ಫಿಸಿಕಲ್ ಆಗಿ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಟ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಅಂತೀವಿ, ಓಕೆನಾ. ಫಿಸಿಕಲ್ ಆಗಿ ಅಪ್ಲೈ ಮಾಡೋಂಥ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದು ನೋಡೋದಾದರೆ ಒಂದು ಬಾಲ್ನ ಮೇಲ್ಕೆಸಿತೀವಿ. ಈ ಬಾಲ್ ಮೇಲ್ಕೆಸಿತೀವಿ ಅಂದರೆ ಸ್ವಲ್ಪ ಫೋರ್ಸ್ ನಾವೇನೋ ಹಾಕ್ತೀವಿ, ಓಕೆನಾ. ಬಟ್ ವಾಪಸ್ ಬರ್ಬೇಕಾದ್ರೆ ಏನಾಗುತ್ತೆ, ನಾವೇನಾದ್ರು ಫೋರ್ಸ್ ಹಾಕ್ತೀವಾ, ಇಲ್ಲ ಅಲ್ವಾ. ಯಾವಾಗ ಏನು ಆಗುತ್ತೆ ಅಂದರೆ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್. ಈ ಥರ ಒಂದು ಯಾವುದಪ್ಪ ಅಂತಂದರೆ ಇದನ್ನು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಈಗ ಕಾಂಟ್ಯಾಕ್ಟ್ ಫೋರ್ಸಲ್ಲಿ 2 ಥರ ಇರುತ್ತೆ. ಒಂದು ಮಸ್ಕ್ಯುಲರ್ ಫೋರ್ಸ್ ಅಂತ ಕರಿತೀವಿ, ಅಂದರೆ ಕಾರ್ನ ತಳ್ಳೋದಾಗಿರ್ಬೋದು, ಒಂದು ಬ್ಯಾಗ್ನ ಎತ್ಕೊಂಡೋಗೋದಾಗಿರ್ಬೋದು, ಅದಕ್ಕೆ ಓಕೆ. ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಈಗ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಏನು, ಅದು ನಾವು ಬ್ರೇಕ್ ಹಾಕ್ತೀವಿ, ಓಕೆನಾ. ನಾವು ಏನಕ್ಕೆ ಅಂದರೆ ಒಂದು ಬೈಕ್ ನಿಲ್ಲಕ್ಕೆ ಬ್ರೇಕ್ ಹಾಕ್ತೀವಿ, ಫ್ರಿಕ್ಷನ್ನು ನಮಗೆ ಹೆಲ್ಪ್ ಮಾಡುತ್ತೆ ಸ್ಟಾಪ್ ಮಾಡೋಕ್ಕೆ, ಓಕೆನಾ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ ಕಾಂಟ್ರಾಕ್ಟ್ ಫೋರ್ಸಲ್ಲಿ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಬೇಕು, ನಾನ್ ಕಾಂಟ್ರಾಕ್ಟ್ ಫೋರ್ಸಲ್ಲಿ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಬೇಡ. ಎಕ್ಸಾಂಪಲ್ ಏನಂದರೆ ಈಗ ಮರದಿಂದ ಒಂದು ಹಣ್ಣು ಬಿತ್ತು ಅಂತಂದರೆ ಗ್ರಾವಿಟೇಷನಲ್ ಪುಲ್ ಅಂತ ಕರಿತೀವಿ, ಓಕೆನಾ. ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಕರಿತೀವಿ. ಅದೇ ಥರನೇ ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ಈಗ ಮ್ಯಾಗ್ನೆಟ್ ಅನ್ಕೋಬೇಕಾದ್ರೆ ನಾವೇನೋ ಮಾಡ್ತೀವಾ, ಪಾರ್ಟಿಕಲ್ಸ್ ಮ್ಯಾಗ್ನೆಟ್ ಅನ್ಕೊಳ್ಳೋಕೆ ನಾವೇನಾದ್ರು ಮಾಡ್ತೀವೋ ಅದೇ ಬಂದು ಅನ್ಕೊಳ್ಳುತ್ತಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಕ್ರಿಯೇಷನ್ ಆಗುತ್ತಲ್ವಾ. ಈ ಥರ ಒಂದು ಫೋರ್ಸ್ ಕ್ರಿಯೇಟ್ ಆದ್ರದ್ದು ನಾವೇನಂತ ಕರಿತೀವಿ, ನಾನ್ ಕಾಂಟ್ರಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಥರ ಫಿಸಿಕಲ್ ಕಾಂಟ್ರಾಕ್ಟು ಬೇಡ. ಕನ್ಸರ್ವೇಷನ್ ಆ್ಯಂಡ್ ನಾನ್ ಕನ್ಸರ್ವೇಷನ್ ಫೋರ್ಸಸ್. ಏನಿದು ಕನ್ಸರ್ವೇಷನ್ ಮತ್ತು ನಾನ್ ಕನ್ಸರ್ವೇಷನ್ ಫೋರ್ಸಸ್ ಅಂದರೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಈ ಕನ್ಸರ್ವೇಷನ್ ಫೋರ್ಸಸ್ಸಲ್ಲಿ ನಮ್ಮ ಎನರ್ಜಿ ಏನಾಗುತ್ತೆ ಸೇವ್ ಆಗುತ್ತೆ. ಆದರೆ ನಾನ್ ಕನ್ಸರ್ವೇಷನ್ ಫೋರ್ಸಲ್ಲಿ ಏನಪ್ಪ ಅಂದರೆ ನಮ್ಮ ಎನರ್ಜಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ನಮ್ಮ ಎನರ್ಜಿ ಯಾಕೆ ಕಡಿಮೆ ಆಗುತ್ತೆ, ಈಗ ಕನ್ಸರ್ವೇಷನ್ ಫೋರ್ಸ್ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ನಮಗೆ ಸೇವ್ ಆಗುತ್ತೆ. ಈ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು, ಕೆನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, ಓಕೆನಾ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಕೆನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಉದಾಹರಣೆಗೆ ಏನಪ್ಪ ಅಂತಂದರೆ ಒಂದು ಆ್ಯಪಲ್ ಮರದಿಂದ ಬೀಳ್ತೈತೆ ಅಂತ ಅಂದ್ಕೊಳ್ಳಿ, ಓಕೆನಾ. ಅಲ್ಲಿ ನಾವು ಯಾವುದೇ ಥರ ಎನರ್ಜಿನ ಯೂಸ್ ಮಾಡ್ತಾ ಇಲ್ಲ. ಈಗ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಒಂದು ಬಾಲ್ನ ನೀವು ಮೇಲ್ಕೆಸಿತೀರಾ. ಈ ಒಂದು ಬಾಲ್ನ ಮೇಲ್ಕೆಸಿತೀರಾ, ಬಟ್ ಮೇಲ್ಕೆ ಹೋದ್ಮೇಲೆ ಅದು ಸ್ಟಾಪ್ ಆಗಿ ಮತ್ತೆ ನಿಮ್ಮ ಹತ್ರನೇ ವಾಪಸ್ ಬರುತ್ತೆ ಅಲ್ವಾ. ಸೊ ಅಲ್ಲಿ ನೀವೇನಾದರೂ ಎನರ್ಜಿ ಯೂಸ್ ಮಾಡ್ತಿದ್ದೀರಾ ಆ ಬಾಲ್ನ ಕೆಳಗೆ ಹೇಳ್ಕೊಳ್ಳೋಕ್ಕೆ, ಇಲ್ಲ ತಾನೆ. ಯಾಕೆ ಆ ಥರ ಎನರ್ಜಿ ಅಂದರೆ ಆ ಬಾಲ್ ಮತ್ತೆ ವಾಪಸ್ ಬರ್ತೈತೆ ಅಂದರೆ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್, ಓಕೆನಾ. ಸೊ ಈ ಥರ ಒಂದು ಫೋರ್ಸ್ಗಳಿಂದ ಏನಾದರೂ ಒಂದು ಫೋರ್ಸ್ ಆಗ್ತಿದ್ರೆ ಅದನ್ನು ನಾವು ಕನ್ಸರ್ವೇಷನ್ ಫೋರ್ಸ್ ಅಂತ ಕರಿತೀವಿ. ಹಾಗಾದರೆ ನಾನ್ ಕನ್ಸರ್ವೇಷನ್ ಫೋರ್ಸ್ ಅಂದರೆ ಏನು, ಈಗ ನಾನ್ ಕನ್ಸರ್ವೇಷನ್ ಫೋರ್ಸ್ ಅಂದರೆ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಕೆನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತೈತೆ ನಮ್ಮಿಂದ ಕಡಿಮೆ ಆಗ್ತೈತೆ ಅಂದರೆ ನಾವು ಲೂಸ್ ಮಾಡ್ಕೊತಿದ್ದೀವಿ. ಈಗ ಒಂದು ದೊಡ್ಡ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ನ ನೀವು ತಳ್ತೀರಾ, ಓಕೆನಾ. ಈಗ ನೋಡ್ಬೋದು ನೀವು ಪ್ಯಾಕ್ ಮಾಡ್ಬೇಕಾದ್ರೆ ಬಾಕ್ಸ್ಗಳನ್ನ ಹೆಂಗೆ ತಳ್ತಿರ್ತಾರೆ ಅಂತ. ಆ ಬಾಕ್ಸ್ನ ತಳ್ದಾಗ ಏನಾಗುತ್ತೆ, ನೀವು ಒಂದು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಬೇಕಾ, ಫೋರ್ಸ್ ಅಪ್ಲೈ ಮಾಡಬೇಕು, ಅಲ್ಲಿ ನಿಮಗೆ ಮೋಷನ್ ಆಗುತ್ತೆ. ಮೋಷನ್ ಆದಾಗ ಏನಾಗುತ್ತೆ, ಕೆನೆಟಿಕ್ ಎನರ್ಜಿ ಸೃಷ್ಟಿ ಆಗುತ್ತೆ, ಮತ್ತು ಪೊಟೆನ್ಷಿಯಲ್ ಎನರ್ಜಿನೂ ಬೇಕು. ಪೊಟೆನ್ಷಿಯಲ್ ಎನರ್ಜಿ ಏನು ಬೇಕಂದರೆ ಈಗ ಡೌನ್ಸ್ ಇದ್ದರೆ ಆ ಬಾಕ್ಸ್ ಬೇಗ ಹೋಗುತ್ತೆ, ಅಪ್ಸ್ ಇದ್ದರೆ ಫುಲ್ ಮತ್ತೆ ವಾಪಸ್ ಹಿಂದೆ ಬರುತ್ತಲ್ವಾ. ಪೊಟೆನ್ಷಿಯಲ್ ಎನರ್ಜಿನೂ ಯೂಸ್ ಆಗುತ್ತೆ. ಆಮೇಲೆ ಸೌಂಡ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಎನರ್ಜಿ
ನಮಗೆ ಲೂಸ್ ಆಗುತ್ತೆ. ಆ ಥರ ಒಂದು ಫೋರ್ಸ್ ಏನಾದರೂ ಇದ್ದರೆ ನಾನ್ ಕನ್ಸರ್ವೇಷನ್ ಫೋರ್ಸ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಈಗ ನೋಡೋದಾದರೆ ಆ ಮೆಕ್ಯಾನಿಕಲ್ ಎನರ್ಜಿ ಇಸ್ ನಾಟ್ ಕನ್ಸರ್ವ್ಡ್ ಅಂದರೆ ಇಲ್ಲಿ ನಾವು ಲೂಸ್ ಮಾಡ್ಕೊತಿದ್ದೀವಿ ಅಂತ ಅರ್ಥ. ಸೊ ಈಗ ನಾನ್ ಕನ್ಸರ್ವೇಷನ್ ಫೋರ್ಸು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದ ವರ್ಕ್ ಡಿಪೆಂಡ್ಸ್ ಆನ್ ದ ಪಾತ್ ಕನ್ಸರ್ವೇಷನ್ ಕನ್ವರ್ಟ್ಸ್ ಟು ಹೀಟ್ ಆರ್ ಸೌಂಡ್. ಏನದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ ವರ್ಕ್ ಡಿಪೆಂಡ್ಸ್ ಆನ್ ದ ಪಾತ್, ಎನರ್ಜಿ ಕನ್ವರ್ಟ್ಸ್ ಟು ಹೀಟ್ ಆರ್ ಸೌಂಡ್. ಹೀಟ್ ಅಥವಾ ಸೌಂಡ್ಗೆ ಕನ್ವರ್ಟ್ ಆದರೆ ಮತ್ತೆ ನೋಡಿ ಈಗ ಆ ಬಾಕ್ಸ್ನ ನಾವು ಏನಾದ್ರು ಮತ್ತೆ ತಳ್ಳಿದಾಗ ಕೆಳಗಡೆ ಏನಾಗುತ್ತೆ? ಮೋಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ಬಿಸಿ ಕ್ರಿಯೇಟ್ ಆಗುತ್ತೆ. ಯಾವಾಗ ರಬ್ ಮಾಡ್ತೀವಲ್ವಾ ಅವಾಗ ಏನಾಗುತ್ತೆ? ಬಿಸಿ ಕ್ರಿಯೇಟ್ ಆಗುತ್ತೆ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂತಂದರೆ ನಾನ್ ಕನ್ಸರ್ವೇಷನ್ಗೆ ಎಕ್ಸಾಂಪಲು. ಇನ್ನು ಮಿಕ್ಕಿದ ಉದಾಹರಣೆ ನೋಡೋಣ. ಫ್ರಿಕ್ಷನಲ್ ಫೋರ್ಸ್ ಆಗಿರ್ಬೋದು, ಏರ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಮತ್ತು ವಿಶಿಯಸ್ ಫೋರ್ಸ್ ಅಂತ ಕರಿತೀವಿ. ಇದೆಲ್ಲ ಯಾವುದಕ್ಕಪ್ಪ ಎಕ್ಸಾಂಪಲ್ ಅಂದರೆ ನಾನ್ ಕನ್ಸರ್ವೇಷನ್ ಫೋರ್ಸ್ಗೆ ಇದು ಎಕ್ಸಾಂಪಲ್. ಸೊ ಈಗ ಫೋರ್ಸ್ ಆಯಿತು. ಈಗ ಲಾಸ್ ಆಫ್ ಮೋಷನ್ ನೋಡೋಣ. ಈ ಲಾಸ್ ಆಫ್ ಮೋಷನ್ ಯಾರು ಕೊಡ್ತಾರಪ್ಪ ಅಂದರೆ ನ್ಯೂಟನ್ ಅವರು ಕೊಡ್ತಾರೆ. ಓಕೆನಾ? ಐಸಾಕ್ ನ್ಯೂಟನ್ ಪ್ರಪೋಸ್ 3 ಲಾ ಆಫ್ ಮೋಷನ್. ಐಸಾಕ್ ನ್ಯೂಟನ್ ಅವ್ರು ಏನು ಮಾಡ್ತಾರೆ ಅಂದರೆ 3 ಲಾ ಆಫ್ ಮೋಷನ್ನ ಕೊಡ್ತಾರೆ. ಓಕೆನಾ? ಸೊ ಫಸ್ಟ್ ಲಾ ಆಫ್ ಮೋಷನ್ ಏನು? ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅಂತಂದರೆ ದೆನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ರಿಮೇನ್ಸ್ ಅಟ್ ರೆಸ್ಟ್. ಓಕೆನಾ? ಸ್ಥಿರವಾಗಿರುವ ವಸ್ತು ಸ್ಥಿರವಾಗಿಯೇ ಇರುತ್ತದೆ, ಹಾಗೂ ಚಲಿಸುತ್ತಿರುವ ವಸ್ತು ಅಸಮತೋಲನ ಬಾಹ್ಯ ಬಲ ಕಾರ್ಯನಿರ್ವಹಿಸುವವರೆಗೂ ಸರಳ ರೇಖೆಯಲ್ಲಿ ಸಮವೇಗದಿಂದ ಚಲಿಸುತ್ತಿರುತ್ತದೆ. ಸೊ ಏನು ಹೇಳ್ತಾರೆ ಅಂದರೆ ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದ್ದರೆ ಅದು ಯಾವಾಗಲೂ ರೆಸ್ಟಲ್ಲಿ ಇರುತ್ತೆ. ಓಕೆನಾ? ಮತ್ತು ಒಂದು ಆಬ್ಜೆಕ್ಟ್ ಏನಾದ್ರು ಮೋಷನ್ಲಿದ್ದರೆ ಅದು ಕಂಟಿನ್ಯೂಸ್ ಆಗಿ ಏನಾದರೂ ಯೂನಿಫಾರ್ಮ್ ಆಗಿ ಮೋಷನ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಅದು ಚೇಂಜ್ ಆಗುತ್ತೆ ಅಂತಂದರೆ ಈಗ ಆಬ್ಜೆಕ್ಟ್ ರೆಸ್ಟಲ್ಲಿ ಆಗಿರ್ಬೋದು ಅಥವಾ ಯೂನಿಫಾರ್ಮಲ್ಲಿ ಮೋಷನಲ್ಲಿ ಇದ್ರೂ ಕೂಡ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ನಾವೇನಾದರೂ ಅದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಏನಾದರೂ ಹಾಕಿದ್ವಿ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಏನಾದರೂ ಹಾಕಿದ್ರೆ ಮಾತ್ರ ಆಬ್ಜೆಕ್ಟ್ಗಳು ಚೇಂಜ್ ಆಗುತ್ತೆ. ಇದನ್ನು ಹೇಳೋದು ಯಾವುದಪ್ಪ ಅಂತಂದರೆ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಾರೆ ಅಂದರೆ ಇನರ್ಷಿಯಾ ಬಗ್ಗೆ ಮಾತಾಡ್ತಾರೆ. ಏನರ ಬಗ್ಗೆ ಮಾತಾಡ್ತಾರೆ? ಇನರ್ಷಿಯಾ ಬಗ್ಗೆ ಮಾತಾಡ್ತಾರೆ. ಇನರ್ಷಿಯಾ ಅಂದರೆ ಏನಿಲ್ಲ, ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದ್ದರೆ ಅದು ಯಾವಾಗಲೂ ರೆಸ್ಟಲ್ಲಿರುತ್ತೆ, ಒಂದು ಆಬ್ಜೆಕ್ಟ್ ಮೋಷನಲ್ಲಿದ್ದರೆ ಅದು ಮೋಷನಲ್ಲಿರುತ್ತೆ, ಒಂದು ಆಬ್ಜೆಕ್ಟ್ ಏನೋ ಒಂದು ಸರ್ಟನ್ ಡೈರೆಕ್ಷನ್ ಇರುತ್ತೆ. ನಾವು ಎಲ್ಲಿ ತನಕ ಆ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಲ್ಲ ಅಲ್ಲಿ ತನಕ ಆ ಆಬ್ಜೆಕ್ಟು ಯಾವುದೇ ಥರ ಚೇಂಜ್ ಆಗೋದಿಲ್ಲ. ಓಕೆನಾ? ಇದನ್ನು ನಾವೇನಂತೀವಿ? ಈ ಇನರ್ಷಿಯಾ ಅಂತ ನಾವು ಕರಿತೀವಿ. ಸೊ ಈಗ ಟೈಪ್ ಆಫ್ ಇನರ್ಷಿಯಾ ಐತೆ. ಇನರ್ಷಿಯಾ ಅಟ್ ರೆಸ್ಟ್ ಅಂತ ಕರಿತೀವಿ. ಓಕೆನಾ? ಇನರ್ಷಿಯಾ ಆಫ್ ರೆಸ್ಟ್ ಅಂತಂದರೆ ಆಬ್ಜೆಕ್ಟ್ ಏನಾಗಿರುತ್ತೆ? ಯಾವಾಗಲೂ ರೆಸ್ಟಲ್ಲೇ ಇರುತ್ತೆ. ಮೋಷನ್ ಅಂತ ಅಂದರೆ ಅದೇನಾಗುತ್ತೆ? ಯೂನಿಫಾರ್ಮ್ ಆಗಿ ಮೋಷನ್ ಆಗಿ ಇರುತ್ತೆ, ಕಂಟಿನ್ಯೂಸ್ ಆಗಿ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇರುತ್ತೆ. ಡೈರೆಕ್ಷನ್ ಅಂತ ಅಂದರೆ ಟೆಂಡೆನ್ಸಿ ಟು ಕಂಟಿನ್ಯೂ ಇನ್ ದ ಸೇಮ್ ಡೈರೆಕ್ಷನ್. ಆ ಒಂದು ಇನರ್ಷಿಯಾ ಒಂದು ಆಬ್ಜೆಕ್ಟ್ ಏನಾಗಿರುತ್ತೆ? ಒಂದೇ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಇದನ್ನು ನಾವು ಇನರ್ಷಿಯಾ ಅಂತ ಕರಿತೀವಿ. ಸರಿನಾ? ಇದು ಫಸ್ಟ್ ಲಾ ಆಫ್ ಮೋಷನ್. ಎಕ್ಸಾಂಪಲ್ ನೋಡೋಣ. ಈಗ ಒಂದು ಬಸ್ಸಲ್ಲಿ ಜನ ಹೋಗ್ತಿರ್ತಾರೆ, ಆಯಿತಾ? ಈಗ ಬಸ್ಸಲ್ಲಿ ಜನ ಹೋಗ್ತಿರ್ತಾರೆ, ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಿರ್ತಾರೆ. ಸಡನ್ಗೆ ಬ್ರೇಕ್ ಆಗ್ತಾನೆ ಡ್ರೈವರ್. ಸಡನ್ಗೆ ಬ್ರೇಕ್ ಆಗ್ತಾಗ ಬಸ್ಸಲ್ಲಿರುವಂಥ ಜನರು ಏನಾಗ್ತಾರೆ? ಮುಂದಕ್ಕೆ ಬರ್ತಾರೆ. ಯಾಕೆ? ಇನರ್ಷಿಯಾ ಆಫ್ ಮೋಷನಲ್ಲಿ ಅಪ್ಲೈ ಆಗುತ್ತೆ. ಯಾವಾಗ ಬಸ್ಸು ನಾರ್ಮಲಾಗಿ ಹೋಗ್ತಿತ್ತು ಅವಾಗ ನಾರ್ಮಲಾಗಿ ಎಲ್ಲರೂ ಕೂತಿದ್ರು. ಯಾವಾಗ ಒಂದು ಫೋರ್ಸ್ ಅಪ್ಲೈ ಮಾಡಿದ ಆ ಬಸ್ ಮೇಲೆ ಬ್ರೇಕ್ ಹಾಕಿ ಅವಾಗ ಏನಾಗುತ್ತೆ? ಒಳಗಡೆ ಇದ್ದಂಥವ್ರಿಗೆ ಏನಾಗುತ್ತೆ? ಮೋಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಲಾ ಆಫ್ ಇನರ್ಷಿಯಾ ಏನಾಗುತ್ತೆ? ಒಂದು ಚೇಂಜ್ ಅಂದರೆ ಫೋರ್ಸ್, ಅಲ್ಲಿರೋಂಥ ಒಂದು ಫೋರ್ಸು ಏನಾಗುತ್ತೆ? ಚೇಂಜ್ ಆಗುತ್ತೆ. ನಮ್ಮ ಅಲ್ಲಿ ಒಳಗಡೆ ಕೂತಿದ್ದಂಥ ಜನರು ಏನಾಗುತ್ತೆ? ನಾವು ಮುಂದಕ್ಕೆ ಬರೋಂಗೆ ಆಗುತ್ತೆ. ಓಕೆನಾ? ಸೊ ಇದು ಯಾವುದಕ್ಕೆ ಎಕ್ಸಾಂಪಲು? ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್ಗೆ ಇದು ಎಕ್ಸಾಂಪಲ್. ಸರಿನಾ? ಸೊ ಈಗ ಫೋರ್ಸ್ನ ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಏನು? ಎಸ್ ಐ ಯೂನಿಟ್ ಆಫ್ ಫೋರ್ಸ್ನ ಏನಂತ ಮೆನ್ಷನ್ ಮಾಡ್ತೀವಿ? ನ್ಯೂಟನ್ ಅಂತ ಕರಿತೀವಿ. ಓಕೆನಾ? ನ್ಯೂಟನ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನು ಲಾ ಆಫ್ ಇನರ್ಷಿಯಾ ಅಂತ ಕರಿತಿದ್ದೀವಿ ಅಂತಂದರೆ ಅದೇನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ಇಟ್ ಎಕ್ಸ್ಪ್ಲೈನ್ಸ್ ದ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಇನರ್ಷಿಯಾ ಆಫ್ ಆಬ್ಜೆಕ್ಟ್ಸ್. ಈ ಇನರ್ಷಿಯಾ ಆಫ್ ಆಬ್ಜೆಕ್ಟ್ಸ್ನ ಇದು ಜಡತ್ವದ ನಿಯಮವನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ? ಅದಕ್ಕೋಸ್ಕರ ಇದನ್ನು ಲಾ ಆಫ್ ಇನರ್ಷಿಯಾ ಅಂತ ನಾವು ಕರಿತೀವಿ. ಹಾಗಾದರೆ ಸೆಕೆಂಡ್ ಲಾ ಆಫ್ ಮೋಷನ್ ಏನು? ಈ ಸೆಕೆಂಡ್ ಲಾ ಆಫ್ ಮೋಷನ್ ಏನು ಹೇಳುತ್ತಪ್ಪ ಅಂದರೆ ಇವ್ರು ಏನು ಹೇಳ್ತಾರೆ ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೆಟ್ ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಂಡ್ ಆಕ್ಟ್ಸ್ ಆನ್ ಇಟ್ಸ್ ಆ್ಯಂಡ್ ಅಕರ್ಸ್ ಇನ್ ಇಟ್ಸ್ ಡೈರೆಕ್ಷನ್. ವಸ್ತುವಿನ ಆವೇಗದ ಬದಲಾವಣೆಯ ದರವು ಅದರ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೆಟ್ ಬಾಹ್ಯ ಬಲಕ್ಕೆ ನೇರ ಅನುಪಾತದಲ್ಲಿ ಬಲದ ದಿಕ್ಕಿನಲ್ಲಿಯೇ ಸಂಭವಿಸುತ್ತದೆ. ಅಂದರೆ ಇದನ್ನು ಸಿಂಪಲಾಗಿ ಹೇಳ್ಬೇಕಂತಂದರೆ ಈಗ ಒಬ್ಬ ಟ್ರಾಲಿ ಇಟ್ಕೊಂಡಿರ್ತಾನೆ, ಶಾಪಿಂಗ್ ಹೋಗಿರ್ತಾನೆ, ಟ್ರಾಲಿ ಇಟ್ಕೊಂಡಿರ್ತಾನೆ. ಆ ಟ್ರಾಲಿಲಿ ಏನು ಐಟಮ್ ತುಂಬಿರಲ್ಲ, ಆರಾಮಾಗಿ ತಳ್ಕೊಂಡು ಹೋಗ್ತಾನೆ. ಓಕೆನಾ? ಇನ್ನೊಂದು ಟ್ರಾಲಿ ತೊಗೊಳ್ತಾನೆ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಯ್ತಾನೆ, ಇವಾಗ ಫುಲ್ಲು ಲಗೇಜ್ ಹಾಕೊಂಡು ಇಟ್ಕೊಂಡಿರ್ತಾನೆ ಟ್ರಾಲಿ. ಓಕೆನಾ? ಆ ಟ್ರಾಲಿನ ಇವಾಗ ಮುಂಚೆ ತಳ್ಳಿ ಸ್ಪೀಡಲ್ಲಿ ತಳ್ಳಿದ್ರೆ ಆ ಟ್ರಾಲಿ ಮೂವ್ ಆಗುತ್ತಾ ಇಲ್ವಾ?
ಅದ್ರ ಬಗ್ಗೆನೇ ಇವರು ಮಾತಾಡ್ತಿರೋದು. ಸೊ ಇವಾಗ ಆಬ್ಜೆಕ್ಟಲ್ಲಿ ಏನಾದರೂ ವೆಯ್ಟ್ ಕಡಿಮೆ ಇದ್ದರೆ ಅವನು ಕಡಿಮೆ ಫೋರ್ಸ್ ಹಾಕಬೇಕು. ಇನ್ ಕೇಸ್ ಒಂದು ಆಬ್ಜೆಕ್ಟ್ಗೆ ಮಾಸ್ ಜಾಸ್ತಿ ಇದ್ದರೆ ಅವನು ಏನು ಹಾಕ್ಬೇಕಂದ್ರೆ ಎಕ್ಸ್ಟ್ರಾ ಫೋರ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೇಳಿರೋದು ದ ರೇಟ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೆಕ್ಸ್ಟ್ ಎಕ್ಸ್ಟರ್ನಲ್ ಫೋರ್ಸ್. ಮೊಮೆಂಟಮ್ ಅಂತಂದರೆ ಇಲ್ಲಿ ವೆಯ್ಟ್ ಅಂತ ಅಂದ್ಕೊಡಿ, ಓಕೆನಾ. ದ ರೇಟ್ ಆಫ್ ಚೇಂಜ್ ಇನ್ ದ ವೆಯ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೆಟ್ ಎಕ್ಸ್ಟರ್ನಲ್ ಫೋರ್ಸ್. ಈಗ ಜಾಸ್ತಿ ವೆಯ್ಟ್ ಆದರೆ ಏನಾಗಬೇಕು, ಜಾಸ್ತಿ ಫೋರ್ಸ್ನ ನಾವು ಅಪ್ಲೈ ಮಾಡಬೇಕು. ಇದನ್ನೇ ಹೇಳೋದು ಯಾವುದಪ್ಪ ಅಂತಂದರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಇಲ್ಲಿ ಫೋರ್ಸ್ ಇಸ್ ಈಕ್ವಲ್ ಟು ಏನು, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸೆಲರೇಷನ್, ಏನು ಮಾಸ್ ಇಂಟು ಆಕ್ಸೆಲರೇಷನ್ ಅಂತ ಕರಿತೀವಿ. ಈಗ ಮೂರನೇ ಲಾ ಆಫ್ ಮೋಷನ್ ಏನು, ಮೂರನೇ ಲಾ ಆಫ್ ಮೋಷನ್ ಏನು ಹೇಳ್ತಾನೆ ಅಂದರೆ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಎಲ್ಲ ಒಂದು ಆ್ಯಕ್ಷನ್ಗಳಿಗೂ ನಮಗೆ ಏನು ಈಕ್ವಲ್ ಮತ್ತು ಅಪೋಸಿಟ್ ಆಗಿ ರಿಯಾಕ್ಷನ್ ಆಗಿರುತ್ತೆ ಅಂತ ಹೇಳ್ತಾನೆ. ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ನೀರನ್ನ ಹಿಂದೆ ತಳ್ತೀವಿ, ಆದರೆ ನೀರು ನಮ್ಮನ್ನೇನು ಮಾಡುತ್ತೆ, ಮುಂದಕ್ಕೆ ತಳ್ಳುತ್ತೆ ಅಲ್ವಾ. ಮತ್ತು ರಾಕೆಟ್ ಲಾಂಚ್ ಮಾಡಬೇಕು ಅಷ್ಟೇ, ನಾವು ಯಾವಾಗ ಎನರ್ಜಿ ಕೆಳಗಡೆ ರಿಲೀಸ್ ಆಗುತ್ತೋ ರಾಕೆಟ್ ಏನಾಗುತ್ತೆ, ಮೇಲ್ಗಡೆ ಲಾಂಚ್ ಆಗುತ್ತೆ. ಹಿಂಗೆ ಯಾಕಂದರೆ ಎವ್ರಿ ಆ್ಯಕ್ಷನ್ ಆಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗನ್ನ ಶೂಟ್ ಮಾಡ್ತೀವಿ. ಈ ಗನ್ನ ಶೂಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಆ ಕಾಯಿಲ್ ಇರುತ್ತಲ್ವ ಅದು ಹಿಂದಕ್ಕೆ ಬರುತ್ತೆ, ಬುಲೆಟ್ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ನಾವು ಯಾವುದೇ ಒಂದು ಆ್ಯಕ್ಷನ್ ಮಾಡಿದಾಗೂ ಅದರೊಳಗೆ ಎರಡು ಈಕ್ವಲ್ ಮತ್ತು ಆಪೋಸಿಟು ರಿಯಾಕ್ಷನ್ ಇದ್ದೇ ಇರುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಬಾಡಿ ಮೇಲೆ ಆ್ಯಕ್ಷನ್ ಆಗ್ತೈತೆ, ಎರಡು ಬಾಡಿ ಮೇಲೆ ಆ್ಯಕ್ಷನ್ ಆಗುತ್ತೆ. ಒಂದು ಗನ್ ಆದರೆ ನಾವು ಟ್ರಿಗರ್ ಮಾಡ್ಬೇಕಾದ್ರೆ ಟ್ರಿಗರ್ ಮಾಡ್ತೀವ, ಟ್ರಿಗರ್ ಮಾಡಿದಾಗ ಬುಲೆಟ್ ಮೇಲೆ ಮುಂದೆ ಆ್ಯಕ್ಷನ್ ಆಗುತ್ತೆ. ಆಮೇಲೆ ಆ ಕಾಯಿಲ್ ಇರುತ್ತಲ್ಲ ಗನ್ ಕಾಯಿಲು ಅದು ಬ್ಯಾಕ್ವರ್ಡ್ ಬರುತ್ತಲ್ವ ಅದ್ರ ಮೇಲೆ ಇನ್ನೊಂದು ಆ್ಯಕ್ಷನ್ ಆಗುತ್ತೆ, ಸರಿನಾ. ಸೊ ಈ ಕ್ವಶನ್ಸ್ ಎಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ. ಸೊ ಬೆಸ್ಟ್ ನೋಡೋದಾದರೆ ಬುಕ್ ಅಟ್ ರೆಸ್ಟ್, ಬಾಲಿಂಗ್ಗೆ ಮತ್ತು ಕಾರ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಿರುತ್ತೆ. ಯಾವಾಗ ಬಾಲ್ನ ಓದಿತೀವೋ ಆವಾಗ ಅದ್ರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈ ಬುಕ್ನ ಎತ್ಬಿಟ್ಟು ನಾವು ಸೈಡ್ಗೆ ಇಕ್ಕಿದ್ರೆ ಅವಾಗ ಏನಾಗುತ್ತೆ, ಬುಕ್ಕೆ ಮೋಷನ್ ಆಗುತ್ತೆ. ಇದನ್ನು ಮಾತಾಡೋದು ಯಾವುದು, ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತಂದರೆ ನೋಡಿ, ಈ ಟ್ರಾಲಿಲಿ ಏನೂ ಇಲ್ಲ, ಈ ಟ್ರಾಲಿಲಿ ಐಟಮ್ಸ್ ಐತೆ. ಸೊ ಇದೇ ಫೋರ್ಸ್ನ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಅದು ವರ್ಕ್ ಆಗಲ್ಲ, ಓಕೆನಾ. ಇದೇ ಫೋರ್ಸ್ನ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ವರ್ಕ್ ಆಗಲ್ಲ. ಈ ಒಂದು ಫೋರ್ಸ್ಗೆ ಏನು ಬೇಕೋ ಅದನ್ನೇ ಅವನು ಅಪ್ಲೈ ಮಾಡಬೇಕು. ಈಗ ಥರ್ಡ್ ಲಾ ಆಫ್ ಮೋಷನ್ ನೋಡಿದ್ರೆ ಎವ್ರಿ ಆ್ಯಕ್ಷನ್ ಇಸ್ ಅ ಈಕ್ವಲ್ ಮತ್ತು ಅಪೋಸಿಟ್ ರಿಯಾಕ್ಷನ್. ರಾಕೆಟ್ ನೋಡಿದ್ರಿ, ಈಗ ವಾಕಿಂಗ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಭೂಮಿ ಮೇಲೆ ಅದುಮ್ತೀವಿ ಕಾಲು, ಬಟ್ ಹಿಂದೆಗಡೆ ಏನು ಮಾಡ್ತೀವಿ, ನಮ್ಮ ಕಾಲನ್ನ ಭೂಮಿ ಪುಷ್ ಮಾಡುತ್ತಲ್ವಾ. ಸೊ ಇದನ್ನು ಒಂದು ಎವ್ರಿ ಆ್ಯಕ್ಷನ್ ಅಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮ. ಸೊ ಈಗೇನು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಮಾತಾಡುತ್ತೆ ಅಂತಂದರೆ, ಯಾವುದೇ ಆಬ್ಜೆಕ್ಟ್ ಇಲ್ಲಿ ಇಡೀ ಯೂನಿವರ್ಸಲ್ಲಿ ಎಲ್ಲ ಆಬ್ಜೆಕ್ಟೂ ಒಂದು ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗುತ್ತೆ, ಓಕೆನಾ. ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಎವ್ರಿ ಅದರ್ ಆಬ್ಜೆಕ್ಟ್ ಇನ್ ದ ಗ್ರಾವಿಟೇಷನಲ್ ಫೋರ್ಸ್ ವಿತ್ ಅ ಗ್ರಾವಿಟೇಷನಲ್ ಫೋರ್ಸ್ ಡ್ಯೂ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಟ್ ಟು ದ ಸ್ಕ್ವೇರ್ ಆಫ್ ದೇರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಏನು ಹೇಳ್ತಿದ್ದಾರೆ ಅಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತೆ ಅಂತಂದರೆ, ಎಲ್ಲ ಒಂದು ಆಬ್ಜೆಕ್ಟು ಇಡೀ ವಿಶ್ವದಲ್ಲಿ ಇರುವಂಥ ಎಲ್ಲ ಒಂದು ಆಬ್ಜೆಕ್ಟು ಒಂದು ಆಬ್ಜೆಕ್ಟ್ಗೆ ಏನಾಗುತ್ತೆ ಅಂದರೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳುತ್ತೆ, ಓಕೆನಾ. ಎಲ್ಲ ಒಂದು ಆಬ್ಜೆಕ್ಟು ಮತ್ತೊಂದು ವಸ್ತುವಿಗೆ ಏನಾಗುತ್ತೆ, ಅಂದರೆ ಗ್ರಾವಿಟೇಷನಲ್ ಫೋರ್ಸಿಂದ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈಗ ಫೋರ್ಸ್ಗೆ ಫಾರ್ಮಲ್ ಏನಪ್ಪ ಅಂತಂದರೆ, ಫೋರ್ಸ್ ಈಸ್ ಈಕ್ವಲ್ ಟು ಜಿ ಅಂದರೆ ಏನಪ್ಪ, ಜಿ ಅಂತ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನ್ ಇಂಟು m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಓಕೆನಾ. ಮಾಸ್ 1 ಇಂಟು ಮಾಸ್ 2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರನ್ನು ಏನು ಡಿಸ್ಟೆನ್ಸ್ ಇದು ಮಾಡ್ತೀವಿ ಅಂದರೆ ಡಿಸ್ಟೆನ್ಸ್ನ ಇಂಡಿಕೇಟ್ ಮಾಡ್ತೀವಿ. ಇದು ನಮಗೆ ಗೊತ್ತಿರಬೇಕು. ಸೊ ಈಗ ಈ ಯೂನಿವರ್ಸಲ್ ಗ್ರಾವಿಟೇಷನ್ ಲಾ ಆಫ್ ಗ್ರಾವಿಟೇಷನ್ ಏನರ ಬಗ್ಗೆ ಮಾತಾಡುತ್ತೆ, ಒಂದು ಅಟ್ರಾಕ್ಟಿವ್ ನೇಚರ್ ಬಗ್ಗೆ ಮಾತಾಡುತ್ತಾ, ಮತ್ತು ನೆಕ್ಸ್ಟ್ ಮಾಸ್ ಡಿಪೆಂಡೆನ್ಸಿ ಬಗ್ಗೆ ಮಾತಾಡುತ್ತೆ. ಈಗ ಏನಾದರೂ ಮಾಸ್ ಏನಾದರೂ ಜಾಸ್ತಿ ಇದ್ದರೆ ಏನಪ್ಪ, ಅದ್ರ ವೆಯ್ಟ್ ಜಾಸ್ತಿ ಇದ್ದರೆ ಗ್ರಾವಿಟೇಷನಲ್ ಪುಲ್ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತೆ. ಯಾಕೆ, ಮಾಸ್ ಇದ್ರೆ ಏನಾಗುತ್ತೆ, ಬೇಗ ಬಂದು ಬೀಳುತ್ತಲ್ವಾ. ನೆಕ್ಸ್ಟು ಡಿಸ್ಟೆನ್ಸ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಈಗ ಜಾಸ್ತಿ ದೂರ ಇದ್ದರೆ ಗ್ರಾವಿಟೇಷನಲ್ ಪುಲ್ಲು ಹತ್ರ ಇರುತ್ತಾ, ಸ್ಟ್ರಾಂಗ್ ಆಗಿರುತ್ತಾ, ವೀಕ್ ಆಗಿರುತ್ತಾ. ದೂರ ಇದ್ದರೆ ವೀಕ್ ಆಗಿರುತ್ತೆ, ಹತ್ರ ಇದ್ರೆ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಗ್ರೇಟರ್ ಡಿಸ್ಟೆನ್ಸ್ ರಿಸಲ್ಟ್ಸ್ ಇನ್ ವೀಕರ್ ಪುಲ್. ಸೊ ಇದು ಡಿಸ್ಟೆನ್ಸ್ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಇದು ಒಂದು ನೇಚರ್ ಮೇಲೆ ಡಿಪೆಂಡ್ ಆಗಿದೆ, ಅಂದರೆ ಅಟ್ರಾಕ್ಟಿವ್ ನೇಚರು, ಓಕೆನಾ. ಯಾವಾಗಲೂ ಅಟ್ರಾಕ್ಟಿವ್ ಆಗಬೇಕು. ಆಮೇಲೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಇನ್ನೊಂದು ಮಾಸ್ ಮೇಲೆ ಕೂಡ ಡಿಪೆಂಡ್ ಆಗಿದೆ, ಸರಿನಾ. ಹಾಗಾದರೆ ಯೂನಿವರ್ಸಲ್ ಗ್ರಾವಿಟೇಷನ್ನ
ಫಾರ್ಮುಲಾ ಈಕ್ವೇಷನ್ಸ್ ನೋಡೋದಾದರೆ ನಮಗೆ ಕೆಲವೊಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕು, ನಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್ ಫಾರ್ಮುಲಾ ಏನು ನೋಡಿದ್ವಿ, F = G(m1/m2) / r² ಅಂತ ನೋಡಿದ್ವಿ. ಓಕೆನಾ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ನೋಡ್ತೀವಿ. ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಎಷ್ಟಪ್ಪ ಅಂತ ಇರುತ್ತೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದಾಗ 6.67 × 10⁻11 n × m² / kg². ಈ ಒಂದು ಕ್ವಶನ್ನ ನಮಗೆ ಡೈರೆಕ್ಟಾಗಿ ಕೇಳಿದ್ದಾರೆ, ಫಾರ್ಮುಲಾ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ. ಓಕೆನಾ. ಸೊ ನಮ್ಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ KA ಈ ಫಾರ್ಮುಲಾ ಕೇಳಿದ್ದಾರೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾ ಏನು, G/m × r². ಓಕೆನಾ. ಸ್ಮಾಲ್ g ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಲ್ಲ ಫಾರ್ಮುಲಾಸು ನಮಗೆ ನೆನಪಿರಬೇಕು, ಸೊ ನಮಗೆ ಗೊತ್ತಿರಲೇಬೇಕು. ಓಕೆನಾ. ಈಗ ನೋಡೋದಾದರೆ ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ನೋಡಿದ್ವಿ. ಬಾಡಿ ವೆಯ್ಟ್ ನೋಡಿದ್ರೆ ವೆಯ್ಟ್ = ಏನು, m ಮಾಸ್ ಇಂಟು ಆಕ್ಸಲರೇಷನ್. ಗ್ರಾವಿಟಿ ನೋಡಿದ್ವಿ. ಈಗ ಕಾನ್ಸ್ಟೆಂಟ್ ಇದಾಗ ಎಷ್ಟಪ್ಪ, 6.67 × 10⁻11 ಅಂತ ಕರಿತೀವಿ. ನಮ್ಮ ಅರ್ಥ್ನ ಗ್ರಾವಿಟಿ ಎಷ್ಟಿದೆ, ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ, 9.8 m/s² ಅಂತ ನಾವು ಕರಿತೀವಿ. ಓಕೆ. ಈಗ ಕೆಪ್ಲರ್ಸ್ ಪ್ಲಾನೆಟರಿ ಲಾ, ಕೆಪ್ಲರ್ನ ಗ್ರಹಗಳ ಚಲನೆಯ ನಿಯಮಗಳನ್ನು ನಾವು ನೋಡೋಣ. ಈ ಕೆಪ್ಲರ್ ಏನಪ್ಪ ಅಂತಂದರೆ ಅವನು ಒಂದು ಇದನ್ನು ಪ್ರಪೋಸ್ ಮಾಡ್ತಾನೆ, ಕೆಪ್ಲರ್ಸ್ ಲಾ ಅಂತ. ಈ ಏನ್ರ ಮೇಲೆ ಪ್ರಪೋಸ್ ಮಾಡ್ತಾನೆ ಅಂತಂದರೆ ಪ್ಲಾನೆಟ್ಸ್ ಮೇಲೆ ಪ್ರಪೋಸ್ ಮಾಡ್ತಾರೆ. ಓಕೆ, ಏನ್ರ ಮೇಲೆ ಪ್ರಪೋಸ್ ಮಾಡ್ತಾನೆ, ಪ್ಲಾನೆಟ್ಸ್ ಮೇಲೆ ಪ್ರಪೋಸ್ ಮಾಡ್ತಾನೆ. ಇವರು 3 ಇಂಪಾರ್ಟೆಂಟ್ ಲಾ ಕೊಡ್ತಾರೆ. ಯಾವುದಪ್ಪ ಅಂತಂದರೆ ಫಸ್ಟ್ ಲಾ ಆಫ್ ಆರ್ಬಿಟ್ಸ್ ಅಂತ ಕರಿತೀವಿ, ಎರಡನೇ ಲಾ ಆಫ್ ಈಕ್ವಲ್ ಏರಿಯಾಸ್ ಅಂತ ಕರಿತೀವಿ, ಮೂರನೇ ಲಾ ಅಂತಂದರೆ ಲಾ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. ಓಕೆನಾ. ಏನಂತ ಕರಿತೀವಿ, ಮೂರನೇ ಲಾ ಆಫ್ ಪೀರಿಯಡ್ಸ್ ಅಂತ ನಾವು ಕರಿತೀವಿ. ಸೊ ಈ ಕೆಪ್ಲರ್ದೇನು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ, ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಿ. ಓಕೆನಾ. ಸೊ ಈಗ ಏನು ಹೇಳ್ತಾನಪ್ಪ ಕೆಪ್ಲರ್ ಅಂತಂದರೆ, ಅವರು ಎಕ್ಸ್ಪ್ಲೇನ್ಸ್ ದ ಮೋಷನ್ಸ್ ಆಫ್ ದ ಪ್ಲಾನೆಟ್ ಅರೌಂಡ್ ದ ಸನ್. ಸೊ ಈಗ ಪ್ಲಾನೆಟ್ಸ್ನ ಯೂಸ್ ಮಾಡಿ ಈ ಪ್ಲಾನೆಟ್ಗಳು ಹೇಗೆ ಮೋಷನ್ ಆಗುತ್ತೆ, ಚಲನೆ ಮಾಡುತ್ತೆ ಅಂತದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿನಾ, ಯಾರು, ಕೆಪ್ಲರ್ ಅವರು. ಓಕೆನಾ. ಸೊ ಈಗ ಈ ಒಂದು ಥಿಯರಿಯಿಂದನೇ ನೆಕ್ಸ್ಟ್ ನ್ಯೂಟನ್ ಅವರು ಏನು ಮಾಡ್ತಾರೆ ಅಂತಂದರೆ, ಅವರ ಒಂದು ನ್ಯೂಟನ್ ಲಾಸ್ ಆಫ್ ಮೋಷನ್ನ ಎಕ್ಸ್ಪ್ಲೇನ್ ಲಾ ಆಫ್ ಗ್ರಾವಿಟೇಷನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಈಗ ಫಸ್ಟ್ ಲಾ ಏನು ಹೇಳ್ತಾರೆ, ಲಾ ಆಫ್ ಆರ್ಬಿಟ್ಸ್ ಅಂತ ಕರಿತೀವಿ. ಈ ಲಾ ಆಫ್ ಆರ್ಬಿಟ್ ಅಂದರೆ ಸನ್ ಏನು ಅಂದರೆ ಅರ್ತ್ ಏನು ಮಾಡ್ತಿರುತ್ತೆ, ಸನ್ನನ್ನು ಏನು ಮಾಡ್ತಿರುತ್ತೆ, ಆರ್ಬಿಟಲ್ಲಿ ರಿವಾಲ್ವ್ ಮಾಡ್ತಾ ಇರುತ್ತೆ, ಅಂದರೆ ಮೂವ್ ಆಗ್ತಾ ಇರುತ್ತಲ್ವಾ ಅರ್ತು ಸನ್ನು ಸುತ್ತ. ಅದು ಯಾವ ಆರ್ಬಿಟ್ ಅಂತಂದರೆ ಎಲೆಪ್ಟಿಕಲ್ ಆರ್ಬಿಟ್ ಅಂತ ಕರೀತಾರೆ. ಓಕೆನಾ. ಎವ್ರಿ ಪ್ಲಾನೆಟ್ ಮೂವ್ಸ್ ಅರೌಂಡ್ ದ ಸನ್ ಇನ್ ದ ಎಲೆಪ್ಟಿಕಲ್ ಆರ್ಬಿಟ್ ವಿತ್ ದ ಸನ್ ಎಟ್ ದ ಒನ್ ಫೋಕಸ್. ಸೊ ಇಲ್ಲೇನು ಅರ್ತ್ ರಿವಾಲ್ವ್ಸ್ ಇನ್ ದ ಎಲೆಪ್ಟಿಕಲ್ ಆರ್ಬಿಟ್ ಅಂದರೆ ಇಲ್ಲೇನು ಲಾ ಆಫ್ ಆರ್ಬಿಟ್ಸ್ ಏನು ಹೇಳುತ್ತಪ್ಪ ಅಂತಂದರೆ ಎಲ್ಲ ಒಂದು ಪ್ಲಾನೆಟ್ಗಳು ಸನ್ನನ್ನು ಏನು ಎಲೆಪ್ಟಿಕಲ್ ಆರ್ಬಿಟಿಂದ ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಸರಿನಾ, ಇದು ಮೊದಲನೆಯ ಒಂದು ಲಾ. ಈಗ ನೆಕ್ಸ್ಟ್ ಲಾ ಏನು ಹೇಳುತ್ತೆ ಅಂದರೆ ಲಾ ಆಫ್ ಈಕ್ವಲ್ ಏರಿಯಾಸ್. ಲಾ ಆಫ್ ಈಕ್ವಲ್ ಏರಿಯಾಸ್ ಏನು ಹೇಳುತ್ತೆ ಅಂತಂದರೆ ಫಾಸ್ಟರ್ ವೆನ್ ಕ್ಲೋಸರ್ ಟು ಸನ್ ಆ್ಯಂಡ್ ಸ್ಲೋವರ್ ವೆನ್ ಫಾರ್ದರ್ ಅವೇ ಫ್ರಮ್ ಸನ್ ಅಂತ ಹೇಳುತ್ತೆ. ಈಗ ಏನಂತಂದರೆ ಸನ್ನು ಹತ್ರ ಇರೋವಂಥ ಒಂದು ಪ್ಲಾನೆಟ್ಸ್ ಏನು ಮಾಡುತ್ತೆ, ಸನ್ನನ್ನು ಬೇಗ ಸುತ್ತಬಿಡುತ್ತೆ. ಈಗ ಸನ್ನಿಂದ ದೂರ ಇರೋ ಒಂದು ಪ್ಲಾನೆಟ್ಸ್ ಏನು ಮಾಡುತ್ತೆ, ಸನ್ನನ್ನು ರಿವಾಲ್ವ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಓಕೆನಾ, ಯಾಕಂದರೆ ಅವ್ರು ಸಖತ್ ದೂರದಲ್ಲಿದ್ದಾರೆ ಅಲ್ವಾ. ಅದನ್ನು ಹೇಳೋದಂದರೆ ಲಾ ಆಫ್ ಈಕ್ವಲ್ ಏರಿಯಾಸ್. ಎಲ್ಲ ಒಂದು ಪ್ಲಾನೆಟ್ಸ್ಗಳು ಸ್ವಲ್ಪ ಈಕ್ವಲ್ ಏರಿಯಾಸು ಇದೆ ಅಂತ ಅವರು ಹೇಳ್ತಾರೆ. ಓಕೆನಾ. ಸೊ ಈಗ ಫಾಸ್ಟಾಗಿ ಸುತ್ತೋ ಪ್ಲಾನೆಟ್ ಯಾವುದಂದರೆ ನಿಯರಲ್ಲಿರೋ ಒಂದು ಪ್ಲಾನೆಟ್ಗಳು ಫಾಸ್ಟಾಗಿ ಸುತ್ತಬಿಡುತ್ತೆ. ಓಕೆನಾ. ಈಗ ಸನ್ನಿಂದ ದೂರ ಇರೋ ಒಂದು ಪ್ಲಾನೆಟ್, ಫಾರ್ ಎಕ್ಸಾಂಪಲ್ ನೆಪ್ಟ್ಯೂನ್ಗೆ 167 ವರ್ಷ ಬೇಕು ಒಂದು ರೆವಲ್ಯೂಷನ್ನ ಕಂಟಿನ್ಯೂ ಮುಗ್ಸೋಕ್ಕೆ. ಓಕೆನಾ, ಆ ಥರ ಆಗುತ್ತೆ. ಈಗ ಮೂರನೇ ಲಾ ಏನು ಹೇಳ್ತಾರೆ ಅಂದರೆ ಫಾರ್ದರ್ ಪ್ಲಾನೆಟ್ಸ್, ಇಲ್ಲಿ ಏನರ ಬಗ್ಗೆ ಮಾತಾಡ್ತಾರೆ ಅಂದರೆ ಟೈಮ್ ಮತ್ತು ಡಿಸ್ಟೆನ್ಸ್, ಟೈಮ್ ವರ್ಸಸ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆನಾ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾನಿಲ್ಲಿ ಬರಿತೀನಿ ನೋಡಿ, ಫಾರ್ದರ್ ಪ್ಲಾನೆಟ್ ಅಂದರೆ ದೂರ ಇರೋ ಪ್ಲಾನೆಟು = more years ಟು ಗೋ ಅರೌಂಡ್ ದ ಸನ್. ಓಕೆನಾ. ಏನು ಮಾಡ್ತಾರೆ, ಫಾರ್ದರ್ ಪ್ಲಾನೆಟ್ ದೂರ ಇರೋ ಒಂದು ಪ್ಲಾನೆಟ್ಗಳು ಏನಾಗುತ್ತೆ ಅಂದರೆ ಅವ್ರಿಗೆ ಜಾಸ್ತಿ ವರ್ಷ ಬೇಕು. ಓಕೆನಾ, ಅವ್ರಿಗೆ ಜಾಸ್ತಿ ವರ್ಷ ಬೇಕು. ಸೊ ಅವ್ರು ಏನು ಹೇಳ್ತಾರೆ ಸ್ಟೇಟ್ಮೆಂಟಲ್ಲಿ ಅಂತಂದರೆ ದ ಸ್ಕ್ವೇರ್ ಆಫ್ ದ ಆರ್ಬಿಟಲ್ ಪೀರಿಯಡ್ ಇಸ್ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್. ಸೊ ಟೈಮ್ ಸ್ಕ್ವೇರ್ = ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು a³ ಅಂತ ಕರಿತೀವಿ. ಓಕೆನಾ, ಇದು ಆರ್ಬಿಟಲ್ ಪೀರಿಯಡು. t² ಅಂದರೆ ಆರ್ಬಿಟಲ್ ಪೀರಿಯಡು, a³ ಅಂತಂದರೆ a ಅಂತಂದರೆ ಆಲ್ಫಾ, ಇದು ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ.
ಸೊ ಥರ್ಡ್ ಲಾ ಏನಿರುತ್ತೆ ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ ಕ್ಯೂಬ್ ಅಂತ ನೆನ್ಪಿಟ್ಕೊಳ್ಳಿ. ಇವ್ರು ಮೂರೂ ಏನ್ರ ಮೇಲೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಸೋಲಾರ್ ಸಿಸ್ಟಮಲ್ಲಿರುವಂಥ ಒಂದು ಸನ್ನು ಮತ್ತು ಅಲ್ಲಿರುವಂಥ ಒಂದು ಪ್ಲಾನೆಟ್ಸ್ ಮೇಲೆ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಒಂದು ಆಧಾರ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ನ್ಯೂಟನ್ ಅವರು ಗ್ರಾವಿಟೇಷನಲ್ ಲಾ ಆಫ್ ಗ್ರಾವಿಟೇಷನ್ನ ಕೊಡ್ತಾರೆ. ಸೊ ಸೆಕೆಂಡ್ ಲಾ ನೋಡಿ ಈ ಥರ, ಹತ್ರ ಇರೋ ಆಬ್ಜೆಕ್ಟ್ಸ್ ಏನು ಮಾಡುತ್ತೆ, ಸಣ್ಣ ಬೇಗ ಸುತ್ತಬಿಡುತ್ತೆ. ದೂರ ಇರೋ ಆಬ್ಜೆಕ್ಟ್ಸು ದೂರ ಇರೋ ಆಬ್ಜೆಕ್ಟ್ಸು ಜಾಸ್ತಿ ಟೈಮ್ನ ತಗೊಳುತ್ತೆ. ಅದಕ್ಕೋಸ್ಕರ ಟಿ ಸ್ಕ್ವೇರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು A3 ಅಂತ ಕೊಡ್ತಾರೆ. ಇಷ್ಟೆಲ್ಲ ಕೊಡೋದು ಯಾರಪ್ಪ ಅಂತಂದರೆ ಜೋನೆಸ್ ಕೆಪ್ಲರ್ ಅಂತ ಕರಿತೀವಿ. ಈಗ ನಾವು ಗ್ರಾವಿಟಿ ಬಗ್ಗೆ ನೋಡ್ತಾ ಇದ್ವಿ. ಈ ಗ್ರಾವಿಟಿಲಿ ವೇರಿಯೇಷನ್ಸ್ ಇರುತ್ತೆ. ಓಕೆನಾ, ಏನಿರುತ್ತೆ, ಗ್ರಾವಿಟಿಲಿ ವೇರಿಯೇಷನ್ಸ್ ಇರುತ್ತೆ. ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ದ ಗ್ರಾವಿಟಿ ಇಸ್ ನಾಟ್ ಸೇಮ್ ಎವ್ರಿವೇರ್ ಆನ್ ದ ಅರ್ತ್. ಈಗ ನಮ್ಮ ಅರ್ಥಲ್ಲಿ ಎಲ್ಲ ಕಡೆ ಗ್ರಾವಿಟೇಷನ್ ಕಡಿಮೆನೇ ಐತಾ ಅಂದರೆ ಒಂದೇ ಥರ ಇದೆಯಾ? ಯೂನಿಫಾರ್ಮ್ ಆಗಿ ಗ್ರಾವಿಟೇಷನ್ ಇಲ್ಲ. ಓಕೆನಾ, ಸೊ ನಮ್ಮ ಆವ್ರೇಜ್ ಗ್ರಾವಿಟೇಷನ್ ಎಷ್ಟಪ್ಪ ಅಂದರೆ, ಆವ್ರೇಜ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಹಾಗಾದರೆ ಗ್ರಾವಿಟೇಷನಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ, ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ನಾವು ಇನ್ಕ್ರೀಸ್ ಇನ್ ಆಲ್ಟಿಟ್ಯೂಡ್ ಇದ್ದಾಗ, ಅಂದರೆ ಈಗ ನಾವು ಮೌಂಟ್ ಎವರೆಸ್ಟ್ ಮೇಲೆ ಹೋದರೆ ನಮ್ಮ ಗ್ರಾವಿಟಿ ಏನಿರುತ್ತೆ, ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಓಕೆನಾ, ಅದೇ ಥರ ಏನಾದರೂ ನಾವು ಅರ್ಥ ಒಳಗಡೆಗೆ ಹೋಗ್ಬಿಟ್ರೆ, ಡೆಪ್ತಾಗಿ ಹೋದ್ರೂ ಗ್ರಾವಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ, ಸೊ ಜಾಸ್ತಿ ದೂರ ಹೋದ್ರು ಅಂದರೆ ಮೇಲ್ಗೆ ಹೋದ್ರೂ ಕಷ್ಟ, ಜಾಸ್ತಿ ಅರ್ಥ ಒಳಗೆ ಹೋದ್ರೂ ಅರ್ಥ ಒಳಗಡೆ ಏನಿರುತ್ತೆ, ಕೋರ್ ಇರುತ್ತಲ್ವಾ, ಕ್ರಸ್ಟು ಮ್ಯಾಂಟಲ್ ಕೋರ್ ಇರುತ್ತಲ್ವ, ಆ ಒಂದು ರೀಜನ್ಗೆ ಹೋದ್ರೂ ಏನಾಗುತ್ತೆ, ಗ್ರಾವಿಟಿ ಕಡಿಮೆ ಆಗುತ್ತೆ. ಸರಿನಾ? ಸೊ ಹಾಗಾದರೆ ಗ್ರಾವಿಟಿ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂದರೆ, ಗ್ರಾವಿಟಿ ಪೋಲಲ್ಲಿ ಜಾಸ್ತಿ ಇರುತ್ತೆ. ಯಾಕೆ? ಅಲ್ಲಿ ರೊಟೇಷನ್ನು ಕಡಿಮೆ. ಬಟ್ ಈಕ್ವೇಟರ್ಲ್ಲಿ ಏನಿರುತ್ತೆ, ಗ್ರಾವಿಟಿ ಕಡಿಮೆ ಇರುತ್ತೆ. ಯಾಕೆ? ರೊಟೇಷನ್ನು ಜಾಸ್ತಿ ಇರುತ್ತೆ. ಓಕೆನಾ, ದ ಅರ್ತ್ಸ್ ರೊಟೇಷನ್ ರಿಡ್ಯೂಸಸ್ ದ ಗ್ರಾವಿಟಿ ಮೋರ್ ಅಟ್ ದ ಈಕ್ವೇಟರ್ ದ್ಯಾನ್ ದ ಪೋಲ್ಸ್. ದ ಅರ್ತ್ ಈಸ್ ಸ್ಲೈಟ್ಲಿ, ಮತ್ತು ಅರ್ತ್ ಶೇಪ್ ಏಕಿದೆ, ಜಿಯಾಯ್ಡ್ ಶೇಪ್ ಐತೆ, ಅಂದರೆ ಇಲ್ಲೇನೈತೆ, ಫ್ಲ್ಯಾಟ್ ಆಗಿರುತ್ತೆ. ಇಲ್ಲಿ ಫ್ಲ್ಯಾಟ್ ಆಗೈತೆ, ಇಲ್ಲೇನಾಗೈತೆ, ಬಲ್ಜ್ ಆಗೈತೆ. ಓಕೆನಾ, ಸೊ ಡ್ಯೂ ಟು ದಿಸ್ ಗ್ರಾವಿಟಿ ಎಲ್ಲಪ್ಪ ಜಾಸ್ತಿ ಇರುತ್ತೆಪ್ಪ ಅಂತಂದರೆ 90 ಡಿಗ್ರಿ ಪೋಲ್, ಅಂದರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲಲ್ಲಿ ಗ್ರಾವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಈಕ್ವೇಟರ್ಲ್ಲಿ ಏನಿರುತ್ತೆ, ಗ್ರಾವಿಟಿ ಕಡಿಮೆ ಇರುತ್ತೆ. ಸರಿನಾ? ಸೊ ಈಗ ಆಕ್ಸಿಲರೇಷನ್ ವಿತ್ ರೆಸ್ಪೆಕ್ಟ್ ಟು ಆಲ್ಟಿಟ್ಯೂಡ್ ನೋಡಿದ್ರೆ, ಆಲ್ಟಿಟ್ಯೂಡ್ ಅಂದರೆ ಹೈಟ್ ಇನ್ಕ್ರೀಸ್ ಆದರೆ ಮತ್ತು ಗ್ರಾವಿಟಿ ಡಿಕ್ರೀಸ್ ಆಗುತ್ತೆ. ಸೊ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಫಾರ್ಮುಲಾ R/R+H² ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ವೇರಿಯೇಷನ್ ವಿತ್ ಡೆಪ್ತ್ಗೆ ಹೋದರೆ, ಅಂದರೆ ಅರ್ಥ ಕೇಂದ್ರ ಕಳದ ಹಾಕೊಂಡು ಹೋದರೆ ನಮ್ಮ ಗ್ರಾವಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರಿನಾ? ಸೊ ಇದಿಷ್ಟು ಏನು ಗ್ರಾವಿಟೇಷನ್ಸ್ನ ಒಂದು ವೇರಿಯೇಷನ್ಸ್. ಮತ್ತು ನಮ್ಗೆ ನೆನಪಿರ್ಬೇಕೇನಪ್ಪ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ನೆನಪಿರಬೇಕು. ಇವೆರಡು ನಮಗೆ ನೆನಪಿರಬೇಕು. ಅದು ಬಿಟ್ಟರೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಇನ್ನೇನು ಇಲ್ಲ. ಸೊ ಈಗ ಪ್ರೆಷರ್ಗೆ ಬರೋಣ. ಪ್ರೆಷರ್ ಅಂದ್ರೇನು? ಪ್ರೆಷರ್ ಅಂದರೆ ಅದೊಂದು ಥ್ರಸ್ಟು ಅಥವಾ ಫೋರ್ಸು ಒಂದು ಯೂನಿಟ್ ಮೇರಿಯಾ ಮೇಲೆ ನಾವು ಹಾಕೋದು. ಓಕೆನಾ, ಸೊ ಏನಂತ ಕರಿತೀವಿ, ಇಟ್ ಈಸ್ ಅ ಫೋರ್ಸ್ ಆರ್ ದ ಥರ್ಸ್ಟ್ ಆ್ಯಕ್ಟಿಂಗ್ ಆನ್ ಅ ಯೂನಿಟ್ ಏರಿಯಾ. ಸೊ ಈಗ ಇಲ್ಲಿ ಆ್ಯಪಲ್ ಕಟ್ ಮಾಡ್ಬೇಕಾದ್ರೆ ನಾವು ಆ್ಯಪಲ್ ಮೇಲೆ ಏನಾಗ್ತೀವಿ, ಚಾಕು ಇಟ್ಕೊಂಡು ಆ್ಯಪಲ್ ಮೇಲೆ ಪ್ರೆಷರ್ ಹಾಕ್ತೀವಿ. ಸೊ ಅದನ್ನೇನಂತ ಕರಿತೀವಿ ನಾವು, ಥ್ರಸ್ಟ್ ಅಥವಾ ಫೋರ್ಸ್ ಅಂತ ಕರಿತೀವಿ. ಸೊ ಫಾರ್ಮುಲಾ ಏನಪ್ಪ ಪ್ರೆಷರ್ಗೆ ಅಂದರೆ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆನಾ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಫೋರ್ಸ್ ಜಾಸ್ತಿ ಇದ್ದರೆ ಏನಿರುತ್ತೆ, ಪ್ರೆಷರು ಕೂಡ ಜಾಸ್ತಿ ಇರುತ್ತೆ. ಏರಿಯಾ ಜಾಸ್ತಿ ಇದ್ದರೆ ಪ್ರೆಷರ್ ಏನಿರುತ್ತೆ, ಕಡಿಮೆ ಇರುತ್ತೆ. ಏರಿಯಾ ಜಾಸ್ತಿ ಇದ್ದರೆ ಪ್ರೆಷರ್ ಕಡಿಮೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಹುಡುಗಿರು ಹೀಲ್ ಸ್ಲಿಪ್ಪರ್ಸ್ ಹಾಕೊಳ್ತಾರಲ್ವ, ಆ ಒಂದು ಹೀಲ್ ಸ್ಲಿಪ್ಪರಲ್ಲಿ ಈ ಹೀಲ್ಸ್ ಐತಲ್ವ, ಈ ಹೀಲ್ ಇದೇನೈತೆ, ಇಲ್ಲಿ ಏನೈತೆ, ಏರಿಯಾ ಕಡಿಮೆ ಐತೆ. ಬಟ್ ಏರಿಯಾ ಕಡಿಮೆ ಇದ್ರೆ ಏನಿರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಏರಿಯಾ ಕಡಿಮೆ ಇದ್ದರೆ ಪ್ರೆಷರು ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಅವ್ರಿಗೇನಿರುತ್ತೆ, ಇಲ್ಲಿ ಏರಿಯಾ ಜಾಸ್ತಿ ಐತೆ, ಇಲ್ಲಿ ಯಾವುದೇ ಥರ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಅಲ್ವಾ. ಸೊ ಈಗ ಅವ್ರು ಏನಾರು ವಾಕ್ ಮಾಡಬೇಕಾದ್ರೆ ಈ ಪೆನ್ಸಿಲ್ ಹಿಂಗೈತಲ್ವ, ಹೀಲ್ಸ್ ಪೆನ್ಸಿಲ್ ಅಂತಾರಲ್ಲ, ಈ ಪೆನ್ಸಿಲ್ ಮಾರ್ಕ್ ಮಾತ್ರ ಬರುತ್ತೆ, ಬಟ್ ಈ ಮಾರ್ಕು ಬಂದಿರಲ್ಲ. ಯಾಕೆ? ಇಲ್ಲಿ ಪ್ರೆಷರ್ ಏನಿರುತ್ತೆ, ಏರಿಯಾ ಜಾಸ್ತಿ ಇದ್ದರೆ ಪ್ರೆಷರ್ ಕಡಿಮೆ ಇರುತ್ತೆ. ಪ್ರೆಷರ್ ಎಲ್ಲಿರುತ್ತೆ ಜಾಸ್ತಿ, ಇಲ್ಲಿರುತ್ತೆ. ಎಲ್ಲಿ ಏರಿಯಾ ಕಡಿಮೆ ಇರುತ್ತೋ ಅಲ್ಲಿ ಪ್ರೆಷರು ಜಾಸ್ತಿ ಇರುತ್ತೆ. ಸೊ SI ಯೂನಿಟ್ ಆಫ್ ಪ್ರೆಷರ್ ಏನಪ್ಪ ಅಂತಂದರೆ ಪ್ಯಾಸ್ಕಲ್ ಅಂತ ಕರಿತೀವಿ. SI ಯೂನಿಟ್ ಆಫ್ ಪ್ರೆಷರ್ ಅಂದರೆ ಪ್ಯಾಸ್ಕಲ್. SI ಯೂನಿಟ್ ಆಫ್ ಥ್ರಸ್ಟ್, ಒತ್ತು ಅಂತಂದರೆ ನ್ಯೂಟನ್ ಅಂತ ಕರಿತೀವಿ. ಹಾಗಾದರೆ ಈ ಥ್ರಸ್ಟ್ ಅಂದರೆ ಏನು, ಅದನ್ನು ನಾವು ನೋಡೋಣ. ಸರಿನಾ? ಸೊ ಈಗ ಈ ಪ್ರೆಷರಲ್ಲಿ ನಾವು ನೋಡಿದಾಗ, ಈ ಪ್ರೆಷರಲ್ಲಿ ನಾವು ಹೈಡ್ರಾಲಿಕ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು.
ಪ್ರೆಷರ್ ಕಾನ್ಸೆಪ್ಟಲ್ಲಿ ನಮ್ಗೆ ಏನು ಗೊತ್ತು, ಹೈಡ್ರಾಲಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಇದನ್ನು ಯಾರು ಕೊಡ್ತಾರೆ ಅಂದರೆ ಬೈಸ್ಲಿ ಪ್ಯಾಸ್ಕಲ್ ಅವರು ಕೊಡ್ತಾರೆ. ಈ ಬೈಸ್ಲಿ ಪ್ಯಾಸ್ಕಲ್ ಏನಂತೇಳಿ ಅಂದರೆ, ಯಾವಾಗ ನಾವು ಪ್ರೆಷರ್ ಅಪ್ಲೈ ಮಾಡ್ತೀವೋ, ಒಂದು ಲಿಕ್ವಿಡ್ ಕನ್ಫೈನ್ಡ್ ಲಿಕ್ವಿಡ್ ಇದ್ದಾಗ ನಾವು ಒಂದು ಪ್ರೆಷರ್ ಅಪ್ಲೈ ಮಾಡ್ತೀವೋ, ಆ ಲಿಕ್ವಿಡಿಂದ ಎಲ್ಲ ಒಂದು ಡೈಮೆನ್ಷನ್ಗೂ ಅಥವಾ ಎಲ್ಲ ಒಂದು ಡೈರೆಕ್ಷನ್ಗೂ ಸೇಮ್ ಅಮೌಂಟ್ ಆಫ್ ಪ್ರೆಷರು ಹೋಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಈ ಒಂದು ಫಾರ್ಮ್ ಅಥವಾ ಹೈಡ್ರಾಲಿಕ್ ಫಾರ್ಮನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಥವಾ ಅಂದರೆ ಹೈಡ್ರಾಲಿಕ್ ಇನ್ಸ್ಟ್ರೂಮೆಂಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಕಾರ್ ಬ್ರೇಕ್ ಆಗಿರ್ಬೋದು ಅಥವಾ ಲಿಫ್ಟ್ಗಳಲ್ಲಿ ಏನಾಗ್ತೀವಿ, ಲಿಫ್ಟು ಜಾಕಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಈ ಒಂದು ಹೈಡ್ರಾಲಿಕ್ ಲಿಫ್ಟ್ ಅಂದರೆ ಹೈಡ್ರಾಲಿಕ್ ಪ್ರೆಷರ್ನ ಯೂಸ್ ಮಾಡ್ತೀವಿ. ಓಕೆನಾ. ಈಗ ಥ್ರಸ್ಟ್ ಅಂದರೆ ಏನು, ಒತ್ತು ಅಂತ ಕರಿತೀವಿ. ಥ್ರಸ್ಟು ಅದೊಂದು ಫೋರ್ಸು. ಓಕೆನಾ. ಈ ಫೋರ್ಸ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆನಾ. ಇಟ್ ಈಸ್ ಅ ಫೋರ್ಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. SI ಯೂನಿಟ್ ಆಫ್ ಥ್ರಸ್ಟ್ ಏನಪ್ಪ ಅಂದರೆ ನ್ಯೂಟನ್ ಅಂತ ಕರಿತೀವಿ. ಈಗ ಥ್ರಸ್ಟ್ ಅಂತ ಕರಿತೀವಲ್ವಾ, ಇದು ಏನು ಮಾಡ್ತೀವಿ ಅಂದರೆ ಈ ಥರದೊಂದು ಫೋರ್ಸು. ಫಾರ್ ಎಕ್ಸಾಂಪಲ್ ಇವಾಗ ಇದು ರಾಕೆಟ್ ಲಾಂಚ್ ಆಗ್ತೈತೆ. ಈ ರಾಕೆಟ್ ಲಾಂಚ್ ಆದರೆ ಕೆಳಗಡೆಯಿಂದ ಈಗ ಬೆಂಕಿಲಿ ಬರ್ತೈತಲ್ಲ, ಈ ಒಂದು ಎನರ್ಜಿ ಫೋರ್ಸ್, ಇದು ಒಂದು ಫೋರ್ಸ್ ಏನು ಮಾಡ್ತೈತೆ, ಎಕ್ಸ್ಕ್ರೀಟ್ ಮಾಡ್ತೈತೆ. ಅದನ್ನು ಏನಂತ ಕರಿತೀವಿ ನಾವು, ಥ್ರಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಥ್ರಸ್ಟ್ ಅಂತ ಕರಿತೀವಿ. ಥ್ರಸ್ಟ್ ಅಂದರೆ ಏನಿಲ್ಲ, ಅದು ಯಾವ ಫೋರ್ಸ್ ಈ ಕಡೆ ಇತ್ತು ಅಂತಂದರೆ ಸರ್ಫೇಸಿಗೆ ಏನಾಗುತ್ತೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಪರ್ಪೆಂಡಿಕ್ಯುಲರ್ ಅಂದರೆ ಏನು, 90 ಡಿಗ್ರಿಯಾಗಿ ಆ್ಯಕ್ಟ್ ಮಾಡುತ್ತೆ. ಅದನ್ನು ಏನಂತ ಕರಿತೀವಿ ಅಂದರೆ ಥ್ರಸ್ಟ್ ಅಂತ ಕರಿತೀವಿ. ಸರಿನಾ. ಸೊ ಈಗ ರಾಕೆಟ್ ನೋಡ್ಬೋದು. ಈ ರಾಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಏನು ಬಿಡುತ್ತೆ ಕೆಳಗಡೆ, ಆಕ್ಸಿಜನ್ ಎಲ್ಲ ಬರ್ನ್ ಆಗುತ್ತಲ್ವ, ಅವಾಗ ಏನಾಗುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಕ್ರಿಯೇಟ್ ಆದಾಗ ಏನಾಗುತ್ತೆ, ಫೋರ್ಸ್ ಕನ್ವರ್ಟ್ ಆಗಿ ರಾಕೆಟು ಮೇಲ್ಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಾವು ಇವಾಗ ಗೇಮ್ ಆಡ್ತಿರ್ತೀವಿ, ಚಿಕ್ಕ ಮೊಬೈಲಲ್ಲಿ ಗೇಮ್ ಆಡ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ, ನಾವು ಗೇಮ್ ಆಡ್ಬೇಕಾದ್ರೆ ಆ ಕಾರ್ ಏನಾದರೂ ಫುಲ್ಲು ಸ್ಪೀಡಾಗಿ ಹೋಗ್ಬೇಕಂದ್ರೆ ಒಂದು ಬೂಸ್ಟರ್ ಥರ ಕೊಟ್ಟಿರ್ತಾರೆ. ಆ ಬೂಸ್ಟರ್ನ ಒತ್ತುತ್ತೀವಲ್ವ, ಅದು ಏನಂದರೆ ಅದು ಥ್ರಸ್ಟ್ ಅಂತ ಅರ್ಥ. ಅದು ಕೊಟ್ಟಾಗ ನಾವು ಸ್ಪೀಡಾಗಿ ಹೋಗ್ತೀವಲ್ವ, ಸೊ ಅದು ಥ್ರಸ್ಟ್ ಕೊಟ್ಟಾಗ ಏನಾಗುತ್ತೆ, ಫೋರ್ಸು ಜಾಸ್ತಿ ಆಗುತ್ತೆ, ನಾವು ಮುಂದೆ ಹೋಗೋಕ್ಕೆ ಅಥವಾ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಹೋಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಈಗ ಇದೇ ಥರನೇ ಬೋಟ್ಸ್ಗಳು ಕೂಡ ಯೂಸ್ ಮಾಡೋದು. ಸೊ ಥ್ರಸ್ಟ್ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ ಫೋರ್ಸು. ಪ್ರೆಷರ್ ಏನಿರುತ್ತೆ, ಪ್ರೆಷರ್ ಯಾವ್ದ್ರ ಮೇಲೆ ಆಗುತ್ತೆ ಅಂದರೆ ಥರ್ಸ್ಟ್ ಪರ್ ಯೂನಿಟ್ ಏರಿಯಾ ಅಂತ, ಥ್ರಸ್ಟ್ ಅಂತ ಆದರೂ ಕರಿಬೋದು ಅಥವಾ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ನಾವು ಕರಿತೀವಿ, ಅದು ಪ್ರೆಷರ್ನ. ಸರಿನಾ. ಈಗ ಥ್ರಸ್ಟಿಗೆ ಏನಿರುತ್ತೆ, ಅದೊಂದು ವೆಕ್ಟರ್ ಅಂತಂದ್ರೆ ಏನು, ಅದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಐತೆ, ಅಂದರೆ ಒಂದು ಎನರ್ಜಿ ಐತೆ ಅಥವಾ ಒಂದು ಫೋರ್ಸ್ ಐತೆ, ಪ್ಲಸ್ ಏನೈತೆ, ಡೈರೆಕ್ಷನ್ ಐತೆ. ಡೈರೆಕ್ಷನ್ ಯಾವುದು, 90 ಡಿಗ್ರಿ. ಓಕೆನಾ, 90 ಡಿಗ್ರಿ. ಹಾಗಾದರೆ ಪ್ರೆಷರ್ಗೆ ಯಾವುದೇ ಥರ ಇಲ್ಲ, ಅದೊಂದು ಏನಾಗುತ್ತೆ, ಅದು ಸ್ಕೇಲಾರ್ ಕ್ವಾಂಟಿಟಿ ಆಗಿ ಇರುತ್ತೆ. ಅರ್ಥ ಆಯ್ತಾ ಥ್ರಸ್ಟು ಮತ್ತು ಇದು ಏನಂತ. ಈಗ ನೆಕ್ಸ್ಟು ಆರ್ಚಿಮಿಡೀಸ್ ಪ್ರಿನ್ಸಿಪಲ್ ನಾನು ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ಇವಾಗ ಒಂದ್ಸಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಏನಿಲ್ಲ, ಇವಾಗ ನಮ್ಮ ಬೋಟ್ ಯಾಕೆ ತೇಲ್ತೈತೆ, ಅಥವಾ ನಾವೀಗ ಒಂದು ನೀರಲ್ಲಿ ಒಂದು ಮರದ ಪೀಸ್ ಹಾಕಿದ್ರೆ ಅದು ಮೇಲ್ಗಡೆ ತೇಲುತ್ತೆ. ಯಾಕೆ ಅಂತಂದರೆ ಅದ್ರೊಳಗಡೆ ಬೊಯಾಂಟ್ ಫೋರ್ಸ್ ಇರುತ್ತೆ. ನೀರೊಳಗಡೆ ಏನಿರುತ್ತೆ, ಬೊಯಾಂಟ್ ಫೋರ್ಸು ಜಾಸ್ತಿ ಇರುತ್ತೆ. ಯಾವಾಗ ಈ ಒಂದು ಒಂದು ಮರದ ಪೀಸ್ ಏನಾದರೂ ನಾವು ನೀರೊಳಗೆ ಹಾಕಿದಾಗ ಅದೇನಾದ್ರು ತೇಲ್ದಲ್ಲೇ ಒಳಗಡೆ ಹೋಗಿ ಮುಳ್ಕೊಬಿಟ್ರೆ ಏನಿರುತ್ತೆ, ಅಲ್ಲಿ ಬೊಯಾಂಟ್ ಫೋರ್ಸು ಕಡಿಮೆ ಇರುತ್ತೆ ಅಂತ ಅರ್ಥ. ಓಕೆನಾ. ಸೊ ಈಗ ದೊಡ್ಡ ಸಮುದ್ರದಲ್ಲಿ ಅಷ್ಟು ಇಲ್ಲಾಂದ್ರೆ 1,000 ಟನ್ 2,500 ಟನ್ ಬೋಟ್ನ ಅದು ಮೇಂಟೈನ್ ಮಾಡುತ್ತೆ ಅಂದರೆ ಆ ಒಂದು ಸಮುದ್ರದಲ್ಲಿ ಏನೈತೆ, ಬೊಯಾಂಟ್ ಫೋರ್ಸು ಜಾಸ್ತಿ ಐತೆ ಅಂತ ಅರ್ಥ. ಓಕೆನಾ. ಸೊ ಎಕ್ಸಾಂಪಲ್ ನೋಡಿ, ಶಿಪ್ ಫ್ಲೋಟ್ಸ್ ಆನ್ ದ ವಾಟರ್, ಲೈಫ್ ಜಾಕೆಟ್ ಹೆಲ್ಪ್ಸ್ ಪೀಪಲ್ ಫ್ಲೋಟ್. ಲೈಫ್ ಜಾಕೆಟಲ್ಲಿ ಏನಿರುತ್ತೆ, ಆ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ತೀವಲ್ವ ನಾವು, ಅವಾಗ ಏನಾಗ್ತೀವಿ, ಆ ಲೈಫ್ ಜಾಕೆಟ್ನ ಒಂದು ವೆಯ್ಟು ಅಂದರೆ ಆ ನೀರು ಆ ಲೈಫ್ ಜಾಕೆಟ್ನ ಏನು ಮಾಡುತ್ತಪ್ಪ ಅಂತಂದರೆ ಬೊಯಾಂಟ್ ಫೋರ್ಸಲ್ಲಿ ಮೇಲ್ಗಡೆ ತೇಲ್ಸುತ್ತೆ. ಓಕೆನಾ. ಸೊ ಇದೆಲ್ಲ ಎಕ್ಸಾಂಪಲ್ ಯಾವುದಕ್ಕೆ, ಬೊಯಾಂಟ್ ಫೋರ್ಸ್ ಅಂತ ಕರಿತೀವಿ. ವೆನ್ ಅ ಬಾಡಿ ಈಸ್ ಹೋಲಿ ಆರ್ ಪಾರ್ಟ್ಲಿ ಇಮೆನ್ಸ್ಡ್ ಇನ್ ಅ ಫ್ಲೂಯಿಡ್, ಇಟ್ ಎಕ್ಸ್ಪೀರಿಯನ್ಸ್ ಅನ್ ಅಪ್ವರ್ಡ್ ಫೋರ್ಸ್. ಓಕೆನಾ, ಈಕ್ವಲ್ ಟು ದ ವೆಯ್ಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ ಬೈ ಇಟ್. ಈಗ ನಾವು ಅರ್ಧದಲ್ಲಿ ಇರ್ತೀವಿ, ಆ ನೀರಿಗೆ ಅರ್ಧದಲ್ಲಿ ಮುಳುಗಿದಾಗ, ಲೈಫ್ ಜಾಕೆಟ್ ಹಾಕೊಂಡು ಮುಳುಗಿದಾಗ ನಾವು ತೇಲ್ದಂಗೆ ಇರ್ತೀವಿ, ಬಟ್ ಒಳಗಡಿಕೆ ಮುಳುಗಲ್ಲ. ಯಾಕಪ್ಪ ಅಂದರೆ ಡ್ಯೂ ಟು ದ ಬೊಯಾನ್ಸ್ ಫೋರ್ಸ್ ಅಂತ ಕರಿತೀವಿ. ಯಾಕೆ, ಡ್ಯೂ ಟು ದ ಬೊಯಾಂಟ್ ಫೋರ್ಸ್ ಅಥವಾ ಬೊಯಾಂಟ್ ಅಂತ ಏನಾದರೂ ಕರೀರಿ. ಸೊ ಈಗ ಬೊಯಾಂಟ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತಪ್ಪ ಅಂದರೆ, ಈಗ ಆಬ್ಜೆಕ್ಟ್ಸ್ ಏನಾದ್ರು ಮೇಲ್ಗಡೆ ತೇಲ್ತಿದ್ರೆ ಬೊಯಾಂಟ್ ಫೋರ್ಸ್ ಜಾಸ್ತಿ ಇರುತ್ತೆ. ಈಗ ಬೊಯಾಂಟ್ ಫೋರ್ಸ್ ಯಾವಾಗ ಕಡಿಮೆ ಇರುತ್ತೆ, ಏನಾದರೂ ವೆಯ್ಟ್ ಜಾಸ್ತಿ ಇದ್ದರೆ, ಆಬ್ಜೆಕ್ಟ್ನ ವೆಯ್ಟ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಅದು ಸಿಂಕ್ ಆಗ್ಬಿಡುತ್ತೆ, ಅಂದರೆ ಒಳಗಡಿಕೆ ಮುಳುಗೋಗ್ಬಿಡುತ್ತೆ. ಅವಾಗ ಬೊಯಾಂಟ್ ಫೋರ್ಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ನ್ಯೂಟ್ರಲ್ ಅಲ್ಲಿ ಯಾವಾಗಪ್ಪ ಅಂತಂದರೆ, ಬೊಯಾಂಟ್ ಫೋರ್ಸು ಮತ್ತು ವೆಯ್ಟು ಎರಡೂ ಕೂಡ ನಾರ್ಮಲ್ ಅಲ್ಲಿದ್ದರೆ, ನ್ಯೂಟ್ರಲ್ ಅಲ್ಲಿದ್ದರೆ ಅದನ್ನು ನಾವು ನ್ಯೂಟ್ರಲ್ ಬೊಯಾನ್ಸ್ ಅಂತ ಕರಿತೀವಿ. ಸರಿನಾ. ಈಗ ಬರ್ನೌಲಿ ಪ್ರಿನ್ಸಿಪಲ್ ನಮಗೆ KE ಅವ್ರಿಗೆ ಇಂಪಾರ್ಟೆಂಟ್ ಟಾಪಿಕ್ಕು, ಅಂದರೆ ಇಂಪಾರ್ಟೆಂಟು ಅಂತಲೇ ಅನ್ಬೋದು. ಅವ್ರಿಗೂ ತುಂಬಾ ಇಷ್ಟ ಈ ಒಂದು ಟಾಪಿಕ್ ಅಂದರೆ ಬರ್ನೌಲಿ ಪ್ರಿನ್ಸಿಪಲ್. ಈ ಬರ್ನೌಲಿ ಪ್ರಿನ್ಸಿಪಲ್ ಏನು ಹೇಳುತ್ತಪ್ಪ ಅಂದರೆ, ಆ ಫ್ಲೂಯಿಡ್ ಸ್ಪೀಡ್ fluid speed increases, pressure decreases.
ಆರ್ ಸ್ಪೀಡ್ ಡಿಕ್ರೀಸಸ್ ಪ್ರೆಷರ್ ಇನ್ಕ್ರೀಸಸ್. ಇವ್ರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ ನೋಡಿ, ನಾನು ಸಿಂಪಲಾಗಿ ಹೇಳ್ತೀನಿ. ಈಗ ಸ್ಪೀಡು ಹೈ ಸ್ಪೀಡ್ ಇದ್ದರೆ ನಿಮಗೆ ಲೋ ಪ್ರೆಷರ್ ಇರುತ್ತೆ, ಓಕೆನಾ. ನಿಮ್ಮ ಹತ್ರ ಲೋ ಪ್ರೆಷರ್ ಇದ್ದರೆ ಇಲ್ಲೇನಾಗುತ್ತೆ, ಹೈ ಸ್ಪೀಡ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಾ? ಈಗ ಮಳೆ ಬರ್ತಿರುತ್ತೆ, ಮಳೆ ಗಾಳಿ ಬರ್ತಿರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಕೊಡೆನೇ ಇಟ್ಕೊಳ್ತೀರಾ. ನಾರ್ಮಲ್ಲಾಗಿ ಜಾಸ್ತಿ ಗಾಳಿ ಮತ್ತು ಮಳೆ ಬರ್ದಿಲ್ದೇ ಟೈಮಲ್ಲಿ ಕೊಡೆ ಆರಾಮಾಗಿ ಇರುತ್ತೆ, ಓಕೆನಾ. ಕೊಡೆ ಆರಾಮಾಗಿರುತ್ತೆ. ಈಗ ಸ್ವಲ್ಪ ಗಾಳಿ ಬಂದಾಗ ಏನಾಗುತ್ತೆ, ಕೊಡೆ ಮರ್ಚ್ಕೊಬಿಡುತ್ತೆ. ಯಾಕೆ ಕೊಡೆ ಮರ್ಚ್ಕೊಬಿಡುತ್ತೆ? ಡ್ಯೂ ಟು ಗಾಳಿನ? ಗಾಳಿ. ಯಾಕೆ ಗಾಳಿ ಆಗುತ್ತೆ ನೋಡಿ, ಯಾವಾಗ ಅಂತಂದರೆ ಈಗ ಗಾಳಿ ಜಾಸ್ತಿ ಇದ್ದರೆ, ಹೈ ಸ್ಪೀಡಲ್ಲಿದ್ದರೆ ನಿಮ್ಮ ಕೊಡೆ ಏನಿರುತ್ತಪ್ಪ, ಲೋ ಪ್ರೆಷರಲ್ಲಿರುತ್ತೆ. ಕೆಳಗಡೆ ನಿಮ್ಮ ಕೊಡೆ ಕೆಳಗಡೆ ಅಂದರೆ ನೀವು ಕೆಳಗಡೆ ಹಿಂಗೆ ಇಟ್ಕೊಂಡಿರ್ತಾರ, ಅಲ್ಲಿ ಲೋ ಪ್ರೆಷರ್ ಇರುತ್ತೆ, ಸರಿನಾ. ಮೇಲ್ಗಡೆ ಹೈ ಸ್ಪೀಡ್ ಇರುತ್ತೆ, ಕೆಳಗಡೆ ಲೋ ಪ್ರೆಷರ್ ಇರುತ್ತೆ. ಯಾವಾಗ ಲೋ ಪ್ರೆಷರ್ ಇರುತ್ತೆ ಮೇಲ್ಗಡೆ, ಕೊಡೆ ಒಳಗೆ ಕೆಳಗಡೆ ಏನಿರುತ್ತೆ, ಹೈ ಸ್ಪೀಡ್ ಇರುತ್ತೆ, ಓಕೆನಾ. ಹೈ ಸ್ಪೀಡ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮೇಲ್ಗಡೆ ಲೋ. ಇವಾಗ ಇದು ಕೊಡೆ ಅಲ್ವಾ, ಈಗ ಇದು ಕೊಡೆ ಅಂತ ಅಂದ್ಕೊಳ್ಳಿ. ಒಂದು ನಿಮಿಷ. ಓಕೆ, ಇದು ಕೊಡೆ. ಯಾವಾಗ ಇಲ್ಲಿ ಹೈ ಸ್ಪೀಡ್ ಇರುತ್ತೋ ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಪ್ರೆಷರ್ ಲೋ ಇದ್ದಾಗ ಏನಾಗುತ್ತೆ, ಇದು ನಾರ್ಮಲ್ ಆಗೇ ಇರುತ್ತೆ. ಯಾವಾಗ ಇಲ್ಲಿ ಹೈ ಸ್ಪೀಡ್ ಇರುತ್ತೋ ಇಲ್ಲಿ ಲೋ ಪ್ರೆಷರ್ ಇರುತ್ತೋ ಅವಾಗ ಏನಾಗುತ್ತೆ, ಲೋ ಪ್ರೆಷರ್ ಐತಲ್ವ, ಹೈ ಸ್ಪೀಡ್ ಇದ್ದಾಗ ಏನಾಗುತ್ತೆ, ಇದು ಉಲ್ಟಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಯಾರಪ್ಪ ಅಂದರೆ ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ, ಓಕೆನಾ. ಏನಂತ ಕರಿತೀವಿ, ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇದಕ್ಕೆ ಫಾರ್ಮುಲಾ ಇರುತ್ತೆ, ಫಾರ್ಮುಲಾ ಇಲ್ಲಿ ಕೊಟ್ಟಿರ್ತೀನಿ. ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ದ್ರವ ಅಥವಾ ಅನಿಲದ ವೇಗ ಹೆಚ್ಚಾದಂತೆ ಅದರ ಒತ್ತಡ ಕಡಿಮೆಯಾಗುತ್ತದೆ, ವೇಗ ಕಡಿಮೆ ಆದಂತೆ ಒತ್ತಡ ಹೆಚ್ಚಾಗುತ್ತದೆ, ಓಕೆನಾ. ಸೊ ಹೈ ಸ್ಪೀಡ್ ಇದ್ದರೆ ಪ್ರೆಷರ್ ಏನಿರುತ್ತೆ, ಲೋ ಇರುತ್ತೆ. ಲೋ ಪ್ರೆಷರ್ ಇದ್ದರೆ ಅಥವಾ ಲೋ ಸ್ಪೀಡ್ ಇದ್ದರೆ ಹೈ ಪ್ರೆಷರ್ ಇರುತ್ತೆ. ಇದನ್ನೇ ಅವರು ಎಕ್ಸ್ಪ್ಲೇನ್ ಮಾಡೋದು. ಇದಕ್ಕೋಸ್ಕರನೇ ಏರ್ ಕ್ರಾಫ್ಟಲ್ಲಿ ನೋಡೋದಾದರೆ ಅವ್ರ ಮೂತಿ ಹೇಗಿರುತ್ತಪ್ಪ, ಕರ್ವ್ಡ್ ಆಗಿರುತ್ತೆ. ಏನಾಗಿರುತ್ತೆ, ಕರ್ವ್ಡ್ ಆಗಿರುತ್ತೆ. ಏರ್ ಮೂವ್ಸ್ ಫಾಸ್ಟರ್ ಓವರ್ ದ ಟಾಪ್ ಆಫ್ ದ ವಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಲೋ ಪ್ರೆಷರ್ ಆ್ಯಂಡ್ ಲಿಫ್ಟಿಂಗ್ ದ ಪ್ಲೇನ್. ಪ್ರೆಷರ್ ಏನಿರುತ್ತೆ, ಕೆಳಗಡೆ ಏನಿರುತ್ತೆ, ಲೋ ಪ್ರೆಷರ್ ಇರುತ್ತೆ, ಮೇಲ್ಗಡೆ ಹೈ ಪ್ರೆಷರ್ ಇರುತ್ತೆ. ಅವಾಗ ಏನಾಗುತ್ತೆ, ಲಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ. ಇದನ್ನು ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ವರ್ಕ್. ಈಗ ವರ್ಕ್ ಅಂದರೆ ಏನು, ನಾವು ಒಂದು ಆಬ್ಜೆಕ್ಟ್ ಮೇಲೆ ಸ್ವಲ್ಪ ಫೋರ್ಸ್ ಹಾಕಿ ಆ ಆಬ್ಜೆಕ್ಟು ಇಲ್ಲಿಂದ ಇಲ್ಲಿ ಏನಾದ್ರು ಮೂವ್ ಆದರೆ ವರ್ಕ್ ಡನ್ ಅಂತ ಕರಿತೀವಿ. ಏನಂತ ಕರಿತೀವಿ, ವರ್ಕ್ ಡನ್ ಅಂತ ಕರಿತೀವಿ. ಸೊ ವರ್ಕಿಗೆ ಫಾರ್ಮುಲಾ ಏನಪ್ಪ, W = ಫೋರ್ಸ್ ಇಂಟು ಎಸ್ ಅಂತ ಕರಿತೀವಿ. ಫೋರ್ಸ್ ಇಂಟು ಎಸ್, F ಇಂಟು ಎಸ್ ಅಂತ ಕರಿತೀವಿ. ಅದು ಶಾರ್ಟ್ ಫಾರ್ಮ್ ಫಾರ್ಮುಲಾ. ನಾನು ಫಾರ್ಮುಲಾ ಆವಾಗಿಂದ ನಿಮಗೆ ಹೇಳಿದ್ದೀನಿ. ಸೊ ಈಗ ವರ್ಕಲ್ಲಿ 3 ಥರ ನೋಡ್ತೀವಿ. ಒಂದು ಪಾಸಿಟಿವ್ ವರ್ಕು, ನೆಗೆಟಿವ್ ವರ್ಕು, ಝೀರೋ ವರ್ಕು. ಇದನ್ನೆಲ್ಲ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಸಿಟಿವ್ ವರ್ಕ್ ಅಂದರೆ ಏನು ಗೊತ್ತಾ, ಈ ಪಾಸಿಟಿವ್ ವರ್ಕ್ ಅಂದರೆ ನಮ್ಮ ಡೈರೆಕ್ಷನ್ನು ಮತ್ತು ನಮ್ಮ ಫೋರ್ಸು ಎರಡೂ ಒಂದೇ ಕಡೆ ಇದ್ದರೆ ಅದನ್ನೇನಂತ ಕರಿತೀವಿ ನಾವು, ಅದನ್ನು ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ಈಗ ಈ ಹುಡುಗಿ ಇಲ್ಲಿ ಈ ಬಾಕ್ಸ್ನ ತಳ್ತಿದ್ದಾಳೆ, ಅವಳ ಫೋರ್ಸು ಈ ಕಡೆನೇ ಐತೆ ಮತ್ತು ಡಿಸ್ಪ್ಲೇಸ್ಮೆಂಟ್ ಆಗಬೇಕಾಗಿದ್ದು ಒಂದೇ ಡೈರೆಕ್ಷನಲ್ಲಿದೆ. ಅವಾಗ ಏನಾಗುತ್ತೆ, ಇದು ಒಂದು ಪಾಸಿಟಿವ್ ವರ್ಕ್ ಆಗಿ ಇರುತ್ತೆ. ಬಟ್ ಈ ಹುಡುಗಿ ಹಿಂಗೆ ತಳ್ತೈತೆ, ಈ ಹುಡುಗಿ ಈ ಕಡೆ ಒಂದು ಬಾಕ್ಸ್ನ ತಳ್ತೈತೆ, ಓಕೆನಾ. ಬಟ್ ದ ಫೋರ್ಸ್ ಆ್ಯಕ್ಟ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಈ ಬಾಕ್ಸು ಇಲ್ಲಿ ಹೋಗ್ಬೇಕಾಯ್ತು, ಬಟ್ ಇಲ್ಲಿ ಏನಾಗ್ತೈತೆ ಅಂದರೆ ಫ್ರಿಕ್ಷನಲ್ ಫೋರ್ಸು ನಮ್ಮನ್ನ ತಡಿತೈತೆ, ಓಕೆನಾ. ಅವಾಗ ಏನಾಗುತ್ತೆ ಅಂತಂದರೆ ಬಾಕ್ಸ್ನ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನಾದರೆ ನೆಗೆಟಿವ್ ವರ್ಕು ಕ್ರಿಯೇಟ್ ಆಗುತ್ತೆ, ಓಕೆನಾ. ಝೀರೋ ವರ್ಕ್ ಅಂದರೆ ಏನು, ಈ ಝೀರೋ ವರ್ಕ್ ಏನಂದರೆ ಏನಪ್ಪ ಅಂದರೆ, ಈ ಒಂದು ಆಬ್ಜೆಕ್ಟ್ನ ನಾವು 90 ಡಿಗ್ರಿ ಏನಾದರೂ ಮೂವ್ ಮಾಡಿಕೊಂಡ್ರೆ, ಆಬ್ಜೆಕ್ಟ್ನ 90 ಡಿಗ್ರಿ ಏನಾದ್ರು ಮೂವ್ ಮಾಡಿಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ, ಝೀರೋ ವರ್ಕ್ ಅಂತ ಕರಿತೀವಿ. ಅಥವಾ ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ಬ್ಯಾಗ್ನ ನೀವೇ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಯಾವುದೇ ಥರ ಮೂವ್ಮೆಂಟ್ ಆಗ್ತಾ ಇಲ್ಲ ಅಲ್ವಾ, ಅದನ್ನು ನಾವು ಝೀರೋ ಅಂತ ವರ್ಕ್ ಅಂತ ಕರಿತೀವಿ. ಅಥವಾ ಪರ್ಪೆಂಡಿಕ್ಯುಲರ್ ವರ್ಕ್ ಅಂತಲೂ ಕರಿತೀವಿ. ಪಾಸಿಟಿವ್ ಅಂದರೆ ಸೇಮ್ ಡೈರೆಕ್ಷನ್ ಇರಬೇಕು, ನೆಗೆಟಿವ್ ಅಂದರೆ ಅಪೋಸಿಟ್ ಡೈರೆಕ್ಷನ್ ಇರೋದನ್ನ ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಈಗ ಎನರ್ಜಿ ಅಂದರೆ ಏನು, ಈಗ ಎನರ್ಜಿ ಅಂತಂದರೆ ಒಂದು ವರ್ಕ್ಗೆ ಮಾಡೋಕ್ಕೆ ಒಂದು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಅದನ್ನು ನಾವೇನಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ, ಸರಿನಾ. ಈಗ ಎನರ್ಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳು ನೋಡಿದ್ರೆ ನಮಗೆ ಎನರ್ಜಿ ಕಾಣಿಸಲ್ಲ, ಎನರ್ಜಿ ಕೆನಾಟ್ ಬಿ ಸೀನ್, ಬಟ್ ಅದರ ಎಫೆಕ್ಟ್ಸು ನಮಗೆ ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬಾಡಿಲಿ ಎಷ್ಟು ಎನರ್ಜಿ ಐತೆ ಅಂತ ನಮಗೆ ನೋಡೋಕ್ಕಾಗಲ್ಲ. ಅದೇ ನಾವು ಕೆಲಸ ಮಾಡಿದ ಮೇಲೆ ಗೊತ್ತಾಗುತ್ತಾನೆ, ನಮ್ಮಲ್ಲೂ ಎನರ್ಜಿ ಐತೆ ಅಂತ. ಅದೇ ಥರನೇ. ಸೊ ಕೆಪಾಸಿಟಿ ಆಫ್ ದ ವರ್ಕ್ ಅಂದರೆ ಏನು, ಎನರ್ಜಿ ಅಂದ್ರೇನು, ಎನರ್ಜಿ ಇಸ್ ದ ಕೆಪಾಸಿಟಿ ಆಫ್ ದ ವರ್ಕ್. ಶಕ್ತಿಯು ಕೆಲಸ ಮಾಡುವ ಸಾಮರ್ಥ್ಯವಾಗಿದೆ. ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಏನು ಮಾತಾಡ್ತಾರೆ ಅಂದರೆ, ಎನರ್ಜಿ
ಈಸ್ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಎನರ್ಜಿ ಕ್ರಿಯೇಟು ಆಗಿಲ್ಲ ಮತ್ತು ಡೆಸ್ಟ್ರಾಯು ಆಗಿಲ್ಲ ಅಂತ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತೆ. ಅದನ್ನು ನಾವು ಆಮೇಲೆ ನೋಡೋಣ. ಈಗ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ ಅಂದ್ರೇನು? ಎನರ್ಜಿ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನು ಹೇಳೋದು ಯಾವುದಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಈಗ ಎನರ್ಜಿ SI ಯೂನಿಟ್ ಏನಪ್ಪ? ಜೌಲ್ ಅಂತ ಕರಿತೀವಿ. ಎನರ್ಜಿ SI ಯೂನಿಟ್ ಏನು? ಜೌಲ್. SI ಯೂನಿಟ್ ಆಫ್ ಎನರ್ಜಿನು ಜೌಲ್ ಅಂತ ಕರಿತೀವಿ. ಹಾಗಾದರೆ ಕೆನೆಟಿಕ್ ಎನರ್ಜಿ ಅಂದ್ರೇನು? ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? ಕೆನೆಟಿಕ್ ಎನರ್ಜಿ ಅಂದರೆ ಏನಂದರೆ, ಈಗ ಒಂದು ಬಾಕ್ಸು, ಈ ಒಂದು ಬಾಕ್ಸು ಇಲ್ಲಿಂದ ಇಲ್ಲಿಗೆ ಮೂವ್ ಆದರೆ ಏನಪ್ಪ, ಇಲ್ಲಿ ಏನು ಕ್ರಿಯೇಟ್ ಆಯಿತು? ಮೋಷನ್ ಕ್ರಿಯೇಟ್ ಆಯ್ತಲ್ವಾ? ಆ ಒಂದು ಮೋಷನ್ ಈ ಒಂದು ಎನರ್ಜಿ ನಾವೇನಂತ ಕರಿತೀವಿ ಅಂದರೆ ಕೆನೆಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಈ ಒಂದು ಎನರ್ಜಿ ಯಾವುದರಿಂದ ಕ್ರಿಯೇಟ್ ಆಗುತ್ತೆ? ಡ್ಯೂ ಟು ದ ಮೋಷನ್ ಆಫ್ ದ ಆಬ್ಜೆಕ್ಟಿಂದ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? ನೋಡಿ, ಇದು ದೊಡ್ಡ ಬೆಟ್ಟ, ಈ ಒಂದು ಬೆಟ್ಟದ ಮೇಲಿಂದ ಈ ಒಂದೇನು ಬೀಳ್ತೈತೆ? ಇದೊಂದು ದೊಡ್ಡ ಕಲ್ಲು ಬೀಳ್ತೈತೆ. ಹಾಗಾದರೆ ಇಲ್ಲಿ ಹೈಟ್ ಜಾಸ್ತಿ ಐತೆ. ಈ ಹೈಟ್ ಜಾಸ್ತಿ ಐತೆ ಅಂದ್ರೇನು? ಈ ಒಂದು ಕಲ್ಲಿನ ಪ್ರೆಷರ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಅವಾಗ ಏನಿರುತ್ತೆ? ಇದು ಈ ಥರದ ಒಂದು ಸಿನಾರಿಯೋ ನಾವೇನಂತ ಕರಿತೀವಿ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಐತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಬಿಲ್ಲು ಬಾಣ. ಈಗ ಬಿಲ್ಲು ಬಾಣ ನೋಡಿದ್ರೆ, ಈಗ ಬಾಣನ ಇಟ್ಕೊಂಡು ಬಿಲ್ನ ಬಿಡ್ತಿರ್ತೀರ. ಆ ಆ್ಯರೋನ್ ಬಿಡ್ಬೇಕಾದ್ರೆ ಏನು ಮಾಡ್ತೀರ ಅಂದರೆ ನೀವು ಹಿಂದಕ್ಕೆ ಎಳಿತೀರ. ಯಾಕೆ? ಹಿಂದಕ್ಕೆ ಎಳೆದ ಏನಾಗುತ್ತೆ? ಮುಂದಕ್ಕೆ ಬೇಗ ಹೋಗುತ್ತೆ ಅಂತ. ಸೊ ಹಿಂದಕ್ಕೆ ನಾವು ಎಷ್ಟು ಎಳಿತೀವಿ ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸರಿನಾ? ಸೊ ಇಲ್ಲಾಂದರೆ ಇನ್ನೊಂದು ನೋಡಿ, ಪೊಟೆನ್ಷಿಯಲ್ ಎನರ್ಜಿಗೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಡ್ಯಾಮು. ಈ ಡ್ಯಾಮಲ್ಲಿ ಜಾಸ್ತಿ ನೀರಿದ್ರೆ ನಿಮಗೆ ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ ಐತೆ ಅಂತ ಅರ್ಥ. ಯಾಕೆ? ಜಾಸ್ತಿ ನೀರಿದ್ದಾಗ ಏನಾಗುತ್ತೆ? ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ನೀವು ಒಂದೇ ಸಲ ನೀರು ಆನ್ ಮಾಡಿದಾಗ ಏನಾಗುತ್ತೆ? ಝುಯ್ ಅಂತ ಅದು ಹೋಗ್ಬಿಡುತ್ತೆ. ಓಕೆನಾ? ಝುಯ್ ಅಂತ ಹೋದಾಗ ಏನಾಗುತ್ತೆ? ನಮಗೆ ಕೆನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ನೆನ್ಪಿಟ್ಕೋಬೇಕು, ಪೊಟೆನ್ಷಿಯಲ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಅದ್ರ ಪೊಸಿಷನ್ ಮತ್ತು ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎತ್ತರದಿಂದ ಒಂದು ಆಬ್ಜೆಕ್ಟ್ ಬೀಳ್ತಾ ಇದ್ದರೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ ಅಂದರೆ ಜಾಸ್ತಿ ಆಗಿರುತ್ತೆ. ಬಟ್ ಕೆಳಗಿಂದ ಅಂದರೆ ಈ ಒಂದು ಇಷ್ಟೇ ನೀರೈತೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅದೇ ಡ್ಯಾಮ್ ಪೂರ್ತಿ ಇಲ್ಲಿ ಗಂಟ ನೀರೈತೆ ಅಂತಂದರೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ? ಜಾಸ್ತಿ ಇರುತ್ತೆ. ಓಕೆನಾ? ಸೊ ಪೊಟೆನ್ಷಿಯಲ್ ಎನರ್ಜಿ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಹೈಟು ಅಥವಾ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಕೆನೆಟಿಕ್ ಎನರ್ಜಿ ಹಂಗಲ್ಲ, ಇಟ್ ಈಸ್ ಓನ್ಲಿ ಡಿಪೆಂಡ್ ಅಪಾನ್ ದ ಮೋಷನ್. ಸೊ ಕೆನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನು? ಕೆನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ½ ಇಂಟು mv² ಅಂತ ಕರಿತೀವಿ. ಓಕೆನಾ? ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನರ ಬಗ್ಗೆ ಮಾತಾಡುತ್ತೆ ಅಂತಂದರೆ ಎನರ್ಜಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡುತ್ತೆ. ಓಕೆನಾ? ಸೊ ಇಲ್ಲಿ ಏನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ ಅಂದರೆ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದು ಕ್ರಿಯೇಟು ಮಾಡೋಕ್ಕಾಗಲ್ಲ, ಅದನ್ನು ಹಾಳು ಮಾಡೋಕ್ಕೂ ಆಗಲ್ಲ, ಬಟ್ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆನಾ? ಸೊ ಎನರ್ಜಿನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ? ಈಗ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಅಥವಾ ಪೊಟೆನ್ಷಿಯಲ್ ಎನರ್ಜಿನ ಏನಂತ ಹೇಗೆ ಮಾಡ್ತೀವಿ? ಕೆನೆಟಿಕ್ ಎನರ್ಜಿಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಹೇಗೆ ಪೊಟೆನ್ಷಿಯಲ್ ಎನರ್ಜಿನ ಕೆನೆಟಿಕ್ ಎನರ್ಜಿ ಅಂದರೆ, ಈಗ ಡ್ಯಾಮ್ ಪೂರ್ತಿ ನೀರಿರುತ್ತೆ, ದೊಡ್ಡ ಎತ್ತರದಲ್ಲಿ ನೀರಿದ್ರೆ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ? ಜಾಸ್ತಿ ಐತೆ ಅಂತ ಅರ್ಥ. ಈ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇದ್ದಾಗ ಏನಾಗುತ್ತೆ? ನಾವು ಒಂದೇ ಸಲ ನೀರು ಅಂದರೆ ಆ ಗೇಟ್ ಓಪನ್ ಮಾಡಿದಾಗ, ಡ್ಯಾಮ್ ಗೇಟ್ ಓಪನ್ ಮಾಡಿದಾಗ ಏನಾಗುತ್ತೆ? ನೀರು ರಶ್ ಆಗುತ್ತೆ. ನೀರು ರಶ್ ಆದಾಗ ಏನಾಗುತ್ತೆ ಅಂದರೆ ಮೋಷನ್ ಕ್ರಿಯೇಟ್ ಆಗುತ್ತೆ. ಆ ಮೋಷನ್ ಅಂದರೆ ಏನು? ಕೆನೆಟಿಕ್ ಎನರ್ಜಿ ಅಲ್ವಾ? ಸೊ ಪೊಟೆನ್ಷಿಯಲ್ ಎನರ್ಜಿಯಿಂದ ಕೆನೆಟಿಕ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಮಾಡ್ಬೋದು, ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಮಾಡ್ಬೋದಲ್ವಾ? ಸೊ ಇದೆಲ್ಲ ಯಾವುದಕ್ಕಪ್ಪ ಎಕ್ಸಾಂಪಲ್ ಅಂತಂದರೆ ಲಾ ಆಫ್ ಕನ್ಸರ್ವೇಷನ್ ಅಥವಾ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ಗೆ ಎಕ್ಸಾಂಪಲ್ ಅಂತ ನಾವು ಹೇಳ್ತೀವಿ. ಈಗ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಈ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನು ಹೇಳುತ್ತೆ? ಥರ್ಮೋ ಅಂತ ಅಂದರೆ ಏನು? ಹೀಟ್. ಓಕೆನಾ? ಈ ಥರ್ಮೋಡೈನಾಮಿಕ್ಸ್ ಏನದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಹೀಟು, ವರ್ಕು, ಟೆಂಪರೇಚರ್, ಎನರ್ಜಿ ಅದ್ರ ಬಗ್ಗೆ ಮಾತಾಡುತ್ತೆ. ಸರಿನಾ? ಸೊ ಮೊದಲನೇ ನೋಡು, ಝೀರೋತ್ ಲಾ ಅಂತ ಕೇಳುತ್ತೆ. ಈ ಝೀರೋತ್ ಲಾ ಅಂತ ಅಂದ್ರೇನು? ಇಫ್ 2 ಬಾಡೀಸ್ ಆರ್ ಸಪ್ರೇಟ್ಲಿ ಇನ್ ದ ಥರ್ಮಲ್ ಈಕ್ವಿಲಿಬ್ರಿಯಮ್ ವಿತ್ ಅ ಥರ್ಡ್ ಬಾಡಿ, ದೇ ಆರ್ ಇನ್ ದ ಈಕ್ವಿಲಿಬ್ರಿಯಮ್ ವಿತ್ ಈಚ್ ಅದರ್ ಅಂತ ಕರಿತೀವಿ. ನಾನು ಈ ಥರ ಎಲ್ಲ ಜಾಸ್ತಿ ತಲೆಕೆಡಿಸ್ಕೋಬೇಡಿ. ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಗೊತ್ತಾ? A ಈಸ್ ಈಕ್ವಲ್ ಟು B. ಆಯಿತಾ? B ಈಸ್ ಈಕ್ವಲ್ ಟು C. ಹಾಗಾದರೆ A ಈಸ್ ಈಕ್ವಲ್ ಟು C ಅಂತ ಅನ್ಬೋದಾ ನಾವು? ಏನು? ಇಲ್ಲಿ ಯಾವಾಗ 2 ಬಾಡಿ ಟೆಂಪರೇಚರ್ ಈಕ್ವಲ್ ಆಯಿತೋ ಆ ಒಂದು ಥರ್ಡ್ ಬಾಡಿ ಟೆಂಪರೇಚರ್ ಏನಿರುತ್ತೆ ಆದರೆ ಸಮಾನವಾಗಿ ಇರುತ್ತೆ. ಇದನ್ನು ಹೇಳೋದು ಯಾವುದಪ್ಪ ಅಂದರೆ ಝೀರೋತ್ ಲಾ ಅಥವಾ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಓಕೆನಾ? ಇದೇ ಥರ ಟೆಕ್ನಿಕಲ್ ಯೂಸ್ ಮಾಡೋದಂದರೆ ಥರ್ಮೋಮೀಟರಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳ್ತೀವಿ ಅಂದರೆ ಎನರ್ಜಿನ ಇದರ್ ಕ್ರಿಯೇಟು ಮಾಡೋಕ್ಕಾಗಲ್ಲ, ಅದನ್ನು ಡೆಸ್ಟ್ರಾಯ್ ಮಾಡಬೇಕಾಗಲ್ಲ. ಅದನ್ನು ಏನು ಮಾಡ್ತೀವಿ ಅಂತಂದರೆ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಒನ್ ಫಾರ್ಮ್ ಟು ದ ಅನದರ್ ಅಥವಾ ಟ್ರಾನ್ಸ್ಫಾರ್ಮ್ಡ್ ಅಂತ ಕರಿತೀವಿ. ಈಗ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂದರೆ ಲಾ ಆಫ್
ಥರ್ಮೋಡೈನಾಮಿಕ್ಸು ಡೈರೆಕ್ಷನ್ ಆಫ್ ಹೀಟ್ ಡೈರೆಕ್ಷನ್ ಹೇಗಿರುತ್ತೆ ಅಂತಂದರೆ ನ್ಯಾಚುರಲಿ ಫ್ರಮ್ ದ ಹಾಟ್ ಟು ದ ಕೋಲ್ಡ್ ಬಾಡಿ. ಹೀಟ್ ಹೆಂಗೆ ಫ್ಲೋ ಆಗುತ್ತಪ್ಪ, ಒಂದು ಹಾಟ್ ಬಾಡಿಯಿಂದ ಒಂದು ಕೋಲ್ಡ್ ಬಾಡಿಗೆ ಅದು ಫ್ಲೋ ಆಗುತ್ತೆ. ಓಕೆನಾ. ಸೊ ನೋ ಹೀಟ್ ಇಂಜಿನ್ ಕ್ಯಾನ್ ಬಿ 100% ಎಫಿಷಿಯೆಂಟ್. ಸೊ ಹೀಟ್ ಇಂಜಿನ್ ಏನು, ಒಂದು ಹಾಟಿಂದ ಒಂದು ಕೋಲ್ಡ್ ಬಾಡಿಗೆ ಅದು ಸರ್ಕ್ಯುಲೇಟ್ ಆಗುತ್ತೆ. ಅದನ್ನು ಹೇಳೋದು ಯಾವುದಪ್ಪ ಅಂದರೆ ಡೈರೆಕ್ಷನ್ ಆಫ್ ಹೀಟ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ರೆಫ್ರಿಜರೇಟರ್. ಈಗ ಫ್ರಿಜ್ಜು ಕೂಲ್ ಆಗೋಕ್ಕೆ ನಮ್ಗೇನು ಬೇಕಪ್ಪ, ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಅಂದರೆ ನಮಗೆ ಹೀಟ್ ಇದ್ದರೆ ಅವಾಗೇನಾಗುತ್ತೆ, ಹೀಟ್ ಇದ್ದಾಗ ಒಳಗಡೆ ಕೂಲ್ ಕೊಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದೇ ಥರನೇ ಎ ಸಿಗಳು ಸ್ಟೀಮ್ ಇಂಜಿನ್ಗೆಲ್ಲ ಹೀಗೆ ವರ್ಕ್ ಆಗೋದು. ಈಗ ನೆಕ್ಸ್ಟು ಥರ್ಡ್ ಲಾ ಏನು ಹೇಳುತ್ತೆ ಅಂತಂದರೆ, ದ ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಜಸ್ಟ್ ನೆನ್ಪಿಟ್ಕೊಬಿಡಿ, ಯಾವಾಗಲೂ ಕೂಡ ಹೀಟು ಅಬ್ಸಲ್ಯೂಟ್ 0 ಆಗೋಕ್ಕೆ ಆಗಲ್ಲ, 0 ಕೆಲ್ವಿನ್ ಆಗೋಕ್ಕೆ ಹೀಟು ಆಗಲ್ಲ. ಇದನ್ನು ಹೇಳೋದು ಯಾವುದಪ್ಪ ಅಂತಂದರೆ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ ನಾವು ಕರಿತೀವಿ. ಜಸ್ಟ್ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಎಲ್ಲ ನೆನ್ಪಿಟ್ಕೋಬೇಡಿ. ಮತ್ತು ಈ ಥರ ಒಂದು ಕ್ವಶನ್ಸ್ ಕೇಳೋದನ್ನ ಎಲ್ಲ ಕಡಿಮೆನೆ. ಈಗ ಪವರ್ ಅಂದರೆ ಏನು? ಪವರ್ ಇಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ದ ರೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಈಗ ಎಷ್ಟು ಕೆಲಸ ಮಾಡುವ ದರ ಅಥವಾ ಶಕ್ತಿ ವರ್ಗಾವಣೆ ದರವನ್ನು ಶಕ್ತಿ ದರ ಎಂದು ಕರೆಯುತ್ತಾರೆ. ಈಗ ಪವರ್ ಅಂದ್ರೇನು? ದ ರೇಟ್ ಆಫ್ ಡೂಯಿಂಗ್ ವರ್ಕ್, ಎಷ್ಟು ಬೇಗ ಒಂದು ವರ್ಕ್ನ ಮಾಡ್ತೀವಿ, ಬೇಗ ವರ್ಕ್ ಮಾಡಿದ್ರೆ ಅವನಲ್ಲಿ ಬೇಗ ಪವರ್ ಐತೆ ಅಂತ ಅರ್ಥ. ಆಯಿತಾ? ಸೊ ಈಗ ಪವರ್ಗೆ ಫಾರ್ಮುಲಾ ಏನಪ್ಪ ಅಂತಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ಇದು ಪವರ್ಗೆ ಫಾರ್ಮುಲಾ. ಸರಿನಾ? ಇನ್ನು ಮಿಕ್ಕಿದೇನೆಂದರೆ, ಈಗ ಪವರಲ್ಲಿ ನಮಗೆ ಇಂಪಾರ್ಟೆಂಟ್ ಏನು, 1 ವ್ಯಾಟ್ ಆಫ್ ಡೆಫಿನೇಷನ್. 1 ವ್ಯಾಟ್ ಅಂದರೆ ಎಷ್ಟಪ್ಪ? 1 ಜೌಲ್. 1 ವ್ಯಾಟ್ ಅಂದರೆ 1 ಜೌಲ್ ನಮಗೆ ಎಕ್ಸಾಮಲ್ಲಿ ಕೇಳಿದರೆ. ಸೊ ಈಗ 1 ಕಿಲೋವ್ಯಾಟ್ ಅಂದರೆ ಎಷ್ಟು? 1000 ವ್ಯಾಟ್. ಹಂಗಂದರೆ 1 ಮೆಗಾವ್ಯಾಟ್ ಅಂದರೆ ಎಷ್ಟಪ್ಪ ಅಂತಂದರೆ 10⁶ ವ್ಯಾಟ್ ಅಂತ ಕರಿತೀವಿ. 1 ಮೆಗಾವ್ಯಾಟ್. ಫಸ್ಟು 1 ವ್ಯಾಟ್ ಅಂದರೆ 1 ಜೌಲು, 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟು, 1 ಮೆಗಾವ್ಯಾಟ್ ಅಂತಂದರೆ 10⁶ ವ್ಯಾಟ್ ಅಂತ ನಾವು ಕರಿತೀವಿ. ಈಗ ಹಾರ್ಸ್ ಪವರ್ ಅಂದರೆ ಏನು? ಈ ಹಾರ್ಸ್ ಪವರ್ನ ನಾವು ಎಲ್ಲಿ ಯೂಸ್ ಮಾಡಿರ್ತೀವಿ ಅಂದರೆ ಮೇನ್ಲಿ ಇಂಜಿನ್ಸ್ಗಳಾಗಿರ್ಬೋದು, ಮೋಟರ್ಸ್ಗಳಾಗಿರ್ಬೋದು, ಅಲ್ಲಿ ಯೂಸ್ ಮಾಡಿರ್ತೀವಿ. ಸೊ 1 HP ಅಂತ ಕರಿತೀವಿ. ಎಚ್ ಅಂದರೆ ಏನು? ಹಾರ್ಸ್ ಪವರ್. HP ಅಂದರೆ ಹಾರ್ಸ್ ಪವರ್. ಈಗ ಬೋರ್ವೆಲ್ಗೆ ಮೋಟ್ರ್ ಬಿಡ್ಬೇಕಾದ್ರೆ ನಾವು ನೋಡಿರ್ತೀವಿ, ಅವಾಗ ಏನು ಮಾಡ್ತೀವಿ, 1 HP ಮೋಟ್ರ್ ಹಾಕು, 2 HP ಮೋಟ್ರ್ ಹಾಕು ಅಂತ ಅಂತೀವಿ. ಸೊ 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು 764 ವ್ಯಾಟ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ 1 ಹಾರ್ಸ್ ಪವರು ಎಷ್ಟಕ್ಕೆ ಈಕ್ವಲ್ ಅಂತ. 746 ವ್ಯಾಟ್ಸ್ ಅಂತ ನಾವು ಕರಿತೀವಿ. ಸೌಂಡ್. ಈಗ ನೆಕ್ಸ್ಟು ಈಗ ನಾವು ಯಾವ ಚಾಪ್ಟರ್ಗೆ ಬಂದಿದ್ದೀವಿ? ಸೌಂಡ್ ಚಾಪ್ಟರ್ಗೆ ಬಂದಿದ್ದೀವಿ. ಓಕೆನಾ? ಸೊ ಒಂದೇ ಒಂದು ನಿಮಿಷ ನೀರು ಕೊಡ್ಕೊಬಿಡ್ತೀನಿ. ಓಕೆ, ಸೌಂಡ್, ಧ್ವನಿ ಕಾನ್ಸೆಪ್ಟ್ ಇವಾಗ ನೋಡೋಣ. ಈಗ ಧ್ವನಿ ಅಂದರೆ ಏನು? ಈ ಧ್ವನಿ ಅಂತ ಅಂದರೆ ಸೌಂಡ್. ಈ ಸೌಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ? ವೈಬ್ರೇಷನ್ಸಿಂದ ಕ್ರಿಯೇಟ್ ಆಗುತ್ತೆ. ಓಕೆನಾ? ಯಾವಾಗ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ವೈಬ್ರೇಷನ್ ಆಗುತ್ತೋ ಆವಾಗ ಈ ಸೌಂಡು ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಸೌಂಡ್ ಏನು? ಅದೊಂದು ಮೆಕ್ಯಾನಿಕಲ್ ವೇವ್. ಸೌಂಡ್ ಏನು? ಒಂದು ಮೆಕ್ಯಾನಿಕಲ್ ವೇವ್ ಅಂತ ನಾವು ಕರಿತೀವಿ. ಓಕೆನಾ? ಸೌಂಡ್ ಇಸ್ ಅ ಮೆಕ್ಯಾನಿಕಲ್ ಲಾಂಗಿಟ್ಯೂಡ್ನಲ್ ವೇವ್ ಪ್ರೊಡ್ಯೂಸ್ ಬೈ ಯಾವುದರಿಂದ? ವೈಬ್ರೇಷನಿಂದ, ಕಂಪಿಸುವ ವಸ್ತುಗಳಿಂದ ಉಂಟಾಗುವ ಯಾಂತ್ರಿಕ ದಿಕ್ಕಿನ ಅಲೆಯಾಗಿದೆ ಅಂತ ನಾವು ಕರಿತೀವಿ. ಸರಿನಾ? ಸೊ ಈಗ ಸೌಂಡು ಹೇಗೆ ಟ್ರಾವೆಲ್ ಆಗುತ್ತೆ, ಒಂದು ಯಾವ್ಯಾವ ಮೀಡಿಯಮಿಂದ ಟ್ರಾವೆಲ್ ಆಗುತ್ತೆ ಅದೆಲ್ಲನೂ ನಾವು ನೋಡಬೇಕಾಗುತ್ತೆ. ಸೊ ಸೌಂಡ್ ಯಾವ್ದ್ರಿಂದ ಟ್ರಾವೆಲ್ ಆಗುತ್ತೆ ಅಂತಂದರೆ ಜಾಸ್ತಿ ಫಸ್ಟು ಸಾಲಿಡಲ್ಲಿ ಜಾಸ್ತಿ, ಅದಾದಮೇಲೆ ಲಿಕ್ವಿಡು, ಆಮೇಲೆ ಗ್ಯಾಸಲ್ಲಿ, ಅದಾದಮೇಲೆ ಲಾಸ್ಟು ವ್ಯಾಕ್ಯೂಮ್. ಫಸ್ಟು ಇದ್ರೊಳಗೆ ಜಾಸ್ತಿ, ಸೆಕೆಂಡು ಲಿಕ್ವಿಡಲ್ಲಿ ಜಾಸ್ತಿ, ಥರ್ಡು ಗ್ಯಾಸಲ್ಲಿ ಜಾಸ್ತಿ, ಫೋರ್ತ್ ಗ್ಯಾಸ್ ಯಾವ್ದ್ರೊಳಗೆ ಜಾಸ್ತಿ ಅಂತಂದರೆ ವ್ಯಾಕ್ಯೂಮಲ್ಲಿ ಸೌಂಡ್ ಟ್ರಾವೆಲ್ ಆಗಲ್ಲ. ಓಕೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಟ್ರಾವೆಲ್ ಆಗೋದು. ಸೊ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲಿ ಜಾಸ್ತಿ ಅಂದರೆ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ ಅಂದರೆ ಸಾಲಿಡಲ್ಲಿ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ, ಲಿಕ್ವಿಡಲ್ಲಿ ಸೆಕೆಂಡ್ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ, ಥರ್ಡ್ ಸ್ಪೀಡಾಗಿ ಅಲ್ಲಿ ಟ್ರಾವೆಲ್ ಆಗುತ್ತೆ ಅಂದರೆ ಗ್ಯಾಸಲ್ಲಿ ಟ್ರಾವೆಲ್ ಆಗುತ್ತೆ. ಓಕೆನಾ? ಸೊ ಈಗ ಅಪ್ಲಿಕೇಶನ್ಸ್ ನೋಡೋಣ. ಈಗ ಸೌಂಡಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಹ್ಯೂಮನ್ ಹಿಯರಿಂಗ್ ಸೌಂಡು, ಇನ್ಫ್ರಾಸಾನಿಕ್ ಸೌಂಡು, ಅಲ್ಟ್ರಾಸಾನಿಕ್ ಸೌಂಡ್ ಅಂತ. ಈ ಆಡಿಬಲ್ ರೇಂಜ್ ಅಂದರೆ ಸೌಂಡ್ ರೇಂಜ್ ಅಂತ ಅರ್ಥ. ಈ ಸೌಂಡ್ ರೇಂಜ್ ಏನಾದರೂ 20 ಹರ್ಟ್ಸ್ಗಿಂತ ಕಡಿಮೆ ಇದ್ದರೆ, ಬಿಲೋ 20 ಹರ್ಟ್ಸ್ ಇದ್ದರೆ ನಾವು ಕೇಳಿಸ್ಕೋಬೋದು, ನಾವು ಹ್ಯೂಮನ್ಸು ಕೇಳಿಸ್ಕೋಬೋದು. ಅದನ್ನು ಏನಂತ ಕರಿತೀವಿ ಅಂದರೆ ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಇನ್ ಕೇಸ್ ಈ ಒಂದು 20 ಹರ್ಟ್ಸ್ಗಿಂತ
ಜಾಸ್ತಿ ಇದ್ದರೆ ಅದನ್ನ ಏನಂತ ಕರಿತೀವಿ ಅಂದರೆ ನಾವು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಈಗ ಈ ಅಲ್ಟ್ರಾಸಾನಿಕ್ ಸೌಂಡ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ? ಅಲ್ಟ್ರಾಸೌಂಡಲ್ಲಿ ಆಗಿರ್ಬೋದು, ವೈಲ್ಡ್ ಲೈಫಲ್ಲಿ ಆಗಿರ್ಬೋದು, ಸೊನಾರ್ಗಳಾಗಿರ್ಬೋದು, ಇವೆಲ್ಲನೂ ಈ ಥರ ಒಂದು ಅಪ್ಲಿಕೇಶನ್ಸಲ್ಲಿ ನಾವು ಈ ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತೀವಿ. ನಮಗೆ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ಸೊ ಹೇಗೆ ಸೌಂಡು ಡಿಫ್ರೆಂಟ್ ಮೀಡಿಯಮಲ್ಲಿ ಟ್ರಾನ್ಸ್ಫರ್ ಆಗುತ್ತೆ? ಈಗ ಸೌಂಡ್ ಫಸ್ಟು ಜಾಸ್ತಿ ಎಷ್ಟು ಸ್ಪೀಡಾಗಿ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ? ಸಾಲಿಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾಕೆ ಅಂತಂದರೆ ಸಾಲಿಡಲ್ಲಿ ಪಾರ್ಟಿಕಲ್ಸು ಫುಲ್ಲು ಹತ್ರ ಇರುತ್ತಾ, ಹತ್ರ ಇದ್ದಾಗ ಏನಾಗುತ್ತೆ? ವೈಬ್ರೇಷನ್ಸ್ ಜಾಸ್ತಿ ಆದಾಗ ಬೇಗ ಟ್ರಾವೆಲ್ ಆಗುತ್ತೆ ಸೌಂಡು. ಈಗ ಲಿಕ್ವಿಡ್ ಬಂದಾಗ ಪಾರ್ಟಿಕಲ್ಸ್ ಏನಿರುತ್ತೆ? ದೂರ ಇರುತ್ತೆ. ಬಟ್ ಗ್ಯಾಸ್ಗಿಂತ ಕಡಿಮೆ ಇರುತ್ತೆ. ಗ್ಯಾಸ್ಗಿಂತ ಪಾರ್ಟಿಕಲ್ಸ್ ಏನಿರುತ್ತೆ ಲಿಕ್ವಿಡಲ್ಲಿ ಜಾಸ್ತಿ ಇರುತ್ತೆ. ಸೊ ಹೇಗೋ ಮ್ಯಾನೇಜ್ ಆಗಿ ಸೌಂಡು ಟ್ರಾವೆಲ್ ಆಗುತ್ತೆ. ಬಟ್ ಗ್ಯಾಸಿಗೆ ಬಂದಾಗ ನೋಡಿ, ಗ್ಯಾಸಲ್ಲಿ ಪಾರ್ಟಿಕ್ಯುಲರ್ ಮಧ್ಯೆ ಏನಿರುತ್ತೆ? ಸ್ಪೇಸು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ? ವೈಬ್ರೇಷನ್ಸು ಕಡಿಮೆ, ಸೌಂಡು ಕಡಿಮೆ ಆಗಿ ಟ್ರಾವೆಲ್ ಆಗುತ್ತೆ. ಇನ್ನು ವ್ಯಾಕ್ಯೂಮ್ ಬಂದಾಗ ಅಲ್ಲಿ ಯಾವುದೇ ಥರ ಪಾರ್ಟಿಕಲ್ಸ್ ಇರಲ್ಲ. ಅವಾಗ ಏನಾಗುತ್ತೆ? ಸೌಂಡು ನಮ್ಗೆ ಕೇಳಿಸೋದೇ ಇಲ್ಲ, ಅಥವಾ ಇನ್ನು ಫುಲ್ಲು ಲೋ ಆಗಿ ಕೇಳಿಸುತ್ತೆ. ಓಕೆನಾ? ಸೊ ಸ್ಪೀಡ್ ಆಫ್ ಸೌಂಡ್ ಸಾಲಿಡಲ್ಲಿ ಎಷ್ಟು? 5000 ಮೀಟರ್ ಪರ್ ಸೆಕೆಂಡು, 1500 ಮೀಟರ್ ಪರ್ ಸೆಕೆಂಡು ಲಿಕ್ವಿಡಲ್ಲಿ, 343 ಪರ್ ಸೆಕೆಂಡು ಗ್ಯಾಸಲ್ಲಿ. ಓಕೆನಾ? ಇದನ್ನು ನಮಗೆ ಗೊತ್ತಿರಬೇಕು. ಮತ್ತು ವ್ಯಾಕ್ಯೂಮಲ್ಲಿ ಎಷ್ಟು? 0 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಕರಿತೀವಿ. ಸೊ ವೈ ಫಾಸ್ಟೆಸ್ಟ್ ಇನ್ ಸಾಲಿಡ್ ಅಂತಂದರೆ ಡ್ಯೂ ಟು ಅಲ್ಲೇನಿರುತ್ತೆ? ಪಾರ್ಟಿಕಲ್ಸಲ್ಲಿ ಸ್ಪೇಸ್ ಇರಲ್ಲ, ಫುಲ್ಲು ಜಾಸ್ತಿ ಪಾರ್ಟಿಕಲ್ಸ್ ಇರುತ್ತೆ. ಓಕೆನಾ? ಇಂಟರ್ ಪಾರ್ಟಿಕ್ಯುಲರ್ ಸ್ಪೇಸು ಕಡಿಮೆ ಇರುತ್ತೆ, ಫುಲ್ಲು ಅಂಟ್ಕೊಂಡಿರುತ್ತೆ. ಅವಾಗ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ ಕೆಲವೊಂದು ಕೀ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕು. ಆಂಪ್ಲಿಟ್ಯೂಡ್ ಅಂದರೆ ಏನು, ವೇವ್ ಲೆಂತ್ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ಟೈಮ್ ಪೀರಿಯಡ್ ಅಂದರೆ ಏನು ಅಂತ. ಓಕೆನಾ? ಸೊ ಈಗ ಅದು ಟ್ರಾನ್ಸ್ವರ್ಸ್ ವೇವ್ ಅಂದರೆ ಏನು, ಲಾಂಗಿಟ್ಯೂಡ್ನಲ್ ವೇವ್ ಅಂದರೆ ಏನು? ಟ್ರಾನ್ಸ್ವರ್ಸ್ ವೇವ್ ಅಂತಂದರೆ ಈ ಥರ ಇದ್ದರೆ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಏನಂತ ಕರಿತೀವಿ? ಓಕೆ, ಈ ಥರ ಇದ್ದರೆ ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಲಾಂಗಿಟ್ಯೂಡ್ನಲ್ ವೇವ್ ಅಂತಂದರೆ ನೋಡಿ ಈ ಥರ ಹಿಂಗಿದ್ರೆ ಅದು ಲಾಂಗಿಟ್ಯೂಡ್ನಲ್ ವೇವ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಈಗ ಸೌಂಡ್ ಏನು? ಅದೊಂದು ಮೆಕ್ಯಾನಿಕಲ್ ವೇವ್ ಅಂತ ಕರಿತೀವಿ. ಅದೇನು? ಸೌಂಡ್ ವೇವ್ಸ್ ಆರ್ ಲಾಂಗಿಟ್ಯೂಡ್ನಲ್ ವೇವ್ಸ್. ಓಕೆನಾ? ಸೌಂಡು ಟ್ರಾವೆಲ್ ಆಗೋಕ್ಕೆ ಅದಕ್ಕೆ ಒಂದು ಮೀಡಿಯಮ್ ಬೇಕು. ಒಂದು ಮೀಡಿಯಮ್ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆದರೆ ಸೌಂಡು ವ್ಯಾಕ್ಯೂಮಲ್ಲಿ ಟ್ರಾವೆಲ್ ಆಗಲ್ಲ. ನಾನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಸರಿನಾ? ಸೊ ಈಗ ಪಾರ್ಟ್ಸ್ ಆಫ್ ಸೌಂಡ್ ವೇವ್. ಈಗ ಸೌಂಡ್ ವೇವ್ ಏನು? ಲಾಂಗಿಟ್ಯೂಡ್ನಲ್ ವೇವ್ ಅಂತ ಕರಿತೀವಿ. ಇಲ್ಲಿ ಹಿಂಗೆ ಕೊಟ್ಟಿದ್ದಾರೆ, ಒಂದೊಂದು ಬುಕ್ಕಲ್ಲಿ ಹಿಂಗೆ ಕೊಡ್ತಿದ್ದಾರೆ, ಒಂದೊಂದು ಸ್ಕೂಲ್ಗೆ ಹಿಂಗೆ ಕೊಟ್ಟಿದ್ದಾರೆ. ಸೊ ಎಲ್ಲಿ ಈ ಪಾರ್ಟಿಕಲ್ಸ್ ಹತ್ರ ಇರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ? ಕಂಪ್ರೆಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಪ್ರೆಷನ್ ಅಂತ ಕರಿತೀವಿ. ಎಲ್ಲಿ ದೂರ ಇರುತ್ತಲ್ಲ ಅದನ್ನು ಏನಂತ ಕರಿತೀವಿ? ರೀಜನ್ ವೇರ್ ಪಾರ್ಟಿಕಲ್ಸ್ ಅಲ್ಲಿ ದೂರ ಇದ್ದರೆ ಈ ಒಂದು ರೀಜನ್ ನಾವೇನಂತ ಕರಿತೀವಿ? ರೇರ್ ಫ್ರಾಕ್ಷನ್ ಅಂತ ನಾವು ಕರಿತೀವಿ, ಸರಿನಾ? ಸೊ ಈಗ ಆಂಪ್ಲಿಟ್ಯೂಡ್ ಅಂದರೆ ಏನು? ಹೈಟ್ ಆಫ್ ದ ಸೌಂಡ್ನ. ವೇವ್ ಲೆಂತ್ ಅಂದರೆ ಈ ಎರಡು ವೇವ್ ಲೆಂತ್ನ ಮೆಜರ್ ಮಾಡೋದು ವೇವ್ ಲೆಂತ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಅಂತಂದರೆ 1 ಸೆಕೆಂಡ್ಗೆ ಎಷ್ಟು ವೈಬ್ರೇಷನ್ ಆಗುತ್ತೆ ಅಂತ ಅರ್ಥ. ಸೊ ಫಾರ್ಮುಲಾ ಏನು? ವಿ ಈಸ್ ಈಕ್ವಲ್ ಟು ಎಫ್. ಎಫ್ ಅಂದರೆ ಫ್ರೀಕ್ವೆನ್ಸಿ, ಈ ಉಲ್ಟಾ ವೈ ಅಂತ ಅಂದರೆ ಏನಂತ ಕರಿತೀವಿ? ಇದನ್ನು ವೇವ್ ಲೆಂತ್ ಅಂತ ಕರಿತೀವಿ. ಎಫ್ ಇಂಟು ವೇವ್ ಲೆಂತ್. ಸೊ ಈಗ ಟೈಪ್ಸ್ ಆಫ್ ವೇವ್ಸ್. ಈ ವೇವ್ಸ್ಗಳನ್ನ ನಾವು 2 ಥರ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ದಟ್ ಪಾರ್ಟಿಕ್ಯುಲೇಟ್ ಮೋಷನ್, ಹೇಗೆ ಮೋಷನ್ ಆಗುತ್ತೆ ಪಾರ್ಟಿಕಲ್ಸ್ ಅಂತ. ಇನ್ನೊಂದು ಹೇಗೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಪಾಸ್ ಆಗುತ್ತೆ ಅಂತ. ಸೊ ಈಗ ವೇವ್ಸ್ ನೋಡೋದಾದರೆ ಈ ಒಂದು ಟ್ರಾನ್ಸ್ಫರ್ ವೇವ್ ಅಂತ ಈ ಥರ ಇದ್ದರೆ ಇದನ್ನು ನಾವೇನಂತ ಕರಿತೀವಿ? ಟ್ರಾನ್ಸ್ಫರ್ ವೇವ್ ಅಂತ ಕರಿತೀವಿ. ಓಕೆನಾ? ಸೊ ಟ್ರಾನ್ಸ್ಫರ್ ವೇವ್ ಅಂದರೆ ಏನು? ಅಂದರೆ ಫುಲ್ಲು ಲೂಸಾಗಿ ಹೋಗ್ತಾ ಇರುತ್ತೆ. ಓಕೆನಾ? ಇಲ್ಲಿ ಏನು ಕ್ರಿಯೇಟ್ ಮಾಡುತ್ತೆ? ಕ್ರೆಸ್ಟ್. ಮೇಲ್ಗಡೆನ ಕ್ರೆಸ್ಟ್ ಅಂತೀವಿ, ಕೆಳಗಡೆನ ಥ್ರೋ ಅಂತ ಕರಿತೀವಿ. ಓಕೆನಾ? ಇದನ್ನು ಕ್ರಿಯೇಟ್ ಮಾಡೋದು ಯಾವುದಂದರೆ ಟ್ರಾನ್ಸ್ವರ್ಸ್ ವೇವ್. ಓಕೆನಾ? ಇದು ರೈಟ್ ಆ್ಯಂಗಲ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ, ಇದು ರೈಟ್ ಆ್ಯಂಗಲ್ ಅಲ್ವಾ? ಇಲ್ಲೇನು ಮಾಡುತ್ತೆ? ರೈಟ್ ಆ್ಯಂಗಲ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು? ಟ್ರಾನ್ಸ್ವರ್ಸ್ ವೇವ್. ಫಾರ್ ಎಕ್ಸಾಂಪಲ್ ಯಾವುದು? ಲೈಟ್ ವೇವ್ಸ್ ಆಗಿರ್ಬೋದು, ರೇಡಿಯೋ ವೇವ್ಸ್ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟ್ ವೇವ್ಸ್ ಆಗಿರ್ಬೋದು. ಇದರೊಳಗೆ ಏನಿರುತ್ತೆ? ಇವೆಲ್ಲ ಟ್ರಾನ್ಸ್ವರ್ಸ್ ವೇವ್ಗೆ ಎಕ್ಸಾಂಪಲ್. ಈಗ ಲಾಂಗಿಟ್ಯೂಡ್ನಲ್ ವೇವ್ ಅಂದರೆ ಏನು? ಅಲ್ಲಿ ಪಾರ್ಟಿಕಲ್ಸ್ ವೈಬ್ರೇಟ್ ಆಗುತ್ತೆ. ಇಲ್ಲಿ ಪಾರ್ಟಿಕಲ್ಸ್ ವೈಬ್ರೇಟ್ ಆದಾಗ ಏನಿರುತ್ತೆ? ಡೈರೆಕ್ಷನ್ ಆಫ್ ದ ವೇವ್ ಏನಾಗುತ್ತೆ? ಪ್ರೊಪೋಗೇಷನ್ ಇರುತ್ತೆ. ಡೈರೆಕ್ಷನ್ ಆಫ್ ದ ವೇವ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ದ ವೇವ್ ಪ್ರೊಪೋಗೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಕ್ಕಪ್ಪ ಅಂದರೆ ಲಾಂಗಿಟ್ಯೂಡ್ನಲ್ ವೇವ್ ಅಂದರೆ ನೋಡಿ, ಇದು ಲಾಂಗಿಟ್ಯೂಡ್ನಲ್ ವೇವ್. ಓಕೆನಾ? ಇಲ್ಲಿ ಕಂಪ್ರೆಷನ್ ಜಾಸ್ತಿ ಹಿಂಗಿರುತ್ತಲ್ವಾ, ಇದನ್ನ ಏನಂತ ಕರಿತೀವಿ? ಕಂಪ್ರೆಷನ್ ಅಂತ ಕರಿತೀವಿ. ಈ ಕಂಪ್ರೆಷನ್ ಏನಿರುತ್ತೆ ಅಂದರೆ ಹೈ ಪ್ರೆಷರ್ ಏರಿಯಾ ಇರುತ್ತೆ. ಇಲ್ಲಿ ದೂರ ಇರುತ್ತಲ್ವಾ, ಇದನ್ನ ನಾವೇನಂತ ಕರಿತೀವಿ ಅಂದರೆ ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ರೇರ್ ಫ್ರಾಕ್ಷನ್ ಅಂದರೆ ಲೋ ಪ್ರೆಷರ್. ಓಕೆನಾ? ಸೊ ನಮಗೆ ಇದು ಗೊತ್ತಿರಬೇಕು. ಹೈ ಪ್ರೆಷರ್ ಅಂದ್ರೇನು, ಲೋ ಪ್ರೆಷರ್ ಅಂದ್ರೇನು. ಈಗ ಮೆಕ್ಯಾನಿಕಲ್ ವೇವ್ಸ್. ಈ ಮೆಕ್ಯಾನಿಕಲ್ ವೇವ್ಸ್ ಅಂತಂದರೆ ಒಂದು ಸೌಂಡ್ ಪಾಸ್ ಆಗೋಕ್ಕೆ ಒಂದು ಮೀಡಿಯಮ್ ಬೇಕು, ಒಂದು ಸಾಲಿಡು ಲಿಕ್ವಿಡು ಏನಾದರೂ ಬೇಕು. ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಆದರೆ ಇದಕ್ಕೆ ಯಾವುದೇ ಥರ ಒಂದು ಮೆಟೀರಿಯಲ್ ಬೇಡ, ಇದು ನಾರ್ಮಲ್ ವ್ಯಾಕ್ಯೂಮಲ್ಲೇ ಆರಾಮಾಗಿ ಪಾಸ್ ಆಗುತ್ತೆ.
ಸರಿನಾ. ಸೊ ನಮಗೆ ವೇವ್ಸ್ಗಳಲ್ಲಿ ವೇವ್ಸ್ ಅಂದರೆ ಏನು ಎಲ್ಲ ನಮಗೆ ಗೊತ್ತಿರಬೇಕು. ಈಗ ಆಂಪ್ಲಿಟ್ಯೂಡ್ ಅಂದರೆ ಏನು? ಆಂಪ್ಲಿಟ್ಯೂಡ್ ಅಂದರೆ ಹೈಟ್ ಆಫ್ ದ ಸೌಂಡ್ ಪಿಚ್. ಓಕೆನಾ. ಈ ಸೌಂಡ್ ವೇವ್ನ ಹೈಟು, ಈ ಹೈಟ್ ಐತಲ್ವಾ, ಇದು ನಾವೇನು ಮೆಜರ್ ಅಂತ ಕರಿತೀವಿ, ಇದನ್ನು ಆಂಪ್ಲಿಟ್ಯೂಡ್ ಅಂತ ನಾವು ಕರಿತೀವಿ. ಓಕೆನಾ. ಜಾಸ್ತಿ ಆಂಪ್ಲಿಟ್ಯೂಡ್ ಇದ್ರೆ ಏನು? ಜಾಸ್ತಿ ಸೌಂಡ್ ಅಂತ. ಕಡಿಮೆ ಆಂಪ್ಲಿಟ್ಯೂಡ್ ಇದ್ದರೆ, ಹೈಟ್ ಏನಾದ್ರು ಕಡಿಮೆ ಇದ್ದರೆ ಕಡಿಮೆ ಸೌಂಡ್ ಐತೆ ಅಂತ, ಹೈಟ್ ಏನಾದ್ರು ಜಾಸ್ತಿ ಇದ್ದರೆ ಜಾಸ್ತಿ ಸೌಂಡ್ ಅಂತ. ಹಾಗಾದರೆ ವೇವ್ ಲೆಂತ್ ಅಂದರೆ ಏನು? ವೇವ್ ಲೆಂತ್ ಅಂದರೆ ಒಂದು ವೇವ್ ಮತ್ತು ಇನ್ನೊಂದು ವೇವ್ ನಡುವೆ ಇರೋಂಥ ಒಂದು ಗ್ಯಾಪ್ನ ವೇವ್ ಲೆಂತ್ ಅಂತ ಕರಿತೀವಿ. ಇದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಅಂತಂದರೆ ಒಂದು ಸೆಕೆಂಡ್ಗೆ ಎಷ್ಟು ನಂಬರ್ ಆಫ್ ವೈಬ್ರೇಷನ್ಸ್ ಆಗುತ್ತೆ ಅದನ್ನು ಏನಂತ ಕರಿತೀವಿ ಅಂದರೆ ಫ್ರೀಕ್ವೆನ್ಸಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಟೈಮ್ ಪೀರಿಯಡ್ ಅಂದ್ರೇನು? ಇಟ್ ಈಸ್ ಅ ಪೀರಿಯಡ್ ಈ ಟೈಮ್ ಟೇಕನ್ ಫಾರ್ ಅ ಒನ್ ವೈಬ್ರೇಷನ್. ಒಂದು ವೈಬ್ರೇಷನಲ್ಲಿ ಎಷ್ಟು ಗ್ಯಾಪ್ ಇತ್ತು ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಲಾವಧಿ ಅಂತ ಕರಿತೀವಿ. ವೆಲಾಸಿಟಿ ಅಂದರೆ ಸ್ಪೀಡ್ ಆಫ್ ದ ಸೌಂಡ್ ವೇವು ಎಷ್ಟು ಸ್ಪೀಡಲ್ಲಿ ಹೋಗ್ತೈತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದೇನೆಂದರೆ ವಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ವೇವ್ ಲೆಂತ್, ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತ ಕರಿತೀವಿ. ಸೊ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ವೆಲಾಸಿಟಿನ ಅಂದರೆ ಮೀಟರ್ ಪರ್ ಸೆಕೆಂಡಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದೊಂದು ಟೇಬಲ್ ನೋಡಿ, ನಿಮಗೆ ಸಖತ್ತು ಇಂಪಾರ್ಟೆಂಟ್. ಓಕೆನಾ. ಈಗ ಅಲ್ಟ್ರಾಸೌಂಡ್ ಬಗ್ಗೆ ನಮಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ತಗೊಂಡಿದ್ದೆ. ಅಲ್ಟ್ರಾಸೌಂಡ್ ಅಂದ್ರೆ ಏನು? ನಾವು ಮನುಷ್ಯರು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಆ ಒಂದು ಸೌಂಡ್ಗಳನ್ನ ಯಾರು ಕೇಳಿಸ್ಕೊಬೋದಂದರೆ ಈ ಬಾವುಲಿ, ಬ್ಯಾಟ್ಸು, ಡಾಲ್ಫಿನ್ನು, ನಾಯಿ, ಇಲಿಗಳೆಲ್ಲ ಆ ಒಂದು ಸೌಂಡ್ಸ್ಗಳನ್ನ ಕೇಳ್ಕೊಬೋದು. ಯಾಕೆ? ಅದು 20,000 ಹರ್ಟ್ಸ್ಗಿಂತ ಜಾಸ್ತಿ ಇರುತ್ತೆ. ಓಕೆನಾ. 20,000 ಹರ್ಟ್ಸ್ಗಿಂತ ಜಾಸ್ತಿ ಇರುತ್ತೆ, ಮನುಷ್ಯರು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ಈಗ ಅಲ್ಟ್ರಾಸೌಂಡ್ ಈ ಟೈಪ್ಸ್ ಆಫ್ ಸೌಂಡಲ್ಲಿ ಇನ್ಫ್ರಾಸೋನಿಕ್ ಸೌಂಡ್ ಅಂತ ಬರುತ್ತೆ, ಆಡಿಬಲ್ ಸೌಂಡು, ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಬರುತ್ತೆ. ಇನ್ಫ್ರಾಸೋನಿಕ್ ಸೌಂಡ್ ಅಂತಂದರೆ ಬಿಲೋ 20 ಹರ್ಟ್ಸು, ಅದನ್ನು ನಾವು ಕೇಳಿಸ್ಕೋಬೋದು. ಆಡಿಬಲ್ ಸೌಂಡ್ ಅಂತಂದರೆ 20,000ಗಿಂತ ಜಾಸ್ತಿ ನಮಗೆ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಈಗ ಅಲ್ಟ್ರಾಸೋನಿಕ್ ಸೌಂಡ್ ಅಂತಂದರೆ ಮೋರ್ ದೆನ್ 20 ಹರ್ಟ್ಸ್ ಅಂತ ಕರಿತೀವಿ. ಓಕೆನಾ. ಮೋರ್ ದೆನ್ 20 ಹರ್ಟ್ಸ್ ಅಂತ ನಾವು ಕರಿತೀವಿ. ಫ್ರೀಕ್ವೆನ್ಸಿ ಏನಿರುತ್ತೆ? ಮೋರ್ ದ್ಯಾನ್ 20 ಹರ್ಟ್ಸ್. ನಾವು ಕೇಳಿಸ್ಕೊಳ್ಳೋಕ್ಕೆ ಅದನ್ನು ಆಗೋಲ್ಲ. ಮತ್ತು ಈಗ ವೇವ್ ಲೆಂತ್ ಹೆಂಗಿರುತ್ತಪ್ಪ ಅಂದರೆ ಫುಲ್ಲು ಶಾರ್ಟ್ ವೇವ್ ಲೆಂತ್ ಇದಕ್ಕೆ ಇರುತ್ತೆ. ಸೊ ಹಾಗಾದರೆ ಇದಕ್ಕೆ ಜಾಸ್ತಿ ಸ್ಪೀಡ್ ಫ್ರೀಕ್ವೆನ್ಸಿ ಅಂದರೆ ಇದು ಎಲ್ಲಿ ಏನರೊಳಗೆ ಪಾಸ್ ಆಗ್ಬೋದು? ಸಾಲಿಡು, ಲಿಕ್ವಿಡು, ಗ್ಯಾಸು ಮೂರತ್ರೊಳಗೂ ಕೂಡ ಈ ಒಂದು ಸೌಂಡ್ಸ್ಗಳು ಅಲ್ಟ್ರಾಸೌಂಡು ಪಾಸ್ ಆಗ್ಬೋದು. ಈ ಅಲ್ಟ್ರಾಸೌಂಡ್ನ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಸ್ಕ್ಯಾನಿಂಗಲ್ಲಿ ಯೂಸ್ ಮಾಡ್ತಾರೆ. ಮಗು ಸ್ಕ್ಯಾನಿಂಗ್ ಮಾಡೋಕ್ಕೆ ಅಲ್ಟ್ರಾಸೌಂಡ್ ಯೂಸ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ? ಸೊನಾರಲ್ಲಿ ಯೂಸ್ ಮಾಡ್ತಾರೆ. ಸೊನಾರ್ ಅಂದರೆ ಏನು? ಈ ಅಲ್ಟ್ರಾಸೌಂಡ್ ಯೂಸ್ ಮಾಡಿದ್ರೆ ಕೆಳಗಡೆ ಸಬ್ಮರೈನ್ಸ್ ಇರ್ತಾವಲ್ಲ ಅವನ್ನ ಡಿಟೆಕ್ಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓಕೆನಾ. ಅಲ್ಟ್ರಾಸೌಂಡ್ನು ಅದು ಬಿಟ್ಟರೆ ಕ್ರ್ಯಾಕ್ಗಳನ್ನ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಿ? ಮೆಟಲ್ ಮಷಿನ್ಸಲ್ಲಿ ಏನಾದರೂ ಕ್ರ್ಯಾಕ್ಗಳಿದ್ರೆ ಅಲ್ಲೇನಾದರೂ ಈಗ ಮೆಟಲ್ ಮಾಡಿರ್ತಾರೆ, ನೆಲ್ಲಿಗಳಲ್ಲಿ ಏನಾದ್ರು ಕ್ರ್ಯಾಕ್ ಇದ್ದರೆ ಅಲ್ಟ್ರಾಸೌಂಡಿಂದ ಚೆಕ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೊಂದು ಹೇಳಿದೆ, ಇನ್ಸ್ಟ್ರೂಮೆಂಟ್ಸ್, ಜ್ಯುವೆಲರೀಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನ ಕ್ಲೀನ್ ಮಾಡೋಕ್ಕೆ ಈ ಒಂದು ಅಲ್ಟ್ರಾಸೌಂಡ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ನಮಗೆ ಗೊತ್ತಿರಬೇಕು. ಹಾಗಾದರೆ ಮಾರ್ಚ್ ಅಂದರೆ ಏನು? ಮಾರ್ಚ್ ನಂಬರ್ ಅಂದರೆ ಏನು? ಈಗ ಮಾರ್ಚ್ ಅಂತ ಅಂದರೆ ಇಟ್ ಈಸ್ ಅ ಸ್ಪೀಡ್ ಆಫ್ ಅ ಸೌಂಡ್. ಮಾರ್ಚ್ ಅಂತಂದರೆ ಒಂದು ಆಬ್ಜೆಕ್ಟು, ಇಟ್ ಟೆಲ್ಸ್ ಅಸ್ ಹೌ ಫಾಸ್ಟ್ ಆನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಕಂಪೇರ್ಡ್ ಟು ದ ಸ್ಪೀಡ್ ಆಫ್ ದ ಸೌಂಡ್. ವಸ್ತು ವೇಗವು ಧ್ವನಿಯ ವೇಗಕ್ಕೆ ಹೋಲಿಸಿದರೆ ಎಷ್ಟು ಒಬ್ಬುದನ್ನು ಮ್ಯಾಕ್ ಸಂಖ್ಯೆ ತಿಳಿಸುತ್ತದೆ. ಸೊ ಏನಪ್ಪ ಇಲ್ಲಿ ಹೇಳ್ತಿದ್ದಾರೆ ಅಂತಂದರೆ ಇಟ್ ಈಸ್ ಅ ಫಾಸ್ಟ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಮೂವಿಂಗ್ ಕಂಪೇರ್ ಟು ದ ಸ್ಪೀಡ್ ಆಫ್ ದ ಸೌಂಡ್. ಈಗ ಜೆಟ್ಟು ಸ್ಪೀಡ್ ಮಾಡ್ಕೊಂಡು ಹೋಗುತ್ತೆ, ಅದು ಸ್ಪೀಡ್ಗಿಂತ ಜಾಸ್ತಿ ಹೋಗ್ತೈತಾ? ಅದು ಆ ಸೌಂಡ್ ಮಾಡ್ಕೊಳ್ಳೋಗಿಂತ ಆ ಸೌಂಡ್ ಟ್ರಾವೆಲ್ ಆಗ್ತಿರೋ ಸ್ಪೀಡ್ಗಿಂತ ಜಾಸ್ತಿ ಹೋಗ್ತೈತಾ? ಅದನ್ನು ಹೇಳೋದು ಯಾವುದಪ್ಪ ಅಂತಂದರೆ ಮಾರ್ಚ್ ನಂಬರ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಮ್ಯಾಚ್ ಅಂತ ಕರಿತೀವಿ. ಮಾರ್ಚ್ ಅಲ್ಲ, ಮ್ಯಾಚ್. ಸೊ ಈಗ ಮಾರ್ಚ್ ಫಾರ್ಮಲ್ ಏನಪ್ಪ ಅಂದರೆ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಡಿವೈಡೆಡ್ ಬೈ ದ ಸ್ಪೀಡ್ ಆಫ್ ದ ಸೌಂಡ್. ಯಾವ ಆಬ್ಜೆಕ್ಟ್ ಸ್ಪೀಡ್ ಜಾಸ್ತಿ ಐತಾ ಅಥವಾ ಆ ಆಬ್ಜೆಕ್ಟ್ ಮಾಡ್ತಿರೋಂಥ ಒಂದು ಸ್ಪೀಡು ಆಬ್ಜೆಕ್ಟ್ ಸೌಂಡ್ ಮಾಡ್ತಿರೋಂಥ ಒಂದು ಸ್ಪೀಡು ಜಾಸ್ತಿ ಐತಾ ಅನ್ನೋ ಕಂಡುಹಿಡಿಯೋಕ್ಕೆ ಮ್ಯಾಕ್ ನಂಬರ್ನ ನಾವು ಯೂಸ್ ಮಾಡ್ತೀವಿ. ಸರಿನಾ. ಸೊ ಇಲ್ಲಿ ಇಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು 1 ಮ್ಯಾಕ್ ಅಂತ ಅಂದರೆ ಅದನ್ನ ಏನಂತ ಕರಿತೀವಿ ನಾವು? ಸಾನಿಕ್ ಅಂತ ಕರಿತೀವಿ. ಇದು ಏನಾದರೂ 1ಗಿಂತ ಜಾಸ್ತಿ ಇದ್ದರೆ ಅದನ್ನ ಏನಂತ ಕರಿತೀವಿ? 1ರಿಂದ 5 ಗಂಟೆ ಇದ್ದರೆ 5 ಮ್ಯಾಕ್ ಅಂತ ಇದನ್ನ ಸೂಪರ್ ಸಾನಿಕ್ ಅಂತ ಕರಿತೀವಿ. ಏನಾದರೂ ಗ್ರೇಟರ್ ದೆನ್ 5 ಇದೆ ಅದನ್ನ ಏನಂತ ಕರಿತೀವಿ? ಹೈಪರ್ ಸಾನಿಕ್ ಅಂತ ಕರಿತೀವಿ. ಓಕೆನಾ. ಜಸ್ಟ್ ಅ ಮಿನಿಟ್. ಓಕೆನಾ. ಇನ್ ಕೇಸ್ ಏನಾದರೂ ಇದು 1ಗಿಂತ ಕಡಿಮೆ ಇದ್ದರೆ ಅದನ್ನೇನಂತ ಕರಿತೀವಿ? ಸಬ್ಸಾನಿಕ್ ಅಥವಾ ಟ್ರಾನ್ಸಾನಿಕ್ ಅಂತ ಕರಿತೀವಿ. ಈ ಸಾನಿಕ್ ಅಂತ ಇದ್ದಾಗ ಏನಾಗುತ್ತೆ? ಈಕ್ವಲ್ ಟು ದ ಸ್ಪೀಡ್ ಆಫ್ ದ ಸೌಂಡ್. ಅದು ಎಷ್ಟು ಸೌಂಡ್ ಮಾಡುತ್ತೆ, ಆ ಸೌಂಡ್ ಎಷ್ಟು ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ, ಆ ಒಂದು ಆಬ್ಜೆಕ್ಟ್ ಕೂಡ ಅಷ್ಟೇ ಒಂದು ಸ್ಪೀಡಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಫ್ಲೈಟ್ ಜೆಟ್ಗಳು. ಓಕೆನಾ. ಗ್ರೇಟರ್ ದೆನ್ 5 ಅಂತಂದರೆ ನಮ್ಮ ರಾಕೆಟ್ಗಳು. ನಮ್ಮ ಕಾರ್ ನೋಡೋದಾದರೆ ಲೆಸ್ ದೆನ್ 1 ಅಂದರೆ ಸಬ್ಸಾನಿಕಲ್ಲಿ ಸ್ಪೀಡಲ್ಲಿ ಅದು ಹೋಗ್ತಾ ಇರುತ್ತೆ. ಓಕೆನಾ. ಸೊ ಈಗ ಸ್ಪೀಡ್ ಆಫ್ ದ ಸೌಂಡ್ ಎಷ್ಟು? 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ 343 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಇದನ್ನೇ ನಮಗೆ ಎಕ್ಸಾಂಪಲಿ ಕೇಳೋದು. ಓಕೆನಾ. ಬಟ್ ಟೆಂಪರೇಚರ್ ಮತ್ತು ಮೀಡಿಯಮಲ್ಲಿ ಚೇಂಜ್ ಆಗ್ತಿದ್ರೆ ಸ್ಪೀಡ್ ಆಫ್ ದ ಸೌಂಡು ಕೂಡ ಚೇಂಜ್ ಆಗ್ತಾ ಇರುತ್ತೆ.
ಸೌಂಡ್ ಬ್ಯಾರಿಯರ್, ವೆನ್ ದ ಏರ್ಕ್ರಾಫ್ಟ್ ರೀಚಸ್ ಮ್ಯಾಕ್ 1 ಇಟ್ ಬ್ರೇಕ್ಸ್ ದ ಸೌಂಡ್ ಬ್ಯಾರಿಯರ್. ಯಾವಾಗ ಏರ್ಕ್ರಾಫ್ಟು ಈ ಒಂದು ಮ್ಯಾಕ್ 1ಗೆ ರೀಚ್ ಆಗುತ್ತೆ ನೋಡಿ, ಅವಾಗ ಆ ಒಂದು ಸ್ಪೀಡು ಅವಾಗ ಏನಾಗುತ್ತೆ, ಈ ಒಂದು ಸೌಂಡ್ ಏನು ಮಾಡುತ್ತೆ, ಬ್ರೇಕ್ ಮಾಡುತ್ತೆ. ಓಕೆನಾ. ದಿಸ್ ಪ್ರೊಡ್ಯೂಸಸ್ ಅ ಸೌಂಡ್ ಕಾಲ್ಡ್ ಅ ಸೋಮಿಕ್ ಬೂಮ್. ಓಕೆನಾ. ಸೊ ಇಷ್ಟೊಂದೆಲ್ಲ ಡೀಟೇಲಾಗಿ ಕೇಳಲ್ಲ, ಬಟ್ ಮ್ಯಾಕ್ ನಂಬರ್ ಅಂದರೆ ಏನಂತ ಗೊತ್ತಿರಬೇಕು. ಈಗ ಸೌಂಡ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಈ ರಿಫ್ಲೆಕ್ಷನ್ ಆಫ್ ಸೌಂಡ್ನ ನಾವೇನಂತ ಕರಿತೀವಿ ಅಂದರೆ ಎಕೋ ಅಂತ ಕರಿತೀವಿ. ಓಕೆನಾ. ಸೊ ಈಗ ರಿಫ್ಲೆಕ್ಟ್ ಆಗ್ಬೇಕಾದ್ರೆ ಇದನ್ನೇ ಅಂತ ಕರಿತೀವಿ ಇನ್ಸಿಡೆಂಟ್ ಸೌಂಡ್ ಅಂತ ಕರಿತೀವಿ, ಇದನ್ನೇನಂತ ಕರಿತೀವಿ ರಿಫ್ಲೆಕ್ಟೆಡ್ ಸೌಂಡ್ ಅಂತ ಕರಿತೀವಿ. ಸೊ ಇದೆಲ್ಲ ಏನ್ರ ಮೇಲೆ ಇರುತ್ತೆ, ಒಂದೇ ಪ್ಲೇನ್ ಮೇಲೆ ಇರುತ್ತೆ. ಮತ್ತು ಈ ಆಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆಂಗಲ್ ಆಫ್ ರಿಫ್ಲೆಕ್ಟೆಡ್ ಇರುತ್ತೆ, ಯಾವಾಗಲೂ ಸೇಮ್ ಆಗಿ ಇರುತ್ತೆ. ಎಕೋ ಅಂದರೆ ಏನು, ಎಕೋ ಅಂತಂದರೆ ದ ರಿಪಿಟೇಷನ್ ಆಫ್ ದ ಸೌಂಡ್ ಡ್ಯೂ ಟು ದ ರಿಫ್ಲೆಕ್ಷನ್ನಿಂದ ಏನಾಗುತ್ತೆ, ಸೌಂಡ್ಸ್ಗಳು ಏನಾಗುತ್ತೆ ಜಾಸ್ತಿ ಸಾರಿ ನಮಗೆ ಕೇಳಿಸ್ತಾ ಇರ್ತದೆ, ನಾವೇನಂತ ಕರಿತೀವಿ ಎಕೋ ಅಂತ ಕರಿತೀವಿ. ಸೊ ಸೆಥೋಸ್ಕೋಪ್ ನೋಡಿರ್ಬೋದು, ಸೆಥೋಸ್ಕೋಪಲ್ಲಿ ಏನು ಮಾಡ್ತಾರೆ, ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಇರುತ್ತೆ. ಕ್ವಶನ್ ನೋಡಿದಿರಲ್ವಾ. ಆಮೇಲೆ ಮೆಗಾಫೋನಲ್ಲಿ ನೋಡಿ ಇದು ಯಾಕೆ ಈ ಥರ ಇರುತ್ತಪ್ಪ, ಯಾಕೆ ಅಂತಂದರೆ ಒಂದು ಡೈರೆಕ್ಷನ್ಗೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೋಸ್ಕರ ಇದು ಕೋನ್ ಶೇಪಲ್ಲಿ ಇರುತ್ತೆ. ನಮಗೆ ಇದನ್ನು ಆಗಲೇ ಕ್ವಶನ್ಸ್ ಕೇಳಿದ್ದಾರೆ. ಈಗ ಆಡಿಟೋರಿಯಮಲ್ಲಿ ಕರ್ವ್ ವಾಲ್ ಯೂಸ್ ಮಾಡಿರ್ತಾರೆ ನೋಡಿ, ಇಲ್ಲಿ ಕರ್ವ್ ವಾಲ್ ಯೂಸ್ ಮಾಡಿದ್ದಾರೆ ಆಡಿಟೋರಿಯಮಲ್ಲಿ. ಯಾಕೆ, ಸೌಂಡು ಈವನ್ ಆಗಿ ಎಲ್ಲ ಕಡೆಗೂ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಲಿ ಅಂತ, ಅದಕ್ಕೋಸ್ಕರ ಈ ಒಂದು ಆಡಿಟೋರಿಯಮಲ್ಲಿ ಇದನ್ನು ಯೂಸ್ ಮಾಡಿರ್ತಾರೆ. ಓಕೆನಾ. ಈಗ ಸೊನಾರ್ ಅಂದರೆ ಏನು, ಸೊನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರ್ಯಾಂಗಿಂಗ್ ಅಂತ ಕರಿತೀವಿ. ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಇದನ್ನು ಕೆಳಗಡೆ ಕೆಳಗಡೆ ಏನಾದರೂ ಒಂದು ವಸ್ತುಗಳನ್ನು ಕಂಡುಹಿಡಿಯೋಕ್ಕೆ, ಅಥವಾ ಯಾರು ಬೇರೆಯವ್ರು ಈ ಥರ ಸಬ್ಮರೈನ್ಸ್ ಏನಾದ್ರು ಇಲ್ಲಿಗಲ್ ಅಂದರೆ ಬೇರೆ ದೇಶದ ಸಬ್ಮರೈನ್ಸ್ ನಮ್ಮ ಭಾರತದ ಸಿಗೆ ಏನಾದ್ರು ಬಂದಿದೆಯಾ ಅದನ್ನೆಲ್ಲ ಕಂಡುಹಿಡಿಯೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓಕೆನಾ. ಸೊ ಏನಂದರೆ ಸಬ್ಮರೈನ್ ಸೊನಾರ್ ಒಳಗಡೆ ಏನಿರುತ್ತೆ, ಅಲ್ಟ್ರಾಸೌಂಡ್ಸ್ ಇರುತ್ತೆ. ಈ ಅಲ್ಟ್ರಾಸೌಂಡ್ ಏನಿರುತ್ತೆ ಕೆಳಗಡೆ ಅಂತ ಒಂದು ಆಬ್ಜೆಕ್ಟ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು. ಓಕೆನಾ. ಸೊ ಈಗ ಹ್ಯೂಮನ್ ಐ ಬಗ್ಗೆ ನೋಡೋಣ. ಹ್ಯೂಮನ್ ಐ, ನಮಗೆ ಹ್ಯೂಮನ್ ಐ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರೊಳಗೆ ನಮಗೆ ಜಾಸ್ತಿ ಯಾವ ಬಗ್ಗೆ ಕೇಳ್ತಾರೆ ಅಂದರೆ ರೆಟಿನಾ ಬಗ್ಗೆ ಕೇಳ್ತಾರೆ. ಓಕೆನಾ. ಸೊ ಫಸ್ಟ್ ಈ ವೈಟ್ ಕಲರ್ ಲೇಯರ್ ಐತಲ್ವಾ, ಇದನ್ನ ಏನಂತ ಕರಿತೀವಿ ಅಂತಂದರೆ ಕಾರ್ನಿಯಾ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಕಾರ್ನಿಯಾ. ಹಾಗಾದರೆ ಈಗ ಹ್ಯೂಮನ್ ಐ ನಮ್ಗೆ ಏನು ಹೆಲ್ಪ್ ಮಾಡುತ್ತೆ, ನಮಗೆ ಆಬ್ಜೆಕ್ಟ್ನ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ ಕ್ಯಾಮ್ರಾ ಥರ ವರ್ಕ್ ಮಾಡುತ್ತೆ. ಓಕೆನಾ. ನಮ್ಮ ಬ್ರೈನ್ ನಮ್ಮ ಕ್ಯಾಮ್ರಾ ಥರ ವರ್ಕ್ ಮಾಡುತ್ತೆ. ಇದು ತಗೊಂಡೋಗಿ ಸಿಗ್ನಲ್ಸ್ ಎಲ್ಲೂ ಕಳಿಸುತ್ತೆ, ಬ್ರೈನ್ಗೆ ಕಳಿಸುತ್ತೆ. ಸೊ ಈಗ ಪಾರ್ಟ್ಸ್ ಆಫ್ ದ ಐ ನೋಡೋಣ. ಕಾರ್ನಿಯಾ ಅಂತ ಕರೆಯುತ್ತೆ. ಈ ಕಾರ್ನಿಯಾ ಒಂದು ಟ್ರಾನ್ಸ್ಪರೆಂಟ್. ಓಕೆನಾ. ಇದೇನು ಮಾಡುತ್ತೆ ಅಂದರೆ ಇಲ್ಲಿಂದ ಲೈಟು ಎಂಟರ್ ಆಗುತ್ತೆ, ಮೊದಲನೇ ಪಾಯಿಂಟು. ಆಮೇಲೆ ನೆಕ್ಸ್ಟ್ ಇರೋದು ಯಾವುದು, ಇದು ಐರಿಸ್. ಓಕೆನಾ. ಈ ಐರಿಸ್ ಕಲರ್ ಪಾರ್ಟ್ ಐತಲ್ವ, ಇದನ್ನು ಐರಿಸ್ ಅಂತ ಕರಿತೀವಿ. ಈ ಐರಿಸ್ ಏನು ಮಾಡುತ್ತೆ ಅಂತಂದರೆ ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯುಪಿಲ್. ಓಕೆನಾ. ಈ ಪ್ಯುಪಿಲ್ ಐತಲ್ವ ಬ್ಲ್ಯಾಕ್ ಕಲರು, ಈ ಸೈಜ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಓಕೆನಾ. ಈ ಕಂಟ್ರೋಲ್ ಮಾಡಿದ್ರೆ ಇದೇನು ಮಾಡುತ್ತೆ, ಲೈಟ್ ಎಂಟರ್ನ ಕಂಟ್ರೋಲ್ ಮಾಡುತ್ತೆ. ದಿ ಸ್ಮಾಲ್ ಓಪನಿಂಗ್ ಥ್ರೂ ವಿಚ್ ದ ಲೈಟ್ ಎಂಟರ್ಸ್ ದ ಐ ಎಲ್ಲಿಂದ ಹೋಗೋದಪ್ಪ, ಲೈಟು ಇಲ್ಲಿಂದ ಅದು ಹೋಗೋದು. ಸರಿನಾ. ಪ್ಯುಪಿಲ್ ಏನು ಮಾಡುತ್ತೆ, ಐರಿಸ್ ಏನು ಮಾಡುತ್ತೆ, ಪ್ಯುಪಿಲ್ ಸೈಜ್ನ ಕಂಟ್ರೋಲ್ ಮಾಡುತ್ತೆ. ಈಗ ಸಿಲೆಲರಿ ಮಸಲ್ಸ್ ಅಂತ ಐತೆ. ಈ ಸಿಲೆಲರಿ ಮಸಲ್ಸ್ ಅಂದರೆ ಏನು, ತನ್ನ ಏನು ಮಾಡ್ತಾವಂದರೆ ಲೆನ್ಸ್ ಶೇಪ್ನ ಚೇಂಜ್ ಮಾಡುತ್ತೆ. ಅದನ್ನು ನಾನು ನೆಕ್ಸ್ಟು ಹೇಳ್ಕೊಡ್ತೀನಿ. ಸರಿನಾ. ಈಗ ರೆಟಿನಾ ಅಂದರೆ ಯಾವುದು, ರೆಟಿನಾ ಇಲ್ಲಿ ಇರುತ್ತೆ. ಓಕೆನಾ. ಈ ರೆಟಿನಾ ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಅ ಲೈಟ್ ಸೆನ್ಸಿಟಿವ್ ಲೇಯರ್ ವೇರ್ ಇಮೇಜ್ ಈಸ್ ಫಾರ್ಮ್ಡ್. ಸೊ ಇಲ್ಲಿ ಬಂದಂಥ ಒಂದು ಇಮೇಜು ಇನ್ವರ್ಟೆಡ್ ಆಗಿ ಎಲ್ಲಿ ಕಾಣಿಸಿರುತ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸುತ್ತೆ. ಓಕೆನಾ. ಇಲ್ಲಿ ನಮಗೆ ಮರ ಹಿಂಗಿದ್ರೆ ಇಲ್ಲಿ ಮರ ಉಲ್ಟಾ ಕಾಣಿಸುತ್ತೆ ರೆಟಿನಾದಲ್ಲಿ. ಆಯಿತಾ. ರೆಟಿನಾದಲ್ಲಿ ಹೆಂಗಿರುತ್ತೆ, ಉಲ್ಟಾ ಕಾಣಿಸಿರುತ್ತೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗೋದಂದರೆ ರೆಟಿನಾದಲ್ಲಿ ಫಾರ್ಮ್ ಆಗುತ್ತೆ. ಈಗ ಈ ನರ್ವ್ಸ್ಗಳು ಐತಲ್ವಾ, ಈ ನರ್ವ್ಸ್ಗಳನ್ನ ಏನಂತ ಕರಿತೀವಿ ಅಂದರೆ ನಾವು ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಓಕೆನಾ. ಈ ಆಪ್ಟಿಕ್ ನರ್ವ್ ಏನು ಮಾಡುತ್ತೆ, ಇಲ್ಲಿ ಫಾರ್ಮ್ ಆದಮೇಲೆ ಇಮೇಜು ಈ ಒಂದು ಆಪ್ಟಿಕ್ ನರ್ವಿಂದ ಎಲ್ಲಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗಿ ಇನ್ಫಾರ್ಮೇಷನ್ಸ್ ಕಳಿಸುತ್ತೆ. ಇದಿಷ್ಟು ಪೂರ ವರ್ಕಿಂಗ್ ಆಫ್ ಬ್ರೈನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಈಗ ನಮಗೆ ರೆಟಿನಾ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಕು. ನಮಗೆ ರೆಟಿನಾ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಈಗ ರೆಟಿನಾ ಅಂದರೆ ನೋಡಿ ಅದೇನಪ್ಪ ಅಂತ, ಇಟ್ ಈಸ್ ಅ ಥಿನ್ ಲೈಟ್ ಸೆನ್ಸಿಟಿವ್ ಲೇಯರ್ ಅಟ್ ದ ಬ್ಯಾಕ್ ಆಫ್ ದ ಐ. ಅದು ಇಲ್ಲಿ ಫಾರ್ಮ್ ಆಗುತ್ತೆ. ಸರಿನಾ. ಅದೊಂಥರ ಸ್ಕ್ರೀನ್ ಅಥವಾ ಕ್ಯಾಮ್ರಾ ಆಗಿ ವರ್ಕ್ ಆಗುತ್ತೆ. ಇಲ್ಲೇ ಇಮೇಜ್ ಫಾರ್ಮ್ ಆಗೋದು, ಉಲ್ಟಾ ಇಮೇಜು ಇಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ, ಲೈಟ್ನ ರಿಸೀವ್ ಮಾಡುತ್ತೆ, ಲೆನ್ಸಿಂದ ಲೈಟ್ನ ರಿಸೀವ್ ಮಾಡುತ್ತೆ, ಇಮೇಜ್ನ ಫಾರ್ಮ್ ಮಾಡುತ್ತೆ. ಮತ್ತು ಈ ಇಮೇಜ್ನ ಫಾರ್ಮ್ ಆದಮೇಲೆ ಏನು ಮಾಡುತ್ತೆ, ಆಪ್ಟಿಕ್ ನರ್ವ್ಸಿಂದ ಬ್ರೈನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸರಿನಾ. ಸೊ ಈ ರೆಟಿನಾದಲ್ಲಿ 2 ಸೆಲ್ಸ್ ಇರುತ್ತೆ. ಒಂದು ರಾಡ್ ಸೆಲ್ಸ್ ಅಂತ ಕರಿತೀವಿ, ಇನ್ನೊಂದು ಕೋನ್ ಸೆಲ್ಸ್ ಅಂತ ಕರಿತೀವಿ. ಈ ರಾಡ್ ಸೆಲ್ಸ್ ಏನು ಮಾಡುತ್ತೆ ಅಂತಂದರೆ ಡಿಮ್ ಲೈಟ್ ಇದ್ದಾಗ ನಮಗೆ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೋನ್ ಸೆಲ್ಸ್ ಅಂತಂದರೆ ನಮಗೆ ಬ್ರೈಟ್ ಲೈಟ್ ಏನಾರು ಇದ್ದಾಗ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು, ಕೋನ್ ಸೆಲ್ಸು. ಡಿಮ್ ಲೈಟ್ ಇದ್ದರೆ ರಾಡ್ ಸೆಲ್ಸ್ ಅಂತ ಕರಿತೀವಿ. ಸರಿನಾ. ಈಗ ಬ್ಲೈಂಡ್ ಸ್ಪಾಟ್ ಮತ್ತು ಪವರ್ ಆಫ್ ಅಕೊಮಡೇಷನ್ ಅಂದರೆ ಏನು. ಈಗ ಬ್ಲೈಂಡ್ ಸ್ಪಾಟ್ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ದ ಪ್ಲೇಸ್ ವೇರ್ ದ ಆಪ್ಟಿಕ್ ನರ್ವ್ ಲೀವ್ಸ್ ದ ಐ. ಇನ್ನು ಆಪ್ಟಿಕ್ ನರ್ವ್ ಐತೆ ಗೊತ್ತಾ,
ಇಲ್ಲಿ ರೆಟಿನಾ ಆಯಿತು, ಈ ಆಪ್ಟಿಕ್ ನಾವು ಬ್ರೈನ್ಗೆ ಕನೆಕ್ಟ್ ಆಗೋಕ್ಕೆ ಹೋಗ್ತಾ ಇರುತ್ತಲ್ವಾ, ಇವಾಗ ನಾವೇನಂತ ಕರಿತೀವಿ, ಈ ಒಂದು ಜಾಗನ ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಓಕೆನಾ, ಏನಂತ ಕರಿತೀವಿ, ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಇಲ್ಲಿ ಇನ್ ದಿಸ್ ಪಾರ್ಟ್ ರೆಟಿನಾ ಹ್ಯಾಸ್ ನೋ ರಾಡ್ ಸೆಲ್ಸ್. ಈ ಒಂದೇ ಪಾರ್ಟಲ್ಲಿ ರೆಟಿನಾಗೆ ಏನಿರಲ್ಲ, ರಾಡ್ ಸೆಲ್ಸ್ ಮತ್ತು ಕೋನ್ ಸೆಲ್ಸು ಇರೋದಿಲ್ಲ. ಓಕೆನಾ, ಸೊ ಯಾವುದೇ ಥರ ಇಮೇಜು ಬ್ಲೈಂಡ್ ಸ್ಪಾಟಲ್ಲಿ ಕಾಣಿಸಲ್ಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪ್ಟಿಕ್ ಡಿಸ್ಕ್ ಅಂತ ನಾವು ಕರಿತೀವಿ. ಈಗ ಪವರ್ ಆಫ್ ಅಕಾಮಡೇಷನ್ ಅಂದ್ರೆ ಏನು, ನಾನು ಅವಾಗಲೇ ಸಿಲಿಲರಿ ಮಸಲ್ಸ್ ಅಂತ ಹೇಳಿದೆ. ಈ ಸಿಲಿಲರಿ ಮಸಲ್ಸ್ ಏನು ಮಾಡುತ್ತೆ ಅಂತಂದರೆ, ಹತ್ರದಲ್ಲಿರೋ ಆಬ್ಜೆಕ್ಟ್ನ ಹೇಗೆ ನೋಡಬೇಕು, ದೂರದಲ್ಲಿರೋ ಆಬ್ಜೆಕ್ಟ್ನ ಹೇಗೆ ನೋಡಬೇಕು, ಅದನ್ನು ಹೆಲ್ಪ್ ಮಾಡೋದು ಯಾವುದು, ಸಿಲಿಲರಿ ಮಸಲ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಈಗ ಹತ್ರದ ಆಬ್ಜೆಕ್ಟ್ಸ್ ಏನಾದ್ರು ಹತ್ರದಲ್ಲಿದ್ದರೆ, ವಸ್ತುಗಳೇನಾದ್ರು ನಿಯರ್ ಆಗಿದ್ದರೆ ಇದೇನಾಗುತ್ತಪ್ಪ, ಕಾಂಟ್ರಾಕ್ಟ್ ಆಗುತ್ತೆ. ಸಿಲಿಲರಿ ಮಸಲ್ಸ್ ಏನು ಮಾಡುತ್ತೆ, ಲೆನ್ಸ್ನ ಕಾಂಟ್ರಾಕ್ಟ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಆಬ್ಜೆಕ್ಟ್ ದೂರದಲ್ಲಿದ್ದರೆ ಸಿಲಿಲರಿ ಮಸಲ್ಸ್ ಏನು ಮಾಡುತ್ತೆ, ಈ ಒಂದು ಲೆನ್ಸ್ನ ಏನು ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಅಂದರೆ ದೂರದ ಆಬ್ಜೆಕ್ಟು ಆರಾಮಾಗಿ ನೋಡ್ಬೋದು. ಸೊ ನಿಯರ್ ಆಬ್ಜೆಕ್ಟ್ ಇದ್ರೆ ಏನಾಗುತ್ತೆ, ಅದು ಜಾಸ್ತಿ ತಿಕ್ಕಾಗುತ್ತೆ. ದೂರ ಇದ್ದರೆ ಅದು ತಿನ್ನಾಗುತ್ತೆ, ಅಂದರೆ ತೆಳುವಾಗುತ್ತೆ. ಓಕೆ, ಅಂದರೆ ರಿಲ್ಯಾಕ್ಸ್ ಆಗುತ್ತೆ. ನಮಗೆ ಕೇಳ್ತಾರೆ ಮ್ಯಾಚ್ ಫಾಲೋಯಿಂಗಲ್ಲಿ. ಓಕೆನಾ, ಇದು ಫುಲ್ಲು ವರ್ಕಿಂಗ್ ಆಫ್ ಐ. ನಾನು ಆಗಲೇ ಹೇಳಿದ್ದೀನಿ ಹೇಗೆ ವರ್ಕ್ ಆಗುತ್ತೆ ಅಂತ, ನೀವು ಜಸ್ಟು ಗೊತ್ತಿರೋ ಹಾಗೆ. ಈಗ ಡಿಫೆಕ್ಟ್ಸ್ ಆಫ್ ಐಯಲ್ಲಿ ಯಾವ ಥರ ಡಿಫೆಕ್ಟ್ಸ್ ಬರುತ್ತೆ, ಐಯಲ್ಲಿ ಯಾವ ಥರ ಡಿಫೆಕ್ಟ್ಸ್ ಬರುತ್ತೆ ಅಂತಂದರೆ, ಒಂದು ಮಯೋಪಿಯಾ ಅಂತ ಕರಿತೀವಿ. ಈ ಮಯೋಪಿಯಾ ಅಂತಂದರೆ ನಮಗೆ ಹತ್ರದಲ್ಲಿರೋಂಥ ಒಂದು ಆಬ್ಜೆಕ್ಟ್ಸು ಕಾಣಿಸಲ್ಲ. ಓಕೆನಾ, ಹತ್ರದಲ್ಲಿರೋಂಥ ಒಂದು ಆಬ್ಜೆಕ್ಟ್ಸು ಕಾಣಿಸಲ್ಲ, ಅಥವಾ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ, ದೂರದ ದೃಷ್ಟಿ ದೋಷ. ಓಕೆನಾ, ಮಯೋಪಿಯಾ. ಒಂದು ನಿಮಿಷ. ಓಕೆ, ಆಮೇಲೆ ಪ್ರೆಸ್ಬಿಯೋಪಿಯಾ ಅಂತ ಇರುತ್ತೆ. ಈ ಪ್ರೆಸ್ಬಿಯೋಪಿಯಾ ಅಂತಂದ್ರೇನು, ಪ್ರೆಸ್ಬಿಯೋಪಿಯಾ ಅಂದರೆ ಯಾವಾಗ ಬರುತ್ತೆ ಅಂತಂದರೆ ಓಲ್ಡ್ ಏಜ್ ಆದಾಗ ಬರುತ್ತೆ. ಈಗ ನಮ್ಮ ಅಜ್ಜಿಯವ್ರು ಹೇಳ್ತಿರ್ತಾರೆ, ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ವಯಸ್ಸಾಯಿತು ಹಂಗೆ ಹಿಂಗೆ ಅಂತ. ಸೊ ಈಗ ವಯಸ್ಸಾದ್ಮೇಲೆ ಬರುತ್ತಂತಲ್ಲ ಅದು ಕಾಯಿಲೆ, ಅದನ್ನ ಏನಂತ ಕಾಣಿಸಲ್ಲ ಅಂದರೆ ಅದನ್ನು ಪ್ರೆಸ್ಬಿಯೋಪಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ, ಪ್ರೆಸ್ಬಿಯೋಪಿಯಾ ಅಂತ ಕರಿತೀವಿ. ಹಾಗಾದರೆ ಈ ಪ್ರೆಸ್ಬಿಯೋಪಿಯಾ ಇದ್ದಾಗ ನಾವು ಹೇಗೆ ಅಕೊಮಡೇಷನ್ ಮಾಡ್ತೀವಿ, ಏನಾಗುತ್ತೆ ಅಂತಂದರೆ, ಪವರ್ ಆಫ್ ಅಕಾಮಡೇಷನ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಹೇಳಿದೆ ಅಲ್ವಾ ನಾನು, ಸಿಲಿಲರಿ ಮಸಲ್ಸಲ್ಲಿ ಏನಾಗುತ್ತೆ, ದೂರಕ್ಕೆ ನೋಡೋದು, ಅರ್ಥಕ್ಕೆ ನೋಡೋದಾಗ ನಮ್ಮ ಲೆನ್ಸು ತಿಕ್ಕಾಗುತ್ತೆ ಅಂತ. ಆವಾಗ ಈ ಪ್ರೆಸ್ಬಿಯೋಪಿಯಾದಲ್ಲಿ ಏನಾಗುತ್ತೆ ಅಂತಂದರೆ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆನಾ, ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಒಂದು ನಿಮಿಷ ನೀರು ಕುಟ್ಕೊಂಡು ಬರ್ತೀನಿ. ಓಕೆ, ಓಕೆ ಸ್ಟಾರ್ಟ್ ಮಾಡೋಣ. ಈಗ ಪ್ರೆಸ್ಬಿಯೋಪಿಯಾ ಆಯಿತು. ಈಗ ಮಯೋಪಿಯಾ ಅಂದರೆ ಏನು, ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಈಗ ಅಂದರೆ ಹತ್ರದಲ್ಲಿರೋಂಥ ಒಂದು ಆಬ್ಜೆಕ್ಟ್ಸ್ ನಮಗೆ ಕಾಣಿಸಲ್ಲ. ಸೊ ಈಗ ಹತ್ರದಲ್ಲಿರೋಂಥ ಆಬ್ಜೆಕ್ಟ್ಸ್ ಕಾಣಿಸಲ್ಲ ಅಂದರೆ ನಾವು ಹೇಗೆ ಸರಿ ಮಾಡ್ತೀವಿ ಅಂದರೆ, ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ನಮ್ಮ ಕಣ್ಣು ಮುಂದೆ ನಾವು ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾದರೆ ಹೈಪರ್ ಮೆಟ್ರೋಪಿಯಾ ಅಂದರೆ ಏನು, ಹೈಪರ್ ಮೆಟ್ರೋಪಿಯಾ ಅಂದರೆ ಲಾಂಗ್ ಸೈಟೆಡ್ನೆಸ್. ಓಕೆನಾ, ಹೈಪರ್ ಮೆಟ್ರೋಪಿಯಾ ಅಂದರೆ ಲಾಂಗ್ ಸೈಟೆಡ್ನೆಸ್, ನಮಗೆ ದೂರದಲ್ಲಿರೋಂಥ ಒಂದು ಆಬ್ಜೆಕ್ಟ್ಸು ನಮಗೆ ಕಾಣಿಸಲ್ಲ. ಓಕೆನಾ, ಸೊ ಅವಾಗ ನಾವು ಏನು ಮಾಡಬೇಕು, ಕಾನ್ವೆಕ್ಸ್ ಲೆನ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ, ಏನು ಮಾಡಬೇಕು, ಇವಾಗ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಬೇಕು ಮಯೋಪಿಯಾದಲ್ಲಿ. ಹೈಪರ್ ಮೆಟ್ರೋಪಿಯಾದಲ್ಲಿ ಏನು ಮಾಡಬೇಕು, ಕಾನ್ವೆಕ್ಸ್ ಲೆನ್ಸ್ನ ನಾವು ಯೂಸ್ ಮಾಡಬೇಕು. ಸೊ ಈ ಹೈಪರ್ ಮೆಟ್ರೋಪಿಯಾ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ಹ್ಯೂಮನ್ ಏಜಲ್ಲಿ 40 ಇಯರ್ಸ್ ಆದಮೇಲೆ ಇದು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಓಲ್ಡ್ ಏಜಲ್ಲಿ ಆಗೋದು ಯಾವುದಪ್ಪ ಅಂತಂದರೆ ಪ್ರೆಸ್ಬಿಯೋಪಿಯಾ ಅಂತ ನಾವು ಕರಿತೀವಿ. ಸರಿನಾ, ಡಿಫೆಕ್ಟ್ಸ್ ಆಫ್ ಐ ಅಂದರೆ ಹೈಪರ್ ಮಯೋಪಿಯಾ, ಮೆಟ್ರೋಪಿಯಾ ಅಂತ ಕರಿತೀವಿ. ಇನ್ನೊಂದು ಕ್ಯಾಟರಾಕ್ಟ್ ಅಂತ ಕರಿತೀವಿ. ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಕಣ್ಣಿನ ಮೇಲೆ ಏನಾಗುತ್ತಪ್ಪ ಅಂತಂದರೆ ಆ ಒಂದು ವಿಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅವಾಗ ಅದನ್ನು ಕ್ಯಾಟರಾಕ್ಟ್ ಅಂತ ಕರಿತೀವಿ. ಬಟ್ ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಮತ್ತು ಸರ್ಜರಿ ಇದೆ. ಸರಿನಾ, ಸೊ ಈಗ ಲೈಟ್ ಚಾಪ್ಟರ್ಗೆ ನೋಡೋಣ. ಲೈಟ್ ಚಾಪ್ಟರ್ಗೆ ಸ್ಟಾರ್ಟ್ ಮಾಡೋಣ ಓದೋಕ್ಕೆ. ಓಕೆ, ಇನ್ನು ಎಷ್ಟಿದೆ, ಓಕೆ, ಇನ್ನು ಲೈಟು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಅದು ಮುಗಿಸ್ಬಿಟ್ರೆ ಎಲ್ಲ ಇಂಪಾರ್ಟೆಂಟ್ ಈಸಿ ಟಾಪಿಕ್ಸೇ. ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಜಸ್ಟು ಬೇಗ ಹಂಗೆ ಗ್ಲಿಮ್ಸ್ ಅಪ್ ಮಾಡೋಣ. ಓಕೆನಾ, ಸೊ ಲೈಟ್ ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಸಿ ಆಬ್ಜೆಕ್ಟ್ಸ್, ನಮಗೆ ಆಬ್ಜೆಕ್ಟ್ಸ್ನ ನೋಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ, ಇಟ್ ಈಸ್ ಎಸೆನ್ಷಿಯಲ್ ಎಲ್ಲ ಒಂದು ಗಿಡಕ್ಕೂ ಮತ್ತು ನಮಗೂ ಕೂಡ ಲೈಟು ತುಂಬ ಇಂಪಾರ್ಟೆಂಟು. ಈಗ ಪ್ರಾಪರ್ಟೀಸ್ ಆಫ್ ಲೈಟ್ ನಮಗೆ ಇಂಪಾರ್ಟೆಂಟು. ಲೈಟು ಒಂದು ಸ್ಟ್ರೈಟ್ ಲೈನಲ್ಲಿ ಮಾತ್ರ ಪಾಸ್ ಆಗೋದು, ಯಾವ ವ್ಯಾಕ್ಯೂಮಲ್ಲಿ ಇದ್ರೂ ಕೂಡ ಪಾಸ್ ಆಗುತ್ತೆ. ಓಕೆನಾ, ಸೊ ಯಾವ ಒಂದು ಸ್ಪೀಡಲ್ಲಿ ಪಾಸ್ ಆಗುತ್ತೆ ಅಂದರೆ ವೆರಿ ಹೈ ಸ್ಪೀಡಲ್ಲಿ
ಲೈಟು ಪಾಸ್ ಆಗುತ್ತೆ. ಸೊ ಸೌಂಡ್ ಜಾಸ್ತಿ ಸ್ಪೀಡ್ ಅಥವಾ ಲೈಟ್ ಜಾಸ್ತಿ ಸ್ಪೀಡ್ ಅಂದಾಗ ಲೈಟು ಜಾಸ್ತಿ ಸ್ಪೀಡು. ಓಕೆನಾ. ಸೊ ವ್ಯಾಕ್ಯೂಮಲ್ಲಿ ಎಷ್ಟಪ್ಪ ಅಂತ ಸ್ಪೀಡು 3 × 10⁸ ಮೀಟರ್/ಸೆಕೆಂಡ್ ಅಂತ ಕರಿತೀವಿ. ಓಕೆನಾ. ಲೈಟು ರಿಫ್ರಾಕ್ಟೆಡ್ ಆಗುತ್ತೆ, ರಿಫ್ಲೆಕ್ಟೆಡ್ ಆಗುತ್ತೆ ಮತ್ತು ಡಿಸ್ಪರ್ಸ್ಡು ಆಗುತ್ತೆ. ಸೊ ನಮ್ಗೆ ಸೋರ್ಸಸ್ ಆಫ್ ಲೈಟ್ ನಮಗೆಲ್ಲ ಗೊತ್ತು. ಈಗ ಡಿಸ್ಪರ್ಷನ್ ಆಫ್ ಲೈಟ್ ಯಾವಾಗ ಆಗುತ್ತೆ ಅಂದರೆ, ಯಾವಾಗ ಈ ಒಂದು ಲೈಟು ಪ್ರಿಸಮ್ ಒಳಗಡೆ ಪಾಸ್ ಆಗುತ್ತೋ ಅವಾಗ ಏನಾಗುತ್ತೆ 7 ಕಲರ್ ಆಗಿ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಸ್ಪ್ರೆಡ್ ಆಗುತ್ತೆ. ಅದು ನಾವೇನಂತ ಕರಿತೀವಿ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಲೂಮಿನಾಸ್ ಆಬ್ಜೆಕ್ಟ್ಸ್ ಅಂದ್ರೆ ಏನು, ಯಾವೊಂದು ಆಬ್ಜೆಕ್ಟ್ಸು ತಮ್ಮ ಲೈಟ್ನ ತಾವೇ ಎಮಿಟ್ ಮಾಡೋದು ಅದನ್ನು ಲೂಮಿನಾಸ್ ಅಂತ ಕರಿತೀವಿ. ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ಸ್ ಅಂದರೆ ಅಥವಾ ನಾನ್ ಲೂಮಿನಸ್ ಆರ್ಬಿಟ್ ಅಂದರೆ ಆಬ್ಜೆಕ್ಟ್ ಅಂದರೆ ತಮ್ಮ ಲೈಟ್ಸ್ನ ತಾವು ಎಮಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ನಾನ್ ಲೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆನಾ. ಈಗ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಅಂದ್ರೆ ಏನು, ಅದನ್ನು ಲೈಟ್ ಅಲೋ ಮಾಡೋದನ್ನು ಟ್ರಾನ್ಸ್ಪರೆಂಟ್ಸ್ ಅಂತ ಕರಿತೀವಿ. ಟ್ರಾನ್ಸ್ಲೂಸೆಂಟ್ ಅಂತಂದರೆ ಬರೀ ಸ್ವಲ್ಪ ಅಮೌಂಟ್ ಆಫ್ ಲೈಟ್ನ ಏನಾದ್ರು ಅದು ಪಾಸ್ ಆಗೋಕ್ಕೆ ಅಲೋ ಮಾಡಿದ್ರೆ ಅಂದರೆ ರಿಫ್ರಾಕ್ಟ್ ಆಗೋಕ್ಕೆ ಅದನ್ನು ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ. ಒಪೇಕ್ ಅಂತಂದ್ರೇನು, ಅದು ಲೈಟ್ನ ಟ್ರಾವೆಲ್ ಅಂದರೆ ರಿಫ್ಲೆಕ್ಟ್ ಆಗೋಕ್ಕೆ ರಿಫ್ರಾಕ್ಷನ್ ಆಗೋಕ್ಕೆ ಬಿಡಲ್ಲ, ಅದನ್ನು ಒಪೇಕ್ ಬಾಡಿ ಅಂತ ಕರಿತೀವಿ. ಓಕೆನಾ. ಇದೆಲ್ಲ ನಮಗೆ ಗೊತ್ತಿರಬೇಕು. ಮತ್ತು ನಮಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇದರಲ್ಲಿ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನು ಹೇಳುತ್ತೆ ಅಂತಂದರೆ ಹೇಗೆ ಈ ವೇವ್ಸ್ಗಳು ಅಂದರೆ ಮೂವ್ ಆನ್ ಆಗುತ್ತೆ ಅಂತ ಹೇಳುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ ಟೈಪ್ ಆಫ್ ರೇಡಿಯೇಷನ್ಸ್, ಇವೆಲ್ಲ ರೇಡಿಯೇಷನ್ಸ್ ಅಂದ್ರೆ ಏನು, ಎಲ್ಲ ಏನಿರುತ್ತೆ ವೇವ್ಸ್ಗಳು ಮೂವ್ ಆಗ್ತಾನೆ ಇರುತ್ತೆ. ಈಗ ವೇವ್ ಲೆಂತ್ ನೋಡಿ, ಇದ್ರ ವೇವ್ ಲೆಂತ್ 1 ಮೀಟರ್ ಐತೆ. ಓಕೆನಾ. ವೇವ್ ಲೆಂತ್ ಏನೈತೆ 1 ಮೀಟರ್ ಅಂತೆ. ಇದು ಜಾಸ್ತಿ ಐತೆ, 1 ಮೀಟರು ಜಾಸ್ತಿ ಐತೆ. ಸೊ ಜಾಸ್ತಿ ಇದ್ರೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಏನಿರುತ್ತೆ, ಫ್ರೀಕ್ವೆನ್ಸಿ ಕೂಡ ನಮಗೇನಿರುತ್ತೆ ಕಡಿಮೆ ಇರುತ್ತೆ. ಜಾಸ್ತಿ ವೇವ್ ಲೆಂತು ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ಏನು ಸೇಫರ್ ಸೈಡ್. ಓಕೆನಾ. ಎನರ್ಜಿ ಕಡಿಮೆ ಇರುತ್ತೆ. ಓಕೆನಾ. ಸೊ ಇವೆಲ್ಲ ನಮಗೆ ಸೇಫು, ಬಟ್ ಇಲ್ಲಿ ಗಂಟ ನಮಗೆ ಸೇಫು, ಸೇಫು. ಇಲ್ಲಿಂದ ಐತಲ್ವಾ ಈ ಅಲ್ಟ್ರಾವೈಲೆಂಟ್ ರೇಸು, ಎಕ್ಸ್ರೇಸು, ಗಾಮಾ ರೇಸು, ಇದು ನಮಗೆ ಸೇಫ್ ಅಲ್ಲ. ನಮಗೆ ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಇದನ್ನು ನಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಜೋಡಿಸಿ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಓಕೆನಾ. ಫಸ್ಟು ರೇಡಿಯೋ ವೇವ್ಸ್ ಬರುತ್ತೆ, ಆಮೇಲೆ ಮೈಕ್ರೋವೇವ್ಸು, ಆಮೇಲೆ ಇನ್ಫ್ರಾರೆಡ್ ರೇಸು, ಆಮೇಲೆ ವಿಸಿಬಲ್ ಲೈಟ್ಸ್ ಅಥವಾ ವಿಬ್ಗಾಯ್ಡ್ ಅಂತ ಕರಿತೀವಿ. ಅದಾದಮೇಲೆ ಅಲ್ಟ್ರಾವೈಲೆಂಟ್ ರೇಸು, ಎಕ್ಸ್ರೇಸು, ನೆಕ್ಸ್ಟ್ ಬರೋದು ಗಾಮಾ ರೇಸ್. ಓಕೆನಾ. ಈ ಎಲ್ಲ ರೇಸ್ಗಳು ಏನಿರುತ್ತೆ, ಈ 3 ರೇಸ್ಗಳು ಇದೆಯಲ್ಲ ಇದು ನಮಗೆ ಡೇಂಜರ್. ಓಕೆನಾ. ಈ ಲಾಸ್ಟ್ 3 ಐತಲ್ವ ಅದು ಫುಲ್ಲು ನಮಗೆ ಡೇಂಜರ್ ಆಗಿರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಂತಂದರೆ ಒಂದು ಪ್ಯಾಟರ್ನ್ ಅಥವಾ ಒಂದು ಕ್ರೊನಾಲಜಿಕಲ್ ಆರ್ಡರ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಸರಿನಾ. ರೈನ್ಬೋ ಹೇಗೆ ಫಾರ್ಮ್ ಆಗುತ್ತಪ್ಪ, ಡ್ಯೂ ಟು ದ ರಿಫ್ರಾಕ್ಷನ್ ಆಫ್ ದ ಸನ್ಲೈಟ್ ಅಂತ ನಾವು ಕರಿತೀವಿ. ರಿಫ್ರಾಕ್ಷನ್ ಆಗುತ್ತೆ ಯಾವಾಗಪ್ಪ ಅಂತಂದರೆ ಈ ಸನ್ಲೈಟು ಯಾವಾಗ ಈ ರೈನ್ ಡ್ರಾಪ್ ಒಳಗಡೆ ಹೋಗುತ್ತೋ ಅವಾಗ ಏನಾಗುತ್ತೆ ಅಂತಂದರೆ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಈ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಏನಾಗುತ್ತೆ, ಈ ಒಂದು ಲೈಟ್ಸ್ಗಳು ಏನಾಗುತ್ತೆ, ಲೈಟು ಡಿಸ್ಪರ್ಷನ್ ಆಗುತ್ತೆ. ಡ್ಯೂ ಟು ದ ಡಿಸ್ಪರ್ಷನ್ ಆಫ್ ಲೈಟ್ 7 ಕಲರ್ ಆಗಿ ಇದು ಬದಲಾಗುತ್ತೆ. ಅದು ಯಾವುದು ವಿಬ್ಗಾಯ್ಡ್ ಅಂತ ಕರಿತೀವಿ. VIBGYOR. ವಿ ಅಂದರೆ ವೈಲೆಂಟ್, ಐ ಅಂದರೆ ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆನಾ. ವಿಬ್ಗಾಯ್ಡ್ ನಮಗೆ ನೆನಪಿರಬೇಕು, ನಮಗೆ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ. ಸೊ ರೈನ್ಬೋ ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ ಇಟ್ ಈಸ್ ಅ ನ್ಯಾಚುರಲ್ ಪ್ರೊಸೆಸಿಂಗ್, ಸನ್ಲೈಟಿಂದ ಆಗುತ್ತೆ. ಹೇಗೆ ಅಂತಂದರೆ ಡ್ಯೂ ಟು ದ ರಿಫ್ರಾಕ್ಷನ್ ಅಂತ ಅನ್ಬೇಕು. ರಿಫ್ರಾಕ್ಷನ್ ಅಂತ ಕೊಟ್ಟಿರ್ತಾರೆ. ಓಕೆನಾ. ರಿಫ್ರಾಕ್ಷನ್, ಡಿಸ್ಪರ್ಷನ್, ಇಂಟರ್ನಲ್ ರಿಫ್ರಾಕ್ಷನ್, ರೈನ್ಬೋ ಈಸ್ ಫಾರ್ಮ್ಡ್. ಇದು ಒಂದು ರೈನ್ಬೋ ಆಗುವಂಥ ಒಂದು ಪ್ಯಾಟ್ರನ್. ಈಗ ಸ್ಟಾರ್ಸು ರಿಫ್ರಾಕ್ಷನ್ ಇನ್ ಅಟ್ಮಾಸ್ಫಿಯರ್ ನಾವು ನೋಡ್ತೀವಿ. ಅಟ್ಮಾಸ್ಫಿಯರಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಏನು ರಿಫ್ರಾಕ್ಷನ್ ಆಗುತ್ತೆ ಅಂದರೆ ಸ್ಟಾರ್. ನಾನು ಈ ಕಂಪ್ಲೀಟ್ ಪ್ರಾಸೆಸ್ನ ಮುಂಚೆನೇ ಹೇಳಿದ್ದೀನಿ. ಈಗ ಸ್ಟಾರು ಟ್ವಿಂಕಲ್ ಆಗ್ತಿರಲ್ಲ. ಓಕೆನಾ. ಸ್ಟಾರು ಟ್ವಿಂಕಲ್ ಆಗ್ತಿರಲ್ಲ, ಅದೇನಾಗ್ತಿರುತ್ತೆ ಬರೀ ಲೈಟ್ ಕೊಡ್ತಾ ಇರುತ್ತೆ. ಇಟ್ ಎಮಿಟ್ಸ್ ಇಟ್ಸ್ ಓನ್ ಲೈಟ್. ಬಟ್ ಏನಂದರೆ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಲೇಯರ್ ಇರೋ ಕಾರಣದಿಂದ ನಮಗೆ ಆ ಒಂದು ಸ್ಟಾರ್ ಏನಾಗುತ್ತೆ ಟ್ವಿಂಕಲ್ ಆಗ್ತಿರೋ ಥರ ಕಾಣಿಸುತ್ತೆ. ಓಕೆನಾ. ಈ ಒಂದು ಲೈಟ್ ಏನಾಗ್ತಿರುತ್ತೆ, ಇಲ್ಲಿ ಎಷ್ಟು ಲೇಯರ್ ಐತಲ್ವ, ಇಲ್ಲೇನೇ ಏನಾಗಬೇಕಿತ್ತು ರಿಫ್ಲೆಕ್ಟ್ ಆಗಿ ಬರ್ತಾ ಇರಬೇಕು. ರಿಫ್ಲೆಕ್ಟ್ ಆಗಿ ಬಂದಾಗ ಏನಾಗುತ್ತಪ್ಪ ಅಂತಂದರೆ ನಾವು ಒಂದ್ಸಲಿ ಈ ಲೈಟು ಕಾಣಿಸುತ್ತೆ, ಇನ್ನೊಂದ್ಸಲಿ ಕಾಣಿಸಲ್ಲ. ಅವಾಗೇನಂತೀವಿ ನಾವು ಅಂದ್ಕೊಳ್ತೀವಿ ಸ್ಟಾರ್ಸು ಟ್ವಿಂಕಲ್ ಆಗ್ತೈತೆ ಅಂತ ಅಂದ್ಕೊಳ್ತೀವಿ. ಸೊ ಸ್ಟಾರ್ಸು ಯಾಕೆ ಟ್ವಿಂಕಲ್ ಆಗೋ ಥರ ಕಾಣಿಸುತ್ತೆ ಅಂದರೆ ಡ್ಯೂ ಟು ದ ರಿಫ್ರಾಕ್ಷನ್ ಇನ್ ಅಟ್ಮಾಸ್ಫಿಯರ್. ಬಟ್ ರಿಯಲ್ ಆಗಿ ಸ್ಟಾರ್ಸು ಯಾವುದೇ ಥರ ಟ್ವಿಂಕಲ್ ಆಗೋಲ್ಲ. ಓಕೆನಾ. ಓಕೆ. ಈಗ ಎಲೆಕ್ಟ್ರಿಸಿಟಿ ಬಗ್ಗೆ ಹೋಗೋಣ. ಎಲೆಕ್ಟ್ರಿಸಿಟಿ ಚಾಪ್ಟರ್ ನೋಡೋಣ. ಈಗ ಎಲೆಕ್ಟ್ರಿಸಿಟಿ ಅಂದರೆ ಏನು, ಎಲೆಕ್ಟ್ರಿಸಿಟಿ ಅಂದರೆ ಅದರೊಳಗಡೆ ಎಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗುತ್ತೆ ಒಂದು ಕಂಡಕ್ಟರಲ್ಲಿ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆನಾ. ಈ ಒಂದು ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಾ ಇದ್ರೆ ಅದನ್ನು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಇದು ಹೇಗೆ ಆಗುತ್ತೆ ಅಂದರೆ ಇಟ್ ಈಸ್ ಪ್ರೊಡ್ಯೂಸ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಾದರೂ ಮೂವ್ಮೆಂಟ್ ಆಗ್ತಾ ಇದ್ರೆ ಅವಾಗ ಏನಂತ ಕರಿತೀವಿ, ಅದನ್ನು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆನಾ.
ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ನಮಗೆ ಎಕ್ಸಾಮಲ್ಲಿ ಕೇಳೋದೇನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಏನು ತೊಗೊಳ್ತಾ ಇಲ್ಲ. ಓಕೆನಾ. ಈಗ ನಮಗೆ ಇಂಪಾರ್ಟೆಂಟ್ ನೋಡಿ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್. ಕಂಡಕ್ಟರ್ಸ್ ಅಂದರೆ ಏನು, ಸಬ್ಸ್ಟೆನ್ಸ್ ವೇರ್ ಅಂದರೆ ಒಂದು ಸಬ್ಸ್ಟೆನ್ಸ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆದರೆ ಅದನ್ನು ಕಂಡಕ್ಟರ್ ಅಂತ ಕರಿತೀವಿ. ಒಂದು ಸಬ್ಸ್ಟೆನ್ಸಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅಂದರೆ ಅದನ್ನ ಏನಂತ ಕರಿತೀವಿ, ಇನ್ಸುಲೇಟರ್ ಅಂತ ಕರಿತೀವಿ. ಓಕೆನಾ. ಸೊ ಒಂದು ಕೆಲವು ಇಂಪಾರ್ಟೆಂಟ್ ಫಾರ್ಮರ್ಸ್ ನಮಗೆ ಗೊತ್ತಿರಬೇಕು. ಓಮ್ಸ್ ಫಾರ್ಮುಲಾ ಗೊತ್ತಿರಬೇಕು. V = I × R ಅಂತ ಗೊತ್ತಿರಬೇಕು. V = ಏನು, P = V × I, ಪವರ್ V × I, ವೋಲ್ಟೇಜ್ ಇಂಟು ಕರೆಂಟ್ ಅಂತ ಗೊತ್ತಿರಬೇಕು. ಓಕೆನಾ. ಸೊ ಈ ಥರ ಒಂದು ಫಾರ್ಮುಲಾಸ್ ಎಲ್ಲ ನಮಗೆ ಗೊತ್ತಿರಬೇಕು. ಓಕೆನಾ. ಅದಾದಮೇಲೆ ನೆಕ್ಸ್ಟು ಈಗ ರೆಸಿಸ್ಟೆಂಟ್ ಕಾಂಬಿನೇಷನ್. ಈ ರೆಸಿಸ್ಟೆಂಟ್ ಕಾಂಬಿನೇಷನಲ್ಲಿ ನಾವು ಎರಡು ಥರ ರೆಸಿಸ್ಟೆನ್ಸ್ ನೋಡ್ತೀವಿ. ಒಂದು ಸಿರೀಸ್ ಕನೆಕ್ಷನು, ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಪ್ಯಾರಲಲ್ ಕನೆಕ್ಷನು. ಈ ಸಿರೀಸ್ ಕನೆಕ್ಷನ್ ಅಂದರೆ ಏನು, ಈ ಸಿರೀಸ್ ಕನೆಕ್ಷನಲ್ಲಿ ಎಲ್ಲ ರೆಸಿಸ್ಟರ್ಗಳು ಏನಾಗಿರುತ್ತೆ ಒಂದೇ ಸೇಮ್ ಅಂದರೆ ಸಿಮಿಲರ್ ವೈರ್ಗೆ ಒನ್ ಟು ಒನ್ ಎಂಡ್ಗೆ ವೈರ್ಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ. ಇಲ್ಲಿ ನೋಡಿ, ಇದು ರೆಸಿಸ್ಟರ್ 1, ರೆಸಿಸ್ಟರ್ 2, ರೆಸಿಸ್ಟರ್ 3. ಇಲ್ಲಿ ಒಂದು ಎಂಡು ಕನೆಕ್ಟ್ ಆಗೈತೆ, ಈ ಒಂದು ಎಂಡುಗೆ ಕನೆಕ್ಟ್ ಆಗೈತೆ. ಓಕೆನಾ. ಎಂಡ್ ಟು ಎಂಡ್ಗೆ ರೆಸಿಸ್ಟರ್ಸ್ ಎಲ್ಲ ಕನೆಕ್ಟ್ ಆಗೈತೆ. ಇನ್ ಕೇಸ್ ಇಲ್ಲೇ ಏನಾದರೂ ಕಟ್ ಆಯಿತು ಅಥವಾ ಈ ರೆಸಿಸ್ಟರ್ ವರ್ಕ್ ಆಗೋದು ನಿಂತೋಯ್ತು ಅಂತಂದರೆ ಈ ಎರಡು ರೆಸಿಸ್ಟರ್ ಕೂಡ ವರ್ಕ್ ಆಗಲ್ಲ ಇಲ್ಲಿ ಸಿರೀಸ್ ಕನೆಕ್ಷನಲ್ಲಿ. ಓಕೆನಾ. ಸೊ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ದ ಟೋಟಲ್ ಸಮ್ ಆಫ್ ಆಲ್ ರೆಸಿಸ್ಟೆನ್ಸ್. ಈಗ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ R1 + R2 + R3 ಅಂತ ಹೇಳ್ಬೋದು ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಏನಾದ್ರು ಒಂದು ರೆಸಿಸ್ಟರ್ ಏನಾದ್ರು ಕೆಟ್ಟೋಗ್ಬಿಟ್ರಿ ಅಥವಾ ಫ್ಯೂಸ್ ಆಗೋಯ್ತು, ಸರ್ಕ್ಯೂಟ್ ಏನಾದ್ರು ಬೇಕಾಯಿತು ಅಂತಂದರೆ ಈ ಸರ್ಕ್ಯೂಟು ಕಂಪ್ಲೀಟ್ ಆಗಲ್ಲ. ಓಕೆನಾ. ಇದನ್ನು ನಾವು ಸಿರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಹಾಗಾದರೆ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೇನು, ಇಲ್ಲಿ 3 ಸರ್ಕ್ಯೂಟ್ ಅಂದರೆ 3 ರೆಸಿಸ್ಟೆನ್ಸ್ ಸಿಕ್ಕಿರ್ತೀವಿ. ಇಲ್ಲಿ 1 to 1 ಎಂಡ್ ಕನೆಕ್ಟ್ ಆಗಿರಲ್ಲ. ಓಕೆನಾ. ಇಲ್ಲಿ ಇನ್ ಕೇಸ್ ಏನಾದ್ರು ಈ ರೆಸಿಸ್ಟೆನ್ಸ್ ಏನಾದ್ರು ವರ್ಕ್ ಮಾಡೋದು ನಿಂತೋಯ್ತು ಅಂತಂದ್ರೂ ಈ ಎರಡು ರೆಸಿಸ್ಟೆನ್ಸ್ ಏನಾಗ್ತಿರುತ್ತೆ, ವರ್ಕ್ ಮಾಡ್ತಾ ಇರುತ್ತೆ. ಹಾಗಾದರೆ ಇವೆಲ್ಲ ವರ್ಕ್ ಮಾಡ್ತಿದ್ರೆ ನಾವು ಇದೇನು ನೋಡ್ಬೋದು ಅಂದರೆ ಈ ಒಂದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ನಮಗೆ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಇರುತ್ತೆ. ವೋಲ್ಟೇಜ್ ಏನಿರುತ್ತೆ, ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಇರುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ರೆಸಿಸ್ಟೆನ್ಸ್ ಈಕ್ವಲ್ ಟು ದ ಸಮ್ ಆಫ್ ಆಲ್ ರೆಸಿಸ್ಟೆನ್ಸ್, ದ ರೆಸಿಸ್ಟೆನ್ಸ್ ಇಸ್ ಲೆಸ್ ದೆನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್. ಟೋಟಲ್ ರೆಸಿಸ್ಟೆನ್ಸ್ ಇಸ್ ಲೆಸ್ ದೆನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಪ್ಯಾರಲಲ್ ಕನೆಕ್ಷನಲ್ಲಿ ಒಂದು ವೈರ್ ಏನಾದ್ರು ಕಟ್ ಆಗಿ ಇದಾದ್ರೂ ನಿಮಗೆ ಕರೆಂಟು ಬೇರೆ ಕಡೆ ಫ್ಲೋ ಆಗುತ್ತೆ. ಸಿರೀಸ್ ಕನೆಕ್ಷನಲ್ಲಿ ಆ ಥರ ಆಗೋಲ್ಲ. ಓಕೆನಾ. ಈಗ ಫ್ಯೂಸ್ ಬಗ್ಗೆ ಗೊತ್ತಿರಬೇಕು. ಫ್ಯೂಸ್ ಅಂದರೆ ಏನಿಲ್ಲ, ಅದೊಂದು ಸೇಫ್ಟಿ ಡಿವೈಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಈ ಫ್ಯೂಸಲ್ಲಿ ಏನಿರುತ್ತೆ, ಒಂದು ತಿನ್ನು ವಯರ್ ಇರುತ್ತೆ. ಆ ತಿನ್ನು ವಯರ್ ಏನಾದರೂ ಸುಟ್ಟೋಗಿ ಜಾಸ್ತಿ ಎಲೆಕ್ಟ್ರಿಸಿಟಿ ಪಾಸ್ ಆದರೆ ಆ ತಿನ್ನು ವಯರ್ಗೆ ಏನಾಗುತ್ತೆ, ಆ ವಯರ್ ಏನಾಗುತ್ತೆ ಹೀಟ್ ಆಗಿಬಿಟ್ಟು ಮೆಲ್ಟ್ ಆಗಿ ಬಿದ್ದೋಗ್ಬಿಡುತ್ತೆ. ಓಕೆನಾ. ಆವಾಗ ಕಿತ್ತೋಗ್ಬಿಟ್ಟಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಬ್ರೇಕ್ ಡೌನ್ ಆಗೋಗುತ್ತೆ. ಅಂದರೆ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಓಕೆನಾ. ಸೊ ಇದು ಏನಕ್ಕಪ್ಪ ಈ ಫ್ಯೂಸ್ನ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಸೇಫ್ಟಿ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಫ್ಯೂಸ್ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಡೈರೆಕ್ಟು ಜಾಸ್ತಿ ಎಲೆಕ್ಟ್ರಿಸಿಟಿ ಒಂದೇ ಸಲ ಮನೆ ಒಳಗೆ ನುಗ್ಬಿಟ್ಟು ಏನಾಗುತ್ತೆ, ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಅಪ್ಲಯನ್ಸಸ್ ಎಲ್ಲ ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ಯೂಸ್ನ ಯೂಸ್ ಮಾಡ್ತೀವಿ. ಫ್ಯೂಸಲ್ಲಿ 2 ಥರ ಇರುತ್ತೆ. ಒಂದು ವಯರ್ ಫ್ಯೂಸು, ಎಲ್ಲರ ಮನೇಲಿ ಇನ್ನೂ ಇದೇ ಇರುತ್ತೆ. ಆಮೇಲೆ ಕ್ಯಾಟ್ರೇಜ್ ಫ್ಯೂಸ್ ಅಂತ ನೋಡ್ತೀವಿ, ಇದು ಅಷ್ಟು ಯೂಸ್ ಮಾಡಿರಲ್ಲ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಓಕೆನಾ. ಕ್ಯಾಟ್ರೇಜ್ ಫ್ಯೂಸ್ ಅಂತ ಕರಿತೀವಿ. ಮತ್ತು ಮಿನೇಚರ್ ಸರ್ಕ್ಯೂಟ್ ಬೋರ್ಡ್, ಇವಾಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿ. ಓಕೆನಾ. ಮಿನೇಚರ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀವಿ ಅಥವಾ MCB ಅಂತ ಕರಿತೀವಿ. ಸೊ ಈಗ ನಮ್ಮ ಮನೇಲಿ ನಾವು ವಯರಿಂಗ್ ಮಾಡ್ತಿರ್ತೀವಿ. ನಮ್ಮ ಮನೇಲಿ ವಯರು ಯಾವ್ಯಾವದಕ್ಕೆ ಏನೇನು ಅಂತ ಗೊತ್ತಿರಬೇಕು. ರೆಡ್ ಕಲರ್ ವಯರ್ ಎಂತಕ್ಕಪ್ಪ, ಲೈವ್ ವಯರ್ ಅಂತ ಕರಿತೀವಿ. ಬ್ಲ್ಯಾಕ್ ವಯರ್ ಏನು, ನ್ಯೂಟ್ರಲ್ ವಯರ್. ಗ್ರೀನ್ ವಯರ್ ಅಂದರೆ ಅರ್ತ್ ವಯರ್. ಯೆಲ್ಲೋ ವಯರ್ ಅಂದರೆ ಸ್ವಿಚ್ ವಯರ್. ಯೆಲ್ಲೋ ಕಲರ್ ವಯರ್ ಇದ್ದರೆ ಅದು ಯಾವಾಗಲೂ ಏನು ಕನೆಕ್ಟ್ ಆಗಿರುತ್ತೆ, ಸ್ವಿಚ್ಗೆ ಕನೆಕ್ಟ್ ಆಗಿರುತ್ತೆ. ನಮಗೆ ಇದೆಲ್ಲ ನೆನ್ಪಿಟ್ಕೋಬೇಕು, ಗೊತ್ತಿರಬೇಕು. ಮತ್ತು ಯಾವ್ಯಾವುದು ಏನೇನು ಮಾಡುತ್ತೆ ಅಂತ ನಾನಿಲ್ಲಿ ಫಂಕ್ಷನ್ನ ಹಾಕಿದ್ದೀನಿ, ಅದಕ್ಕೆ ಒಂದ್ಸಲಿ ಹೋಗಿ ನೋಡ್ಕೊಳ್ಳಿ. ಸರಿನಾ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನಿಲ್ಲ, ಅದೇ ಆದ ಇಮ್ಯಾಜಿನರಿ ಲೈನ್ಸ್. ಓಕೆನಾ. ಇಮ್ಯಾಜಿನರಿ ಲೈನ್ಸ್. ಈಗ ಮ್ಯಾಗ್ನೆಟಿಕ್ ಏನಿರುತ್ತೆ, ಒಂದು ಪವರ್ ಇರುತ್ತೆ. ಸರಿನಾ. ಈಗ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿದ್ರೆ ದೇ ಆರ್ ಕಂಟಿನ್ಯೂಸ್ಲಿ ಕ್ಲೋಸ್ಡ್ ಕರ್ವ್ಸ್. ಇದೆಲ್ಲೇನಿರುತ್ತೆ, ಕಂಟಿನ್ಯೂಸ್ ಆಗಿ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಮತ್ತು ಹೆಂಗೋಗುತ್ತಂತೆ, ಈಚೆಗಡೆ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಕನೆಕ್ಟ್ ಆಗಿರುತ್ತೆ. ಬಟ್ ಒಳಗಡೆ ಏನಾಗಿರುತ್ತೆ ಅಂದರೆ ಸೌತ್ ಪೋಲಿಂದ ನಾರ್ತ್ ಪೋಲ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಥರ ಎರಡು ಫೀಲ್ಡು ಕೂಡ ಇಂಟರ್ಸೆಕ್ಟ್ ಆಗೋಲ್ಲ. ನೋಡಿ, ಎಲ್ಲ ಕಡೆ ಯಾವುದೋ ಒಂದು ಇಂಟರ್ಸೆಕ್ಟ್ ಆಗ್ತಾಯಿಲ್ಲ, ಒಂದ್ರ ಮೇಲೆ ಒಂದು ಎಲ್ಲೂ ಕೂಡ ಹೋಗೋಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ ಇರುತ್ತೆ. ಬಾರ್ ಮ್ಯಾಗ್ನೆಟು, ಹಾರ್ಸ್ ಮ್ಯಾಗ್ನೆಟು, ಅನ್ಲೈಕ್ ಪೋಲ್ಸ್ ಆಗಿರ್ಬೋದು. ಅನ್ಲೈಕ್ ಪೋಲ್ಸ್ ಇದ್ರೆ ಏನಾಗುತ್ತೆ ಗೊತ್ತಾ, ಅಟ್ರಾಕ್ಟ್ ಆಗುತ್ತೆ. ಲೈಕ್ ಪೋಲ್ಸ್ ಏನಾಗುತ್ತೆ, ರಿಪೀಲ್ ಆಗುತ್ತೆ. ನಾರ್ತ್ ಸೌತ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ. ನಾರ್ತ್ ಇದ್ರೆ ಏನಾಗುತ್ತೆ, ರಿಪೀಲ್ ಆಗುತ್ತೆ. ಅಂದರೆ ದೂರ ಹೋಗ್ಬಿಡುತ್ತೆ.
ಇದಿಷ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಆಗಿರುತ್ತೆ. ನಾನು ಏನು ಹೇಳ್ದೆ ಅದನ್ನು ಒಂದು ಪಿಕ್ಟೋಗ್ರಫಿಕ್ ರೆಪ್ರೆಸೆಂಟೇಷನ್ ಅಷ್ಟೇ. ಇದು ಸ್ವಲ್ಪ ಚೆನ್ನಾಗಿರಲಿ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹಾಕಿದ್ದೀನಿ, ನೀವು ಇದಕ್ಕೆ ಹೋಗಿ ನೋಡ್ಕೋಬೋದು. ಹೀಗೆ ಸ್ಯಾಲೋನಾಯ್ಡ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸೊಲೋನಾಯ್ಡ್. ಈ ಸ್ಯಾಲೋನಾಯ್ಡ್ ಏನೋ ಸುತ್ತ ಒಂದು ರಾಡು, ಅದಕ್ಕೆ ಏನು ಸುತ್ತಿರ್ತಾರೆ, ಅದ್ರ ಸುತ್ತ ಏನು ಸುತ್ತಿರ್ತಾರಪ್ಪ ಅಂದರೆ ಕಾಪರ್ವನ್ನ ಸುತ್ತಬಿಡ್ತಾರೆ. ಆ ಸುತ್ತಾದ್ಮೇಲೆ ಏನು ಮಾಡ್ತಾರೆ, ಇದಕ್ಕೆ ಕರೆಂಟ್ ಪಾಸ್ ಮಾಡ್ತಾರೆ. ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಇದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಆಗುತ್ತೆ. ಈ ಸುತ್ತದಾಗ ಏನಾಗುತ್ತೆ, ಒಳಗಡೆ ಏನಾಗುತ್ತೆ ಅಂತಂದರೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಸು ಎಲ್ಲ ಪ್ಯಾರಲಲ್ ಆಗಿರುತ್ತೆ, ಒಳಗಡೆ ಪ್ಯಾರಲಲ್ ಆಗಿರುತ್ತೆ. ಈಚೆ ಕಡೆ ಬಂದಾಗ ಏನಾಗುತ್ತೆ, ಕರ್ವ್ ಆಗುತ್ತೆ. ಓಕೆನಾ, ಈಚೆ ಕಡೆ ಬಂದಾಗ ಕರ್ವ್ ಆಗುತ್ತೆ. ಸ್ಯಾಲೋನಾಯ್ಡ್ ಬಗ್ಗೆ ಗೊತ್ತಿರಬೇಕು, ನಮಗೆ ಕ್ವಶನ್ಸು ಕೇಳಿದ್ದಾರೆ. ಸೊ ಒಳಗಡೆ ಹೇಗೆ ಕನೆಕ್ಟ್ ಆಗಿರುತ್ತೆ, ಒಳಗಡೆ ಸೌತ್ ಟು ನಾರ್ತಲ್ಲಿ ಕನೆಕ್ಟ್ ಆಗಿರುತ್ತೆ, ಬಟ್ ಈಚೆ ಕಡೆ ಬಂದಾಗ ನಾರ್ತ್ ಟು ಸೌತ್ ಆಗಿ ಇದು ಕನೆಕ್ಟ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಕ್ಯಾರಿಂಗ್ ಸೊಲೋನಾಯ್ಡ್. ಮತ್ತು ಇನ್ನೊಂದು ಯಾವ್ದು ನೆನಪಿರ್ಬೇಕು ಗೊತ್ತಾ, ಮೋಟರ್ ನೆನಪಿರ್ಬೇಕು ನಿಮಗೆ. ಮನೇಲಿ ಯೂಸ್ ಮಾಡ್ತಾರಲ್ಲ ಮೋಟ್ರುಗಳು, ಆ ಒಂದು ನಿಮಗೆ ನೆನಪಿರಬೇಕು. ನಾನೆಲ್ಲ PYQ ಕ್ವಶನಲ್ಲಿ ಅಂದರೆ 15 ಕ್ವಶನ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದ್ರೊಳಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ನೆನ್ಪಿಟ್ಕೊಳ್ಳಿ. ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಇವೆರಡು ನೆನ್ಪಿಟ್ಕೊಳ್ಳಿ. ಡಿ ಗ್ರೂಪ್ಗೆ ನಮಗೆ ಯಾವುದೇ ಥರ ಏನು ಕೇಳಲ್ಲ. ಸೊ ಇನ್ನೇನಂತ ಅಂತಂದರೆ ನಿಮಗೆ ಹೆಬ್ಬೆಳ್ಳು ಏನು ಇಂಡಿಕೇಟ್ ಮಾಡುತ್ತೆ, ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ, ಅಥವಾ 4 ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ, ಇದು ನಮ್ಮ ಹತ್ರ ಕೇಳೋದು. ಹೆಬ್ಬೆಳ್ಳು ಯಾವಾಗಲೂ ಕೂಡ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಯಾಕೆ ಅಂದರೆ ಡೈರೆಕ್ಷನ್ ಆಫ್ ಫೋರ್ಸ್ ಅಥವಾ ಮೋಷನ್ ಎಲ್ಲಿ ಅಂತ. ಹೆಬ್ಬೆಳ್ಳು ಅಂದರೆ ಹಿಂಗಿಂತಲ್ವಾ, ಯಾಕೆ ಅಂತ ಕೇಳ್ತಿರಲ್ಲ. ಯಾಕೆ ಅಂತಂದರೆ ಎಲ್ಲಿ ಹೋಗ್ತೈತೆ ಫೋರ್ಸು ಅಂತ. ಡೈರೆಕ್ಷನ್ ಆಫ್ ಫೋರ್ಸ್ನ ಇಂಡಿಕೇಟ್ ಮಾಡೋದು ಯಾವುದು, ಹೆಬ್ಬೆಳ್ಳು. ಓಕೆನಾ. ಹಾಗಾದರೆ ಮಿಡಲ್ ಫಿಂಗರ್ ಏನು ಇಂಟ್ರೊಡ್ಯೂಸ್ ಮಾಡುತ್ತೆ, ಮಿಡಲ್ ಫಿಂಗರು ಸ್ವಲ್ಪ ಉದ್ದ ಐತೆ ಅಂದರೆ ಕರೆಂಟು ಜಾಸ್ತಿ ಐತೆ ಅಂತ ಅರ್ಥ. ಓಕೆನಾ. 4 ಫಿಂಗರ್ ಅಂದ್ರೇನು, 4 ಫಿಂಗರ್ ಏನಂದರೆ ಹಿಂಗೆ ಎರಡು ಹಿಂಗೆ ಅಟ್ಯಾಚ್ ಆಗಲ್ಲ. 4 ಫಿಂಗರ್ ಏನು, ಇದಕ್ಕೂ ಗ್ಯಾಪ್ ಐತೆ ಅಂತಂದ್ರೇನು, ಮ್ಯಾಗ್ನೆಟಿಕ್ ಅಂತ ಅರ್ಥ. ಇದು ಮ್ಯಾಗ್ನೆಟ್ ಐತೆ ಅಂತ ಆಯ್ತಾ. ಓಕೆನಾ. ಇದು ಯಾಕೆ ಅಂದರೆ ಕರೆಂಟ್ ಎಲ್ಲೂ ಹೋಗ್ತೈತೆ, ಇದು ಮ್ಯಾಗ್ನೆಟು, ಇದು ಉದ್ದ ಇರೋದ್ರಿಂದ ಅದಕ್ಕೆ ಕರೆಂಟ್ ಅಂತ ಕರಿತೀವಿ. ಸೊ ಹೀಗೆ ನೆನ್ಪಿಟ್ಕೊಳ್ಳಿ, ನಿಮಗೆ ಕ್ವಶನ್ಸ್ ಇದ್ರ ಮೇಲೇ ಕೇಳೋದು. ಈಗ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ಆಯ್ತು. ಈಗ ರೈಟ್ ಹ್ಯಾಂಡಲ್ಲೂ ಅಷ್ಟೇ, ಇಲ್ಲಿ ಡೈರೆಕ್ಷನ್ ಆಫ್ ಮೋಷನ್ ಥ್ರಸ್ಟ್ ಎಲ್ಲಿ ಅಂತ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು, ಇದು ಏನಪ್ಪ ಅಂದರೆ ಮಿಡಲ್ ಫೀಲ್ಡ್ ಏನಂದರೆ ಡೈರೆಕ್ಷನ್ ಆಫ್ ದ ಕರೆಂಟ್ ಪ್ಲಸ್ ಆರ್ ಮೈನಸ್ ಅಂತ ಕೇಳ್ತಾರೆ. ಸೊ ನಮಗೆ ಎಲೆಕ್ಟ್ರಿಕ್ ಮೋಟರ್ಸ್ ಬಗ್ಗೆ ಗೊತ್ತಿರಬೇಕು, ಜನರೇಟರ್ ಬಗ್ಗೆ ಗೊತ್ತಿರಬೇಕು. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಇಲ್ಲೇನು ಅಷ್ಟು ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ಇದೆಲ್ಲ ನಮಗೆ ಇಷ್ಟು ಗೊತ್ತಾದರೆ ಅದನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಈಗ ಓಮ್ಸ್ ಲಾ ನಮಗೆ ಗೊತ್ತು. ಅದೇನಿರುತ್ತೆ ಅಂತಂದರೆ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆನಾ. ಸೊ ಫಾರ್ಮುಲಾ ನೆನಪಿರಬೇಕು. ವಿ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಇದು ಗೊತ್ತಿರಬೇಕು, ಇದು ಗೊತ್ತಿರಬೇಕು. ಸೊ ಇದು ಓಮ್ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತಂದರೆ ಓನ್ಲಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ಮಾತ್ರ ಅಪ್ಲೈ ಆಗೋದು. ಓಕೆನಾ. ಓಮ್ ಲಾ ಯಾವುದಕ್ಕೆ, ಮೆಟಾಲಿಕ್ ಆಬ್ಜೆಕ್ಟ್ಸ್ ಮಾತ್ರ ಅಪ್ಲೈ ಆಗೋದು. ನಾನ್ ಮೆಟಾಲಿಕ್ ಆಬ್ಜೆಕ್ಟ್ಸ್ಗೆ ಓಮ್ ಲಾ ಅಪ್ಲೈ ಆಗಲ್ಲ. ನಾನು ಇದನ್ನು ಸಾರಿ ನಿಮ್ಗೆ ಹೇಳಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಗೇನ್. ಸರಿನಾ. ಹಾಗಾದರೆ ನೆಕ್ಸ್ಟು ನೋಡೋದಾದರೆ ನಾನು ನಿಮಗೆ ಏನರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ರಿಫ್ಲೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈರೆಕ್ಟ್ ನಾನೇ ಬರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಿಫ್ಲೆಕ್ಷನ್ ಅಂತ ಅಂದರೆ ಏನಿಲ್ಲ, ಈಗ ಇದೊಂದು ಗೋಡೆ. ಓಕೆನಾ. ಈ ಗೋಡೆಗೆ ಒಂದು ಲೈಟ್ ಬಂದು ಈ ಕಡೆ ಹಿಂಗೆ ಹೋದರೆ ಇದನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಈಗ ಒಂದು ಗ್ಲಾಸ್ ಅಂತ ಅಂದ್ಕೊಳ್ಳಿ, ಒಂದು ಮಿರರ್ ಅಂದ್ಕೊಳ್ಳಿ. ಇನ್ ಕೇಸ್ ಈ ಒಂದು ಗ್ಲಾಸ್ ಒಳಗಡೆ ಈ ಒಂದು ಲೈಟ್ ಹಿಂಗೆ ಪಾಸ್ ಆಗಿ ಹಿಂಗೆ ಬೆಂಡ್ ಆದರೆ ಅದನ್ನೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಅಂತ ಕರಿತೀವಿ. ಇದೇನಾದರೂ ಹಿಂಗೆ ಬೌನ್ಸ್ ಬ್ಯಾಕ್ ಆದರೆ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ. ರಿಫ್ರಾಕ್ಷನ್ ಅಂದರೆ, ಈಗ ರಿಫ್ರಾಕ್ಷನ್ ಪ್ರಾಪರ್ಟೀಸ್ ಏನಪ್ಪ ಅಂತಂದರೆ, ಇದೊಂದು ಗ್ಲಾಸ್ ಲ್ಯಾಬ್ ಅಂದ್ಕೊಳ್ಳಿ. ಈಗ ಲೈಟ್ ಹಿಂಗೆ ಬರ್ತೈತೆ ಅಂದರೆ ರಿಫ್ರಾಕ್ಷನ್ ಎಲ್ಲೇ ಆಗಲಿ, ಮೇಲೆ ಸೂರ್ಯನ ಹತ್ರನೇ ಆಗಲಿ, ಕ್ಲೌಡ್ಸಲ್ಲೇ ಆಗಲಿ, ಅಥವಾ ಅಟ್ಮಾಸ್ಫಿಯರಲ್ಲಾಗಲಿ, ಎಲ್ಲೇ ರಿಫ್ಲೆಕ್ಷನ್ ಆದ್ರೂ ಇದನ್ನು ಈ ಒಂದು ರೇ ಏನಾಗುತ್ತೆ, ಬರ್ತಿರೋಂಥ ರೇ ಬೆಂಡ್ ಆಗುತ್ತೆ. ರಿಫ್ಲೆಕ್ಷನ್ ಆದಾಗ ಬೆಂಡ್ ಆಗೇ ಆಗುತ್ತೆ. ಒಂದು ಹಿಂಗೆ ಬಂದು ಹಿಂಗೆ ಬೆಂಡ್ ಆಗ್ಬೋದು, ಅಥವಾ ಹಿಂಗೆ ಬಂದು ಹಿಂಗೆ ಬೆಂಡ್ ಆಗ್ಬೋದು. ಓಕೆನಾ. ಸೊ ಹಿಂಗೆ ಬರ್ತಿದ್ದಂಥ ಒಂದು ರೇ ಇರುತ್ತಲ್ವಾ. ಓಕೆ. ಈಗ ಇದೊಂದು ಮಿರರು ಅಂದರೆ ಗ್ಲಾಸ್ ಲ್ಯಾಬು. ಈ ಒಂದು ರೇ ಅಂತೆ, ಈ ಒಂದು ರೇನ ಏನಂತ ಕರಿತೀವಿ ಅಂದರೆ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆನಾ. ಇದು ಹಿಂಗೆ ಬರ್ತಿದೆ, ಬಂದಾದ್ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಈ ಕಡೆಗೆ ಬರುತ್ತೆ. ಈ ಒಂದು ರೇನ ನಾವೇನಂತ ಕರಿತೀವಿ ಅಂತಂದರೆ ಇದನ್ನು ರಿಫ್ರಾಕ್ಟೆಡ್ ರೇ ಅಂತ ಕರಿತೀವಿ. ರಿಫ್ರಾಕ್ಟೆಡ್ ರೇ ಅಂತ ನಾವು ಕರಿತೀವಿ. ಓಕೆನಾ. ರಿಫ್ಲೆಕ್ಷನ್ ಅಂದರೆ ಏನು, ರಿಫ್ರಾಕ್ಷನ್ ಅಂದರೆ ಏನು ಅಂತ ಗೊತ್ತಾಯ್ತಾ. ಈಗ ಕಾನ್ವೆಕ್ಸ್ ಅಂದ್ರೆ ಏನು, ಕಾನ್ಕೇವ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ. ಕಾನ್ಕೇವ್ ಅಂದ್ರೇನು, ಕಾನ್ವೆಕ್ಸ್ ಅಂದ್ರೇನು. ಹಿಂಗೆ ಬಂದು ನೋಡಿ, ಈ ಒಂದು ಮಿರರು ಇಲ್ಲೇನಾದರೂ ಪಾಲಿಶ್ ಆಗಿ ಒಳಗಡೆ ಏನಾದರೂ ನಮಗೆ ರಿಫ್ಲೆಕ್ಷನ್ ಆದರೆ ಅದು ನಾವೇನಂತ ಕರಿತೀವಿ, ಕಾನ್ಕೇವ್ ಅಂತ ಕರಿತೀವಿ. ಓಕೆನಾ. ಏನಂತ ಕರಿತೀವಿ, ಕಾನ್ಕೇವ್ ಅಂತ ಕರಿತೀವಿ. ಇನ್ ಕೇಸ್ ಏನಾದರೂ
ಒಳಗಡೆ ನಮಗೆ ಪಾಲಿಶ್ ಆಗಿ ಈಚೆಗಡೆ ರಿಫ್ಲೆಕ್ಟ್ ಆದರೆ ಇದನ್ನು ನಾವೇನಂತ ಕರಿತೀವಿ, ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ಕೇವ್ ಮತ್ತು ಕಾನ್ವೆಕ್ಸ್. ನಮಗೆ ನಾನು ಯಾಕೆ ಈ ಚಾಪ್ಟರ್ ತೊಗೊಂಡಿಲ್ಲ ಅಂತಂದರೆ, ನಮಗೆ ಈ ಚಾಪ್ಟರ್ ಮೇಲೆ ರಿಪೀಟೆಡ್ ಕ್ವಶನ್ಸೇ ಜಾಸ್ತಿ. ನೀವು ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಅದು ಬಿಟ್ಟು ನಿಮಗೆ ಯಾವುದೇ ಥರ ಏನೂ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿಲ್ಲ. ಓಕೆನಾ. ಸೊ ನನಗೆ ರಿಫ್ಲೆಕ್ಷನ್ ಒಂದು ಹೇಳ್ಕೊಡ್ಬೇಕಾಯಿತು, ಅದನ್ನು ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಗ್ಲಾಸ್ ಲ್ಯಾಬ್ನ ಹೇಳ್ಕೊಡ್ಬೇಕು. ಈಗ ಇದೊಂದು ಗ್ಲಾಸ್ ಲ್ಯಾಬ್ ಇರುತ್ತೆ. ಓಕೆನಾ. ನಾನು ಈ ಕ್ವಶನ್ನು ಕೂಡ ಮಾಡಿದ್ದೀನಿ. ಈ ಗ್ಲಾಸ್ ಲ್ಯಾಬ್ ಇರುತ್ತೆ, ಇಲ್ಲಿ ಒಂದು ಲೈಟ್ ಬರುತ್ತೆ. ಓಕೆನಾ. ಈ ಲೈಟ್ ಬರುತ್ತೆ, ಇಲ್ಲಿ ಏನಾಗುತ್ತೆ ಅಂದರೆ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ, ಬೆಂಡ್ ಆಗುತ್ತೆ. ಈ ಬೆಂಡ್ ಆದಮೇಲೆ ಏನಾಗುತ್ತೆ, ಇದು ರಿಫ್ರಾಕ್ಟೆಡ್ ರೇ, RR ಅಂತ ಬರೆದಿರ್ತೀನಿ. ಇದು ಇನ್ಸಿಡೆಂಟ್ ರೇ. ಈ ರಿಫ್ರಾಕ್ಟ್ ಆದಮೇಲೆ ಏನಾಗುತ್ತೆ, ಮತ್ತೆ ಈಚೆಗಡೆ ಹೋಗುತ್ತಾ ಗ್ಲಾಸ್ ಲ್ಯಾಬಲ್ಲಿ. ಈ ಈಚೆಗಡೆ ಹೋದಾದ್ಮೇಲೆ ಇದನ್ನು ನಾವೇನಂತ ಕರಿತೀವಿ, ಎಮರ್ಜೆಂಟ್ ರೇ ಅಂತ ಕರಿತೀವಿ. ಸೊ ನಮ್ಗೆ ಏನಪ್ಪ ಅಂತಂದರೆ, ಈ ಎಮರ್ಜೆಂಟ್ ರೇ ಹೇಗಿರುತ್ತೆ ಅಂತಂದರೆ, ಈ ರಿಫ್ರಾಕ್ಟೆಡ್ ರೇಗೆ ಯಾವಾಗಲೂ ಈ ಒಂದು ಇನ್ಸಿಡೆಂಟ್ ರೇಗೆ ಏನಾಗಿರುತ್ತೆ, ಈ ಇನ್ಸಿಡೆಂಟ್ ರೇಗೆ ಪ್ಯಾರಲಲ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಹಿಂಗೆ ಟ್ರಾವೆಲ್ ಆಗಿದ್ರೆ ಇದಕ್ಕೂ ಇದು ಈ ಒಂದು ರೇ ಮತ್ತು ಈ ಒಂದು ರೇ ಏನಾಗಿರ್ತಿತ್ತು, ಪ್ಯಾರಲಲ್ ಆಗಿರ್ತಿತ್ತು. ಓಕೆನಾ. ಇದನ್ನು ನಾವು ಗ್ಲಾಸ್ ಲ್ಯಾಬಲ್ಲಿ ನೋಡ್ತೀವಿ. ಓಕೆನಾ. ಇದ್ರ ಮೇಲೆ ನಿಮ್ಮ ಕ್ವಶನ್ಸ್ ಕೇಳೋದು. ಅದು ಬಿಟ್ಟು ನಾನೇನು ಕ್ವಶನ್ಸ್ ಕೇಳಿಲ್ಲ. ಇನ್ ಕೇಸ್ ನಿಮ್ಗೆ ಏನು ಇನ್ನೂ ಬೇಕು ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದರೆ, ಜಸ್ಟ್ ಆಮೇಲೆ ಬೇಕಾದ್ರೆ ನೋಡೋಣ ಮಂಡೇ. ಬಟ್ ನನಗೆ ಈಗಾಗಲ್ಲ, ಮಂಡೇ ಆದಮೇಲೆ ಬೇಕಾದ್ರೆ ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ. ಓಕೆನಾ. ನಿಮ್ಗೆ ಏನಾದ್ರು ಬೇಕು ಸರ್, ನನಗೆ ಕನ್ಫ್ಯೂಸ್ ಆಗುತ್ತೆ, ಈ ಒಂದು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಅದೊಂದು ಚಾಪ್ಟರ್ ಬೇಕು, ಮಿರರ್ಗಳ್ದು, ಕಾನ್ವೆಕ್ಸು ಮತ್ತು ಕಾನ್ಕೇವ್ ಅಂತಂದರೆ ಅದನ್ನು ನನಗೆ ಕೇಳಿ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ಬೇಕಾದ್ರೆ ನಾನು ನಿಮಗೆ ಮಾಡ್ತೀನಿ. ಓಕೆನಾ. ಸೊ ಈಗ ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಸ್ಪೆರಿಕಲ್ ಮಿರರಲ್ಲಿ ಇದನ್ನು ಏನಂತ ಕರಿತೀವಿ, ಇದನ್ನು ಏನಂತ ಕರಿತೀವಿ ಅಂತ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ವೆಕ್ಸು, ಇದನ್ನು ಕಾನ್ಕೇವ್. ಓಕೆನಾ. ಇದು ಕಾನ್ವೆಕ್ಸ್ ಏನು, ಕನ್ವರ್ಜಿಂಗ್. ಕಾನ್ವೆಕ್ಸ್ ಅಂದರೆ ಕನ್ವರ್ಜಿಂಗ್. ಕಾನ್ವೆಕ್ಸ್ ಅಂದರೆ ಕನ್ವರ್ಜಿಂಗ್. ಹಿಂಗೆ ಬರ್ತಾ ಇದ್ರೆ ರೇಸ್ಗಳು ಏನಾಗುತ್ತೆ, ಹಿಂಗೆ ಒಂದು ನಿಮಿಷ. ಹಿಂಗೆ ಬರ್ತಾ ಇದ್ರೆ ಕನ್ವರ್ಜ್ ಆಗುತ್ತೆ. ಇದನ್ನು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಇದು ಹೆಂಗಂದ್ರೆ, ಇದು ಡೈವರ್ಜಿಂಗ್ ಲೆನ್ಸ್. ಇಲ್ಲಿಂದ ಏನಾದ್ರು ಹಿಂಗೆ ಬರ್ತಾ ಇದ್ರೆ ಏನಾಗುತ್ತೆ, ಈ ಕಡೆಗೆ ಡೈವರ್ಜ್ ಆಗ್ತಾ ಇರುತ್ತೆ. ಓಕೆನಾ. ಇದನ್ನು ಕಾನ್ಕೇವ್ ಅಂತ ಕರಿತೀವಿ. ಕಾನ್ವೆಕ್ಸ್ ಅಂದರೆ ಕನ್ವರ್ಜಿಂಗ್ ಲೆನ್ಸ್. ಸೊ ಇಷ್ಟು ಸಾಕು ಇವತ್ತಿಗೆ. ಕಂಪ್ಲೀಟ್ ನಾವು ಮೇನ್ ಫಿಸಿಕ್ಸ್ ಏನು ಕೇಳ್ತಾರೆ ಇದರಿಂದನೇ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ನಿಮ್ಗೆ ಏನಪ್ಪ ಅಂತಂದರೆ, ನೀವು ರಿವಿಷನ್ಸ್ ಮಾಡಬೇಕು. ನೀವು ಜಾಸ್ತಿ ಸರಿ ರಿವಿಷನ್ಸ್ ಮಾಡಬೇಕು. ಒಂದ್ಸಲಿ 2 ಸಲ ಹೋದರೆ ಅರ್ಥ ಆಗುವಂಥದ್ದು ಕಾನ್ಸೆಪ್ಟ್ಸ್ ಅಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ದಯವಿಟ್ಟು ಶೇರ್ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್. ಮತ್ತು ಕ್ಲಾಸ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಬಾಯ್.